ज्येष्ठाय नमः
Namo
लक्ष्मी
पद्मप्रिये पद्मिनि पद्महस्ते पद्मालये पद्मदलाय साक्षी विष्णुप्रिये विष्णुमनोनुकूले तत्पादपद्मं मयि सन्निधत्स्व महादेवी च विद्महे विष्णुपत्नी च धीमहि तन्नो लक्ष्मी प्रचोदयात् सरस्वतीलये सरोजहस्ते कमलदलां शुभकृत्समान्य शोभे भगवति हरिवल्लभे मनोज्ञे मनमोदितनिर्गुणेशवाक्यम् भवे भवे न
सर्वभूताय नमो बलप्रमदनाय नमः सर्वभूतदमनाय नमो मनोन्मनाय नमः महादेवाय त्र्यंबकाय त्रिकाग्रिकालाय कालाग्निरुद्राय नीलकण्ठाय मृत्युञ्जयाय सर्वेश्वराय सदाशिवाय श्रीमन्महादेवाय नमः। वाद्य वाद्य
ಓಂ ತಾಂಬೂಲಂ ಶ್ರೀಕರಂ ಭದ್ರಂ ವಿಷ್ಣು ಪ್ರೀತಿಕರಂ ಶುಭಂ ತಸ್ಮಾತ್ ಅಸ್ಯ ಪ್ರದಾನೇನ ತಶ್ಚಾಂತಿಂ ಪ್ರಯಚ್ಛ ಮೇ ಯಜ್ಞಸಾಧನಭೂತಾಯಾಃ ವಿಶ್ವಸ್ಯ ಅಘನಾಶಿ ವಿಶ್ವರೂಪಧರೋ ದೇವಃ ಪ್ರೀಯತಾಂ ಅನಯಾಗಮ ಹಿರಣ್ಯಗರ್ಭಗರ್ಭಸ್ಥಂ ಭೀಮವಿ ಐದು ತಟ್ಟೆ ಅನಂತಪುಣ್ಯಪದಮದಶಾಂತಿಂ ಪ್ರಯಚ್ಛ ಮೇ ಯಜ್ಞಸಾಧನಭೂತಾಯಾಃ ವಿಶ್ವಸ್ಯ ಅಘನಾಶಿನಿ ವಿಶ್ವರೂಪಧರೋ ದೇವಃ ಪ್ರೀಯತಾಂ ಅನಯಾಗಮ ಹಿರಣ್ಯಗರ್ಭಗರ್ಭಸ್ಥಂ ಹೇಮಬೀಜಂ ವಿಭಾವತೋಃ ಅನಂತಪುಣ್ಯಪದಮದಶಾಂತಿಂ ಪ್ರಯಚ್ಛ ಮೇ ತಂ ತೈರಣ್ಯಂ ಸತಾಂಬೂಲಂ ಗೋಪ್ರತ್ಯಮ್ನಾಯತ್ವೇನ ಫಲದಾನಂ ಸಂಕಲ್ಪಿತ ಮಹಾಲಿಂಗೇಶ್ವರ ಸನ್ನಿಧೋ ಸಂಕಲ್ಪಿತ ಬ್ರಹ್ಮಕುಂಭಾಭಿಷೇಕ ಲಗ್ನ ಸುಲಗ್ನದಾ ಸಿದ್ಧಿರಸ್ತುತಿ ಭವಂತಃ ಅನುಗೃಹ್ಣಂತು ಓಂ ಆದಿತ್ಯಾದಿನವಗ್ರಹ ಶುಭಕರಾಃ ಮೇಷಾದಯೋ ರಾಜಯೋ ನಕ್ಷತ್ರಾಣದಯೋ ಗಕಾಸ್ಥಿತಯಃ ತದ್ದೇವತಾಸ್ತದ್ಗಣಾಃ ಮಾಸಾಬ್ಧಾ ಸಮಸ್ತದೈವ ದಿವಸಃ ಸಂಧ್ಯಾತ್ಮಧಾರಾತ್ರಯಃ ಸರ್ವೇ ಸ್ಥಾವರಲಿಂಗಮಾಕೃತಿಂ ಕುರ್ವन्तೋ ಬ್ರಹ್ಮಾ ವೇದಪತಿಃ ಶಿವಪಶುಪತಿಃ ಸೂರ್ಯಸ್ಯ ಚಕ್ಷುಷ್ಪತಿಃ ಯಕ್ಷೋ ವಿದ್ಧಪತಿಃ ಯಮಃ ಪಿತೃಪತಿಃ ಸ್ಕಂದಸ್ಯ ಸೇನಾಪತಿಃ ಶಕ್ರೋ ದೇವಪತಿಃ ಹರಿಶ್ಚ ಜಗತಾಂ ವಾಯುಪತಿ ಪ್ರಾಣಿನಾಂ ಇತ್ಯೇತೆ ಪದಯಃ ಸಮೇತ್ಯ ಸತತಂ ಕುರ್ವಂತು ನೋ ಮಂಗಲಂ ಕುರ್ವಂತು ತೇ ಮಂಗಲಂ. ಯಜಮಾನ ವರ್ಗ ಶ್ರದ್ಧಾಭಕ್ತಿಯಿಂದ ಮಧ್ವಾಚಾರ್ಯ ಗುರುಗಳನ್ನು ತಂತ್ರಿಗಳನ್ನು ಆಚಾರ್ಯ ಅರ್ಚಕ ವರ್ಗದವರನ್ನು ಇಟ್ಟುಕೊಂಡು ಶ್ರದ್ಧಾಭಕ್ತಿಯಿಂದ ಯಜಮಾನ ವರ್ಗ ಇಡೀ ಗ್ರಾಮಸ್ಥರ ಪರವಾಗಿ ಊರವರ ಪರವಾಗಿ ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತಹ ಜೀರ್ಣೋದ್ಧಾರದಲ್ಲಿ ಶ್ರಮಿಸಿದ ಸಮಸ್ತ ವ್ಯಕ್ತಿಗಳ ಪರವಾಗಿ ನೀವು ಶ್ರದ್ಧಾಭಕ್ತಿಯಿಂದ ದೇವರಲ್ಲಿ ಪ್ರಾರ್ಥಿಸಿಕೊಳ್ಳಬೇಕು. ವಿಶೇಷವಾಗಿ ಒಂದು ಕಾಲದಲ್ಲಿ ಕಶ್ಯಪಾದಿ ಋಷಿಗಳಿಗೆಲ್ಲ ಒಂದು ಸಂದೇಹ ಬಂದಂತೆ. ಆ ಸಂದೇಹ ಏನು ಕೇಳಿದರೆ, ದೇವಸ್ಥಾನ ನಮ್ಮ ಹಿರಿಯರು ನಂಬಿದ, ಹಿರಿಯರು ಆರಾಧಿಸಿದ, ಕಾಲಗರ್ಭಕ್ಕೆ ಸಿಲುಕಿ ನಲುಗಿದ ಜೀರ್ಣಸ್ಥಿತಿಯಲ್ಲಿರುವಂತಹ ದೇವಸ್ಥಾನವನ್ನೇ ಜೀರ್ಣೋದ್ಧಾರ ಯಾಕೆ ಮಾಡಬೇಕು? ಅದರ ಬದಲು ನಮಗೆ ಇಷ್ಟ ಬಂದ ಒಂದು ಒಳ್ಳೆಯ ಜಾಗದಲ್ಲಿ ನಮಗೆ ಇಷ್ಟ ಬಂದ ದೇವರಿಗೆ ಒಂದು ಗರ್ಭಗೃಹ ಕ್ಷೇತ್ರ ನಿರ್ಮಾಣ ಮಾಡುವುದರ ಮೂಲಕ ಅಲ್ಲಿ ದೇವರದ್ದಾದಂತಹ ನೂತನವಾದಂತಹ ಬಿಂಬ ಪ್ರತಿಷ್ಠಾಪನ ಸಹಿತವಾದ ಬ್ರಹ್ಮಕಲಶ ಪುಣ್ಯೋತ್ಸವವನ್ನು ಯಾಕೆ ಸಮರ್ಪಿಸಬಾರದು? ಹಿರಿಯರು ಆರಾಧಿಸಿದ ದೇವರನ್ನೇ ಯಾಕೆ ಆರಾಧಿಸಬೇಕು ಅನ್ನುವ ಒಂದು ಸಂದೇಹ ಅವರನ್ನು ಕಾಡಿದಾಗ, ಅದಕ್ಕೆ ಸರಿಯಾದ ಉತ್ತರ ಅವರಲ್ಲಿ ಸಿಗದೇ ಇದ್ದಾಗ ಆ ಪ್ರಶ್ನೆಯನ್ನು ಅವರು ಬ್ರಹ್ಮಸಭೆಯಲ್ಲಿಡ್ತಾರೆ. ನವಪ್ರತಿಷ್ಠಾ ಪರಿಪಾಲನಂ ಪುರ ಪ್ರತಿಷ್ಠಿತಸ್ಸೈವ ಚ ದೋಷತೋ ಭಯಾನ್ ಸ್ವಯಂ ವಿಧಾತ ಗುರಯಾಂಚಕಾರ ವಿಶಿಷ್ಟಮಾಸೀತ್ ಪರಿಪಾಲನಂ ಪರೈಹಿ. ಬ್ರಹ್ಮದೇವರಿಗೂ ತಕ್ಷಣ ಉತ್ತರ ನೀಡುವುದಕ್ಕೆ ಸಾಧ್ಯವಾಗದೇ ಇದ್ದಾಗ ಹಿರಿಯರು ಆರಾಧಿಸಿದ ಕಾಲಗರ್ಭಕ್ಕೆ ಸಿಲುಕಿ ನಲುಗಿ ಜೀರ್ಣ ಸ್ಥಿತಿಯಲ್ಲಿರತಂತಹ ದೇವಸ್ಥಾನವನ್ನು ಸರಿಯಾದ ರೀತಿಯಲ್ಲಿ ಜೀರ್ಣೋದ್ಧಾರಪಡಿಸಿ ಆ ದೇವರಿಗೆ ಬ್ರಹ್ಮಕಲಶ ಪುಣ್ಯೋತ್ಸವವನ್ನು ಸಮರ್ಪಿಸಿದಂತಹ ಪುಣ್ಯವನ್ನು ನಮಗೆ ಅನುಕೂಲ ಇರುವ ಜಾಗದಲ್ಲಿ ನಮ್ಮ ಮನಸ್ಸಿಗೆ ತೋಚಿದ ಒಂದು ದೇವರಿಗೆ ದೇವಸ್ಥಾನವನ್ನು ನಿರ್ಮಾಣ ಮಾಡಿ ಆ ದೇವರಿಗೆ ನೂತನ ಬಿಂಬ ಪ್ರತಿಷ್ಠಾಪೂರ್ವಕ ಬ್ರಹ್ಮಕಲಶವನ್ನು ಮಾಡಿದ ಪುಣ್ಯವನ್ನು ಸರಿಯಾದ ರೀತಿಯಲ್ಲಿ ತಕ್ಕಡಿಯಲ್ಲಿಟ್ಟು ತೂಗಿದಾಗ ವಿಶಿಷ್ಟಮಾಸಿ ಪರಿಪಾಲನಂ ಪರೈ. ಹಿರಿಯರು ಆರಾಧಿಸಿದ ಕಾಲಗರ್ಭಕ್ಕೆ ಸಿಲುಕಿ ನಲುಗಿ ಜೀರ್ಣಸ್ಥಿತಿಯಲ್ಲಿರತಕ್ಕಂತಹ ಆ ಗ್ರಾಮ ದೇವಸ್ಥಾನವನ್ನೇ, ಪ್ರಾಚೀನವಾದ ದೇವಸ್ಥಾನವನ್ನೇ ಜೀರ್ಣೋದ್ಧಾರ ಮಾಡಿದಂತಹ ಆ ಪುಣ್ಯ ತುಂಬಾ ಭಾರವಾಗಿ ಬಂದದ್ದರಿಂದ ಹಿರಿಯರು ಆರಾಧಿಸಿದ ದೇವರನ್ನೇ ಶ್ರದ್ಧಾಭಕ್ತಿಯಿಂದ ಆರಾಧಿಸಬೇಕು. ಆ ದೇವರದ್ದಾದಂತಹ ಜೀರ್ಣೋದ್ಧಾರ ಪ್ರಕ್ರಿಯೆ ಮಹತ್ವಪೂರ್ಣವಾದಂತಹ ಪುಣ್ಯವನ್ನು ನಮಗೆ ಅನುಗ್ರಹಿಸುತ್ತದೆ ಅನ್ನುವುದು ನಾವು ಮನುಷ್ಯರು ತೀರ್ಮಾನ ಮಾಡಿದಂತಹ ವಿಷಯ ಅಲ್ಲ. ಇದು ಬ್ರಹ್ಮಸಭೆಯಲ್ಲಿ ಸ್ವಯಂ ಬ್ರಹ್ಮದೇವರೇ ನಮಗೆ ನಿರ್ದೇಶಿಸಿದಂತಹ ವಿಷಯ. ಗೃಹಂ ಮಹೇಶಸ್ಯ ವಿಜೀರ್ಯತೆ ಯದಾ ವಿಲುಪ್ಯತೆ ತತ್ರ ತದರ್ಚನಂ ಯದಿ ನೃಪಸ್ಥ ರಾಷ್ಟ್ರಾಧಿಪತಿ ಸ್ವಪೂರ್ವಜೈಹಿ ಪತತ್ಯತಃ ಪುಣ್ಯತಮೋಪಿ ರೌರವೇ. ನಾವು ಆರಾಧಿಸುವಂತಹ ದೇವಸ್ಥಾನ, ಆ ದೇವರದ್ದಾದಂತಹ ಜೀರ್ಣಸ್ಥಿತಿ, ಆ ದೇವಸ್ಥಾನದಲ್ಲಿರತಕ್ಕಂತಹ ನಿತ್ಯ ನಿಯಮಾವಳಿಗೆ ಅನುಗುಣವಾಗದೇ ಇರತಕ್ಕಂತಹ ಪೂಜಾರೂಪಾದಿಗಳು, ಅದೇ ರೀತಿಯಾಗಿ ಆ ದೇವಸ್ಥಾನದ ಉತ್ಸವಾದಿಗಳಲ್ಲಿ ಲೋಪ ಬಂದಾಗ, ದೇವಸ್ಥಾನ ದುಸ್ಥಿತಿಯಲ್ಲಿದ್ದಂತಹ ಪಕ್ಷದಲ್ಲಿ ಆ ಊರನ್ನಾಳುವ ರಾಜ, ಆ ಊರಿನ ಪ್ರಜೆಗಳು ವ್ಯಕ್ತಿಗತವಾಗಿ ಉತ್ತಮ ಕರ್ಮವನ್ನೇ ಮಾಡಿ ಉತ್ತಮವಾದಂತಹ ವ್ಯಕ್ತಿಗಳೇ ಆಗಿದ್ದರೂ ಕೂಡ ಅವರು ಮಾಡಿದಂತಹ ಪುಣ್ಯದ ಕರ್ಮ ಅವರಿಗೆ ಸಿಗುವುದೇ ಇಲ್ಲ. ಪತತ್ಯದ ಪುಣ್ಯತಮೋಪಿ ರೌರವೇ. ಆ ದೇವಸ್ಥಾನದ ದುಸ್ಥಿತಿಯ ಪರಿಣಾಮವಾಗಿ ರೌರವಾದಿ ನರಕಗಳನ್ನು ಅವರು ಹೊಂದುತ್ತಾರೆ ಅಂತ ಇದ್ದಾಗ ದೇವಸ್ಥಾನದ ಜೀರ್ಣೋದ್ಧಾರ ಅನ್ನೋದು ಮೋಕ್ಷಾದ್ಯಭೀಷ್ಟಗಳನ್ನು ನಮಗೆ ಅನುಗ್ರಹಿಸುತ್ತದೆ ಅನ್ನೋದು ಶಾಸ್ತ್ರದಲ್ಲಿ ಹಿರಿಯರು ಋಷಿಮುನಿಗಳು ಕಂಡುಕೊಂಡಂತಹ ಸತ್ಯ. ಅದೇ ರೀತಿಯಾಗಿ ಜೀರ್ಣೋದ್ಧತಿಂ ಸ್ಥಾಪಿತ ಮಂತ್ರಬಿಂಬ ಗೃಹಾದಿತೀರ್ಥವು ಸಪದೀತಿ ಕುರಿಯಾತ್. ದೇವಸ್ಥಾನಕ್ಕೆ ಸಂಬಂಧಪಟ್ಟ ಒಂದು ಸಣ್ಣ ವಿಷಯದಲ್ಲೂ ಜೀರ್ಣತೆ ಬಂದಾಗ ಹಿಂದೆ ಮುಂದೆ ಆಲೋಚಿಸದೆ ಅದನ್ನು ಜೀರ್ಣೋದ್ಧಾರ ಸ್ಥಿತಿಗೆ ಒಳಪಡಿಸಬೇಕು ಅನ್ನುವುದು ಆಗಮಶಾಸ್ತ್ರದ ನಿಯಮ. ಆ ಪ್ರಕಾರವಾಗಿ ಮಹಾಲಿಂಗೇಶ್ವರ ದೇವರ ಸಂಕೋಚ ಪ್ರಕ್ರಿಯೆಯನ್ನು ನಡೆಸಿ
ಗರ್ಭಪೃಷ್ಠಾಕೃತಿಯ ಆ ವಿಶಿಷ್ಟವಾದಂತಹ ಗರ್ಭಗೃಹ, ದೇವರಿಗೆ ಬೇಕಾದಂತಹ ತೀರ್ಥಮಂಟಪ, ಸುತ್ತುಮೌಳಿ ಮಹಾ ರಾಜಗೋಪುರಾದಿಗಳನ್ನು ನಿರ್ಮಾಣ ಮಾಡಿ ದೇವರಿಗೆ ಬ್ರಹ್ಮಕುಂಭಾಭಿಷೇಕವನ್ನು ಈ ವೃಷಭಲಗ್ನ ಮುಹೂರ್ತದಲ್ಲಿ ಗುರುಗಳ ಉಪಸ್ಥಿತಿಯಲ್ಲಿ ವೈದಿಕರದ್ದಾದಂತಹ ವಿಶೇಷವಾದಂತಹ ಮಂತ್ರಘೋಷದೊಂದಿಗೆ ಈ ಒಂದು ರೋಹಿಣಿ ನಕ್ಷತ್ರದ ಮುಹೂರ್ತದಲ್ಲಿ ದೇವರಿಗೆ ಸಮರ್ಪಿಸುವುದಕ್ಕಿದೆ. ಆ ಪ್ರಕಾರವಾಗಿ ಇವತ್ತಿನ ದಿವಸಕ್ಕೆ ಭಾರಿ ಮಹತ್ವ ಇದೆ. ಯಾಕೆ ಕೇಳಿದ್ರೆ ಚೈತ್ರ ಶುದ್ಧ ಪಂಚಮಿ ಮತ್ತು ಷಷ್ಠಿ ಸೇರಿದಂತಹ ದಿವಸ ಇದು. ಚೈತ್ರ ಶುದ್ಧ ಷಷ್ಠಿ ಅಂದರೆ ಇಡೀ ಲೋಕಕ್ಕೆ ಸೇನಾನಿಯಾದಂತಹ ಸುಬ್ರಹ್ಮಣ್ಯ ದೇವರ ಜನ್ಮದಿನ ಇವತ್ತು. ಹಾಗಾಗಿ ಈ ಹೆಜಮಾಡಿಯಲ್ಲಿ ನಡೆಸಿದಂತಹ ಈ ಒಂದು ಸತ್ಕರ್ಮದ ಪರಿಣಾಮವಾಗಿ, ಬ್ರಹ್ಮಕುಂಭಾಭಿಷೇಕದ ಪರಿಣಾಮವಾಗಿ ನಮ್ಮ ಇಡೀ ಭಾರತ ದೇಶ ಇಡೀ ಲೋಕಕ್ಕೆ ಸೇನಾನಿಯಾಗುವಂತೆ, ಇಡೀ ಲೋಕವನ್ನು ನಡೆಸುವಂತಹ ಸಾಮರ್ಥ್ಯವನ್ನು ಹೊಂದುವಂತೆ ಮಹಾಲಿಂಗೇಶ್ವರ ದೇವರು ಅನುಗ್ರಹಿಸಬೇಕು. ಅದೇ ರೀತಿಯಾಗಿ ಈ ಬ್ರಹ್ಮಕಲಶ ಪುಣ್ಯೋತ್ಸವದ ಸತ್ಪರಿಣಾಮವಾಗಿ ಇದಕ್ಕೆ ಬ್ರಹ್ಮಕಲಶಾಭಿಷೇಕ ಅಂತ ಹೆಸರು. ಒಟ್ಟು ಇದರಲ್ಲಿ 24 ಉಪಬ್ರಹ್ಮಗಳಿದೆ. ಅದನ್ನು ಅಭಿಷೇಕ ಮಾಡಿ ಆ ಉಪಬ್ರಹ್ಮಗಳಲ್ಲಿ ಬೇರೆ ಬೇರೆ ಧಾತುಗಳನ್ನು, ಲೋಹಗಳನ್ನು, ಬೇರೆ ಬೇರೆ ರೀತಿಯದ್ದಾದಂತಹ ಜೀವಸತ್ವವುಳ್ಳಂತಹ ವಸ್ತುಗಳನ್ನು ಸಂಯೋಜಿಸಿ ನಿನ್ನೆ ದಿವಸ ಕಲಶಾಧಿವಾಸ ಮಾಡಿದ್ದೇವೆ. ಅದು ನಿನ್ನೆ ದಿವಸ ಯಾಕೆ ಮಾಡಬೇಕು ಕೇಳಿದ್ರೆ, ಆ ವಸ್ತುಗಳ, ಆ ಲೋಹಗಳು, ಧಾತುಗಳು, ಮೂಲಗಳು, ಬೀಜಗಳು, ಪುಷ್ಪಾದಿಗಳು ಅದರ ಸತ್ವವನ್ನು ಅದು ನೀರಿಗೆ ಬಿಟ್ಟುಕೊಡಬೇಕಾಗಿದ್ರೆ ಕನಿಷ್ಠ 8 ಗಂಟೆಯ ಅವಧಿ ಬೇಕು. ಹಾಗಾಗಿ ನಿನ್ನೆ ದಿವಸ ಕಲಶಾಧಿವಾಸ ಮಾಡಿದರೆ ಇವತ್ತಿನ ದಿವಸ ಕಲಶಾಭಿಷೇಕ ಮಾಡುವಾಗ ಆ ವಸ್ತುಗಳದ್ದಾದಂತಹ ಚೈತನ್ಯ ಅದು ನೀರಿಗೆ ಬಿಟ್ಟುಕೊಟ್ಟು ಅದನ್ನು ದೇವರಿಗೆ ಅಭಿಷೇಕ ಮಾಡಿದಾಗ ಅದರ ಸರಿಯಾದಂತಹ ಫಲ ನಮಗೆ ಪ್ರಾಪ್ತಿಯಾಗ್ತದೆ. ಅಷ್ಟೇ ಅಲ್ಲ, ದೇವರಿಗೆ ಒಂದು ಖಂಡ 41 ಕಲಶಗಳ ಒಂದು ಖಂಡ, 41 ಕಲಶಗಳ 20 ಖಂಡ, 45 ಕಲಶಗಳ 4 ಖಂಡ, ಮತ್ತೆ ಬ್ರಹ್ಮಕಲಶ ಇಷ್ಟು ಸೇರಿದರೆ 1001 ಕಲಶಗಳಾಗ್ತದೆ. ಬ್ರಹ್ಮಕಲಶ ಸಹಿತವಾದಂತಹ 1000 ಕಲಶಗಳನ್ನು ನಾವು ಶ್ರದ್ಧಾಭಕ್ತಿಯಿಂದ ದೇವರಿಗೆ ಅಭಿಷೇಕಿಸಿದಾಗ 41 ಕಲಶಗಳ ಒಂದು ಖಂಡವನ್ನು, ಒಂದು ಭಾಗವನ್ನು ದೇವರಿಗೆ ಅಭಿಷೇಕ ಆದ ಮೇಲೆ ದೇವರಿಗೆ ಮಹಾನೈವೇದ್ಯವನ್ನು ಮಾಡಿ ಪೂಜೆ ಮಾಡಿ ನಂತರ ದೇವರಿಗೆ ಶುದ್ಧ ಜಲದಿಂದ ಅಭಿಷೇಕ ಮಾಡಿ ಮತ್ತೆ ನಂತರದ ಖಂಡದ ಅಭಿಷೇಕಕ್ಕೆ ತೊಡಗಬೇಕು. ಇದರಲ್ಲಿ ಒಟ್ಟು 25 ಖಂಡಗಳು, ಮಧ್ಯದಲ್ಲಿ ಬ್ರಹ್ಮಖಂಡ, ಮತ್ತೆ ಉಳಿದದ್ದು ದೈವಿಕವಾದಂತಹ ಖಂಡಗಳು, ಮಾನುಷೀಯವಾದಂತಹ ಖಂಡಗಳು. ಈ ರೀತಿಯಾದಂತಹ ದೇವರಿಗೆ ಒಂದು ಖಂಡದ ಬ್ರಹ್ಮಕಲಶಾಭಿಷೇಕವನ್ನು ಮಾಡಿ ಶುದ್ಧ ಜಲದಿಂದ ಯಾಕೆ ನಾವು ಅಭಿಷೇಕ ಮಾಡಬೇಕು ಅಂತ ಕೇಳಿದರೆ, ಒಂದು ಖಂಡದ ದ್ರವ್ಯ, ಒಂದು ಖಂಡದ್ದಾದಂತಹ ವಸ್ತುಗಳದ್ದಾದಂತಹ ಯಾವ ಒಂದು ವಿಶೇಷವಾದಂತಹ ಫಲ ಇದೆ ಅದು ಇನ್ನೊಂದು ಖಂಡದಲ್ಲಿ ಯಾವುದೇ ರೀತಿಯಲ್ಲಿ ಸಂಕರ ಅದು ಜೊತೆಗೂಡಬಾರದು. ಅದು ಪ್ರತ್ಯೇಕವಾಗಿ ಇರಬೇಕು. ನಾವು ಯಾವ ರೀತಿ ಊಟ ಮಾಡುವಾಗ ಬೇರೆ ಬೇರೆ ಖಾದ್ಯಗಳಿಗೆ ಬೇರೆ ಬೇರೆ ಸೌಟನ್ನು ಹಾಕ್ತೇವೆ. ಒಂದು ಖಾದ್ಯಕ್ಕೆ ಹಾಕಿದಂತಹ ಸೌಟನ್ನು ಇನ್ನೊಂದು ಖಾದ್ಯಕ್ಕೆ ಹಾಕಿದಾಗ ಅದು ಯಾವ ರೀತಿ ರುಚಿಯನ್ನು ಕೆಡಿಸ್ತದೋ ಅದೇ ರೀತಿಯಾಗಿ ದ್ರವ್ಯಗಳು ಪ್ರತ್ಯೇಕವಾಗಿರಬೇಕು. ದ್ರವ್ಯ ಇಷ್ಟಾಶ್ಚದ ಸರ್ವ ಸಂಗಚ್ಛಂದಾಂ ವಿಭೂತಯ. ಆ ದ್ರವ್ಯಗಳಲ್ಲಿ ಬೇರೆ ಬೇರೆ ದೇವತೆಗಳಿದ್ದಾರೆ, ಅವರೆಲ್ಲ ಬಿಂಬ ಮಾಧ್ಯಮವನ್ನು ಸೇರಿಕೊಂಡು ಅನುಗ್ರಹಿಸ್ತಾರೆ. ಅಷ್ಟೇ ಅಲ್ಲದೆ ದೇವರಿಗೆ ಬ್ರಹ್ಮಕಲಶಾಭಿಷೇಕ ಮಾಡುವಂತಹ ಒಂದು ಸುಸಂದರ್ಭ ತಂತ್ರಿಗಳು ಅವರದ್ದಾದಂತಹ ಗುರುಪದೇಶ ಪ್ರಕಾರ ಹಿರಿಯರದ್ದಾದಂತಹ ವಿಷಯ ಸಂಪ್ರದಾಯವನ್ನು ಅನುಸರಿಸಿಕೊಂಡು ಆ ಕಲಶದಲ್ಲಿ ಸೂರ್ಯಕಲೆ, ಸೋಮಕಲೆ, ವನ್ನಿಕಲೆ, ಅಕಾರಕಲೆ, ಉಕಾರಕಲೆ, ಮಕಾರಕಲೆ, ನಾದಕಲೆ, ಬಿಂದುಕಲೆ, ಶಕ್ತಿಕಲೆ, ಶಾಂತಿಕಲೆ ಅನ್ನುವಂತಹ ಕಲೆಗಳನ್ನು ಆವಾಹಿಸಿ ಅದರಲ್ಲಿ ವಿಶೇಷವಾದಂತಹ ಷಡಧ್ವನ್ಯಾಸಪೂರ್ವಕವಾಗಿ ಈಗ ಅಭಿಷೇಕ ಮಾಡುವುದಕ್ಕಿದೆ. ಇದಕ್ಕೆ ಬ್ರಹ್ಮಕಲಶ ಅಂತ ಹೆಸರು, ಶಿವಕಲಶ, ವಿಷ್ಣುಕಲಶ ಅಂತ ಹೇಳುವುದಕ್ಕಿಲ್ಲ. ಯಾಕೆ ಅದು ಕೇಳಿದರೆ, ಇಡೀ ಬ್ರಹ್ಮಕಲಶ ಮಂಡಲವನ್ನು 53 ಭಾಗ ಮಾಡಿದಾಗ ಪ್ರಧಾನವಾದಂತಹ ಬ್ರಹ್ಮಖಂಡದಲ್ಲಿ ಈ ಕಲಶವನ್ನು ಅಧಿವಾಸ ಮಾಡಿದ್ದರಿಂದ ಇದಕ್ಕೆ ಬ್ರಹ್ಮಕಲಶ ಅಂತ ಹೆಸರು. ಬ್ರಹ್ಮ ಅನ್ನುವಂತಹ ಶಬ್ದಕ್ಕೆ ಸೃಷ್ಟಿ ಅನ್ನುವಂತಹ ಅರ್ಥ ಇದೆ. ಆ ಪ್ರಕಾರವಾಗಿ ಸೃಷ್ಟಿಕ್ರಮದಲ್ಲಿ ಈ ಕಲಶದಲ್ಲಿ ನ್ಯಾಸ ಮಾಡಿ ಸ್ಥಿತಿಕ್ರಮದಲ್ಲಿ ಬಿಂಬದಲ್ಲಿ ಅದನ್ನು ಸಂಯೋಜಿಸುವ ಕಾರಣದಿಂದ ಇದಕ್ಕೆ ಬ್ರಹ್ಮಕಲಶ ಅಂತ ಹೆಸರು. ಇಲ್ಲಿವರೆಗೆ ದೇವರದ್ದಾದಂತಹ ಚೈತನ್ಯ ಅಪರಿಪೂರ್ಣವಾಗಿತ್ತು. ಯಾವ ಬ್ರಹ್ಮ ಅನ್ನುವಂತಹ ಶಬ್ದಕ್ಕೆ ಪರಿಪೂರ್ಣನಾದಂತಹ ಭಗವಂತ ಎನ್ನುವ ಅರ್ಥ ಇದೆ ವೇದಾಂತ ಶಾಸ್ತ್ರದಲ್ಲಿ. ಯಾವ ಕಲಶಾಭಿಷೇಕದಿಂದ ದೇವರದ್ದಾದಂತಹ ಚೈತನ್ಯ ಪರಿಪೂರ್ಣತೆಯನ್ನು ಹೊಂದುತ್ತದೋ ಆ ಕಲಶಾಭಿಷೇಕಕ್ಕೆ ಬ್ರಹ್ಮಕಲಶಾಭಿಷೇಕ ಎಂಬುದಾಗಿ ಜ್ಞಾನಿಗಳು ಅದನ್ನು ವಿಶೇಷವಾಗಿ ಉಲ್ಲೇಖಿಸುತ್ತಾರೆ. ಆ ಪ್ರಕಾರವಾಗಿ ಕಳೆದ ಬ್ರಹ್ಮಕಲಶದಿಂದ ಈ ಬ್ರಹ್ಮಕಲಶದವರೆಗೆ 30 ವರ್ಷಗಳಿಂದ ದೇವರದ್ದಾದಂತಹ ಪೂಜಾದಿ ವಿಧಿವಿಧಾನಗಳಲ್ಲಿ, ದೇವರದ್ದಾದಂತಹ ಉತ್ಸವಾದಿಗಳಲ್ಲಿ, ನಿತ್ಯ ನೈಮಿತ್ತಿಕ ಕ್ರಮಗಳಲ್ಲಿ, ಗ್ರಾಮಸ್ಥರ ಆಚಾರದಲ್ಲಿ, ಗ್ರಾಮಸ್ಥರ ವಿಚಾರದಲ್ಲಿ, ಗ್ರಾಮಸ್ಥರು ದೇವರಿಗೆ ಸಮರ್ಪಿಸಬೇಕಾದಂತಹ ಕೈಂಕರ್ಯದಲ್ಲಿ ಏನು ಅಪರಾಧಗಳಿದ್ರು ಅದನ್ನೆಲ್ಲ ದೇವರು ಕ್ಷಮಿಸಿ
ಆ ಸುಗುಣೇಂದ್ರ ತೀರ್ಥ ಗುರುಗಳ ವಿಶೇಷವಾದಂತಹ ಸತ್ಸಂಕಲ್ಪದಿಂದ ದೇವರಿಗೆ ಸಮರ್ಪಿಸಲ್ಪಟ್ಟಂತಹ ಈ ಒಂದು ಜೀರ್ಣೋದ್ಧಾರ ಪ್ರಕ್ರಿಯೆ ಬ್ರಹ್ಮಕಲಶಾದಿ ಪುಣ್ಯ ಪ್ರಕ್ರಿಯೆಗಳನ್ನು ದೇವರು ಸಂತೋಷ ಚಿತ್ತದಿಂದ ಅವರ ಸನ್ನಿಧಾನಕ್ಕೆ ಸ್ವೀಕಾರ ಮಾಡಿಕೊಂಡು ಇದಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಸರ್ವರಿಗೂ ಸ್ತ್ರೀ ಪುರುಷರೆಂಬ ಪ್ರಭೇದ ಇಲ್ಲದೆ ಹಿರಿಯರು ಕಿರಿಯರು ಅನ್ನುವ ವ್ಯತ್ಯಾಸ ಇಲ್ಲದೆ ಸರ್ವರಿಗೂ ಸರ್ವವಿಧವಾದಂತಹ ಸುಕೃತವನ್ನು ಅನುಗ್ರಹಿಸಿ ಯಾವತ್ತು ಸೂರ್ಯಶ್ಚಂದ್ರಶ್ಚ ಯಾವತ್ತಿಷ್ಠತಿ ವೇದಿನಿ, ಯಾವಲ್ಲಿವರೆಗೆ ಈ ಸೂರ್ಯಚಂದ್ರರ ಚಲನಶೀಲತೆ ಇರುತ್ತದೋ, ಎಲ್ಲಿವರೆಗೆ ಈ ಭೂಮಿಯ ಅಸ್ತಿತ್ವ ಇರ್ತದೋ, ತಾವತ್ರಯ ತ್ರಿಲೋಕೇಶ ಸ್ಥಾತವ್ಯಮೇ ಸರ್ವದ, ಅಲ್ಲಿಯವರೆಗೆ ಈ ಹೆಡಜಮಾಡಿಯ ಗಜಪೃಷ್ಠಾಕೃತಿಯ ಗರ್ಭಗೃಹದಲ್ಲಿ ದೇವರು ಸನ್ನಿಹಿತರಾಗಿ ಸರ್ವರ ಸರ್ವಾಪರಾಧಗಳನ್ನು ಕ್ಷಮಿಸಿ ಸರ್ವರಿಗೂ ಸತ್ಪ್ರೇರಣೆಯನ್ನು ಅನುಗ್ರಹಿಸುವ ಮೂಲಕ ಇಲ್ಲಿ ನಡೆಸಲ್ಪಟ್ಟಂತಹ ಬ್ರಹ್ಮಕಲಶಾಭಿಷೇಕದ ಆ ಸತ್ಪುಣ್ಯ ಬಲವಾಗಿ ಇಡೀ ದೇಶ ಕೋಶಗಳಿಗೆ, ನಮ್ಮನ್ನಾಳುವವರಿಗೆ, ನಮ್ಮ ಜೀವನದಲ್ಲಿ ಆಧಾರಭೂತರಾದವರಿಗೆ, ನಮ್ಮ ದೇಶಕ್ಕೆ ಉತ್ತಮವಾದಂತಹ ಭವಿಷ್ಯವನ್ನು ದೇವರು ಅನುಗ್ರಹಿಸಿ ಸರ್ವವಿಧವಾದಂತಹ ಭಯೋತ್ಪಾದಕರ ಆಪತ್ತಿನಿಂದ ದೂರೀಕರಿಸಿ ನಮ್ಮ ದೇಶದ ಧರ್ಮವನ್ನು ಪ್ರಸರಣ ಮಾಡತಕ್ಕಂತಹ ಗುರುಗಳಿಗೂ ವಿಶಿಷ್ಟವಾದಂತಹ ಅಂತಃಶಕ್ತಿಯನ್ನು ದೇವರು ಅನುಗ್ರಹಿಸುವುದರ ಮೂಲಕ ಸರ್ವವಿಧದಿಂದಲೂ ಭಯಮಾಡಿಯ ಈ ಸನ್ನಿಧಾನ ಉತ್ತರೋತ್ತರವಾದಂತಹ ಶ್ರೇಯಸ್ಸನ್ನು ಮಹಾಲಿಂಗೇಶ್ವರ ದೇವರ ಅನುಗ್ರಹಿಸುವುದರ ಮೂಲಕ ಸರ್ವರಿಗೂ ಜೀವನದಲ್ಲಿ ಶಿವತ್ವವನ್ನು ಅನುಗ್ರಹಿಸಿ ಬ್ರಹ್ಮಕಲಶ ಪುಣ್ಯೋತ್ಸವದ ಸತ್ಪುಣ್ಯಫಲವನ್ನು ಸಮಸ್ತ ದೇವರ ಭಕ್ತವೃಂದಕ್ಕೆ ಅನುಗ್ರಹಿಸಬೇಕು. ಜೀರ್ಣೋದ್ಧಾರ ಪ್ರಕ್ರಿಯೆಯಲ್ಲಿ ಲೋಪದೋಷಗಳಾಗಿದ್ದರದನ್ನು ಕ್ಷಮಿಸಿ ಜೀರ್ಣೋದ್ಧಾರವನ್ನು ಸನ್ನಿಧಾನಕ್ಕೆ ಸ್ವೀಕರಿಸಿಕೊಂಡು ಏನೆಲ್ಲ ಪುಣ್ಯಫಲಗಳು ಬೇಕು ಅದನ್ನೆಲ್ಲ ಅನುಗ್ರಹಿಸಿ ನಡೆಸಿಕೊಡಬೇಕು. ಈ ಬ್ರಹ್ಮಕಲಶ ಪುಣ್ಯೋತ್ಸವದ ಪರಿಣಾಮವಾಗಿ ಇನ್ನು ಮುಂದೆ ಸರಿಯಾಗಿ 12 ವರ್ಷಗಳಿಗೊಮ್ಮೆ ಬ್ರಹ್ಮಕಲಶವನ್ನು ನಡೆಸುವಂತಹ ಯೋಗ್ಯತೆಯನ್ನು ಸರ್ವರಿಗೂ ನಿಮಗೆ ದೇವರು ಅನುಗ್ರಹಿಸಿ ಬ್ರಹ್ಮಕಲಶದ ಆ ಪುಣ್ಯ ಫಲದ ಪರಿಣಾಮವಾಗಿ ಸರ್ವರು ಸುಖಿಗಳಾಗುವಂತೆ ಅನುಗ್ರಹಿಸಬೇಕು ಅಂತ ದೇವರ ಸನ್ನಿಧಾನದಲ್ಲಿ ಪ್ರಸನ್ನಕಾಲದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಬೇಕು. ಓಂ ಬಿಭ್ರದ್ದೋರ್ಭಿಕ್ಕುಟಾರಂ ಮೃಗಮಭೈವರೋಧು ಪ್ರಸನ್ನೋ ಮಹೇಶಃ ಸರ್ವಾಲಂಕಾರ ದೀಪ್ತಃ ಸರಸಿನೋ ವ್ಯಾಖ್ಯ ಜನ್ಮಾತ್ತವಾತಃ ಧ್ಯೇಯೋ ಮುಕ್ತಾಪರಾಗಾಮೃತರಸಕಲಿತಾ ತ್ರಿಪ್ರಭ ಪಂಚಭಕ್ತಃ ತ್ರಕ್ಷಃ ಕೋಟೀರಕೋಟಿ ಘಟಿತದುಹಿನರೋಚಿಷ್ಕಲಾದುಂಗಮೌಲಿಃ ಹರಶಂಭೋ ಮಹಾದೇವ ವಿಶ್ವೇಶಾಮರವಲ್ಲಭ ಶಿವಶಂಕರ ಸರ್ವಾತ್ಮನ್ನೀಲಕಂಠ ನಮೋಸ್ತುತೆ ಸಪರಿವಾರಕ ಶ್ರೀ ಮಹಾಲಿಂಗೇಶ್ವರಾಯ ನಮಃ. ಗೋವಿಂದಾನಿ ಗೋವಿಂದ. ವಾದ್ಯ ವಾದ್ಯ
ಐಟಮ್ ಸ್ಕೂಲ್ ಬಸ್ ಕೂಡ ಬಂದು ಹೊಡಿಯುತ್ತೆ ఇది పిల్లరా అందులో ಎಲ್ಲವೂ ನಮ್ಮದು ಅಲ್ಪವಾಗಿ ದೇವಸ್ಥಾನ ಕೋಲು ಪಣಿಯಾಡಿ ಇಲ್ಲಾಂಜಿ 5ನೇ ತಾರೀಕಿಗೆ ನಮ್ಮ ಪೂಜ್ಯರಾಯನ ಸನ್ಮಾನ್ಯ ಪದ್ಮವಿಭೂಷಣ ಶ್ರೀ ಶ್ರೀ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಈ ಬೇಗ ದರ್ಶನ Wow.
ಯಜಮಾನಿಗೆ ಮಾಲಿನ್ಯೇಶ್ವರ ದೇವಸ್ಥಾನದ ಈ ಧಾರ್ಮಿಕ ಕಾರ್ಯಕ್ರಮದ ಶುಭ ಸಂದರ್ಭಗಳು ಈ ಕಾರ್ಯಕ್ರಮ ನಾಟಕಗಳ ದಿನವಾದ 11 ನಾಟಕಗಳು ಮಾತ ಪ್ರಕಾರವಾಗಿ ಈ ಕಾರ್ಯಕ್ರಮಗಳು ಯಜಮಾನಿಗೆ ತುಂಬ ಬರೋದಿದ್ದಾರೆ ಸೋಲಪುರ ಆರೆ ಆರೆ ಐಟು ಉದ್ಘಾಟನೆ ಮೂರು ಬರುತ್ತೆ ಎಲ್ಲರೂ ಸಭಾಂಗಣದ ಅಕ್ಕಪಕ್ಕದಲ್ಲಿರುವ ಎಲ್ಲ ಭಕ್ತರು ಆದಷ್ಟು ಬೇಗನೆ ವೇದಿಕೆಯ ಮುಂಭಾಗಕ್ಕಾಗಮಿಸಿ ನಿಮಗಾಗಿರಿಸಿದ ಆಸನಗಳಲ್ಲಿ ಆಸೀನರಾಗುವಂತೆ ವಿನಂತಿ ಮಾಡಿಕೊಳ್ಳುತ್ತಾ ಇದ್ದೇನೆ. ಪರಮ ಪೂಜ್ಯ ಪುತ್ತಿಗ ಶ್ರೀಗಳವರು ಮತ್ತು ಪೂಜ್ಯ ಹೆಗ್ಗಡೆಯವರು ಸಭಾಂಗಣದ ಕಡೆಗೆ ಆಗಮಿಸುವ ವೇಳೆ ನಾವು ಎಲ್ಲರೂ ಎದ್ದು ನಿಂತು ಗೌರವದಿಂದ ಅವರನ್ನು ಬರಮಾಡಿಕೊಳ್ಳೋಣ. ಅವರ ಆಗಮನವಾಗುತ್ತಾ ಇದೆ. ಹಾಗೆ ಸಭಾಂಗಣದ ಅಕ್ಕಪಕ್ಕದಲ್ಲಿರುವ ಎಲ್ಲ ಭಗವದ್ಭಕ್ತರು ವೇದಿಕೆ ಮುಂಭಾಗಕ್ಕೆ ಆಗಮಿಸುವಂತೆ ವಿನಂತಿ. ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಹೆಜಮಾಡಿ ಇದರ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಮತ್ತು ನಾಗಮಂಡಲ ಸೇವೆಯ ಅಂಗವಾದ ಧಾರ್ಮಿಕ ಸಭಾ ಕಾರ್ಯಕ್ರಮಕ್ಕೆ ಮಂಗಲ ಮಂಟಪದೆಡೆಗೆ ಸಾಗಿ ಬರುತ್ತಿರುವ ಪರಪೂಜ್ಯ ಶ್ರೀಗಳವರಿಗೆ ಮತ್ತು ಪೂಜ್ಯ ಹೆಗ್ಗಡೆಯವರಿಗೆ ಈ ನೆಲದ ಸಮಸ್ತ ಭಕ್ತರ ಪರವಾಗಿ ಗೌರವದ ಸ್ವಾಗತವನ್ನು ಕೋರುತ್ತಾ ಇದ್ದೇವೆ. ಅಂತೆಯೇ ಸಭಾಧ್ಯಕ್ಷರಾದಂತಹ ಶ್ರೀ ಜಯಂತ ಶೆಟ್ಟಿಯವರು, ಆಡಳಿತ ಮುಕ್ತೇಸರಾದಂತಹ ದಯಾನಂದ ಹೆಜಮಾಡಿಯವರು, ಶುಭಾಶಂಸನೆಗೈಯಲ್ಲಿರುವಂತಹ ಅನಂತ ಪದ್ಮನಾಭ ಅಸರಣ್ಣರು
ತಾವುಗಳು ಕೂಡ ಜೊತೆಯಾಗಿ ವೇದಿಕೆಗೆ ಆಗಮಿಸುವಂತೆ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತಾ ಇದ್ದೇನೆ. ಅಭ್ಯಾಗತರಾದಂತಹ ಲಾಲಾಜಿ ಮೆಂಡನ್, ವಿನಯ್ ಕುಮಾರ್ ಸೊರಕೆ ಅವರು, ಶ್ರೀಯುತ ಸದಾನಂದ ಕೆ ಶೆಟ್ಟಿ ಅವರು, ಶ್ರೀ ಕೆ ರಘುರಾಮ ಕೆ ಶೆಟ್ಟಿ ಅವರು, ಶ್ರೀಯುತ ಸದಾಶಿವ ಎಸ್ ಶೆಟ್ಟಿ ಅವರು, ಶ್ರೀಯುತ ಸುಮನ್ ತಲವಾರ್ ತಾವುಗಳು ಕೂಡ ವೇದಿಕೆಗೆ ಆಗಮಿಸುವಂತೆ ವಿನಂತಿ ಮಾಡಿಕೊಳ್ಳುತ್ತಾ ಇದ್ದೇನೆ. ಎಡಪದವರು ರಾಧಾಕೃಷ್ಣ ತಂತ್ರಿಗಳು, ಸುಬ್ರಹ್ಮಣ್ಯ ಅವಧಾನಿಗಳು, ರಾಮಚಂದ್ರ ಭಟ್ ಹಾಗೂ ಪ್ರಾಣೇಶ್ ಹೆಜಮಾಡಿ ತಾವುಗಳು ವೇದಿಕೆಗೆ ಬಂದು ಆಸೀನರಾಗಿ ಕಾರ್ಯಕ್ರಮ ಚಂದಗಾಣಿಸಿಕೊಡುವಂತೆ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತಾ ಇದ್ದೇನೆ. ದಯಾನಂದ ಹೆಜಮಾಡಿಯವರು ಮತ್ತು ಪುಣೆ ಜಯಂತ ಶೆಟ್ಟಿಯವರು ತಾವು ವೇದಿಕೆಗೆ ಆದಷ್ಟು ಶೀಘ್ರವಾಗಿ ಆಗಮಿಸಬೇಕು, ಕಾರ್ಯಕ್ರಮ ನಡೆಸುವುದಕ್ಕೆ ಅನುವು ಮಾಡಿಕೊಡಬೇಕು ಅಂತ ತಮ್ಮಲ್ಲಿ ನಮ್ರ ವಿನಂತಿ ಇದೆ. ಶಂಭವೇ ಶ್ರೀ ಗುರುಭ್ಯೋ ನಮಃ. ನಮೋ ದೇವ್ಯೈ. ಪರಮ ಪೂಜ್ಯ ಶ್ರೀಗಳವರ ಸನ್ನಿಧಾನಕ್ಕೆ ಪುಡಮಟ್ಟು ಪೂಜ್ಯ ಹೆಗ್ಗಡೆಯವರ ಅಡಿದಾವರುಗಳಿಗೆ ವಂದಿಸಿ ಕಾರ್ಯಕ್ರಮವನ್ನು ಆರಂಭಿಸುವುದಕ್ಕೆ ಸನ್ನಿಧಾನದ ಅಪ್ಪಣೆಯನ್ನು ಪ್ರಾರ್ಥಿಸ್ತೇನೆ. ಬಂಧುಗಳೇ, ನಮ್ಮ ಸಂಕಲ್ಪಗಳು ಸತ್ಯವಾಗಬೇಕಾದರೆ ಸತ್ಯ ಸಂಕಲ್ಪನಾದ ಭಗವಂತನ ಅನುಗ್ರಹ ಬೇಕು ಅಂತ ನಂಬಿದ ನೆಲ ನಮ್ಮದು. ಇವತ್ತಿನ ಈ ಸಮಾರಂಭದ ನಿರ್ವಿಘ್ನತೆಗಾಗಿ ದೇವತಾ ಪ್ರಾರ್ಥನೆಯನ್ನು ಮಾಡೋಣ. ಮಣಿಪಾಲ ವಿಶ್ವವಿದ್ಯಾನಿಲಯದ ಡಾಕ್ಟರ್ ಪ್ರತಿಮಾ ಜಯಪ್ರಕಾಶ್ ಅವರು ಪ್ರಾರ್ಥನೆಯನ್ನು ನೆರವೇರಿಸಿಕೊಡಬೇಕು ಅಂತ ವಿನಂತಿ ಮಾಡಿಕೊಳ್ಳುತ್ತೇನೆ. बिंदु संयुक्तं नित्यं ध्यायन्ति योगिनः कामदं मोक्षदं चैव ओंकाराय नमो नमः। श्री गुरुदेवने बा श्री गुरुदेवने बा श्री गुरुदेवने बा श्री गुरुदेवने बा श्यामल कानन शृंगतरंगित सह्याद्रिय सुंदर मंदिर के चिन्मय ममहृन् मंदिर के बा श्री गुरुदेवने बा श्री गुरुदेवने बा श्री गुरुदेवने बा श्री गुरुदेवने बा पूर्व दिगंतर
ಮೂಡಿ ನಾಡಿನ ಕತ್ತಲೆಯನು ಹೋಗಾಡಿ ಮೈದೋರುವ ತೆರದಲ್ಲಿ ನೀನಿಂದು ನಮ್ಮೀ ಮನಗ್ರಹ ಕೈ ತಂದು ನಮ್ಮೆದೆ ಕತ್ತಲ ಪರಿಹರಿಸಿ ಸುಖ ಶಾಂತಿಯ ಕಾಂತಿಗ ಹರಿಸಿ ಕೃಪೆಗೈಯೋ ಮಧೀನ ಬಂದು ಬಾ ಶ್ರೀ ಗುರುದೇವನೆ ಬಾ ಬಾ ಶ್ರೀ ಗುರುದೇವನೆ ಬಾ ಬಾ ಶ್ರೀ ಗುರುದೇವನೆ ಬಾ ಬಾ ಶ್ರೀ ಗುರುದೇವನೆ ಬಾ. ಬಂಧುಗಳೇ, ಋತುಗಳ ರಾಜ ವಸಂತನಿಗೆ ಕೋಗಿಲೆಯ ಮಧುರ ಕಂಠದ ಸ್ವಾಗತವಂತೆ ಅಂಬರ ಪಥಗಾಮಿಗಳಾದ ದೇವತೆಗಳಿಗೆ ಧ್ವಜ ಮಂತ್ರಗಳ ಸ್ವಾಗತವಂತೆ ದೇಹವನ್ನೇ ಧ್ವಜವಾಗಿಸಿ ಮಾತುಗಳನ್ನೇ ಮಂತ್ರವಾಗಿಸಿ ನುಡಿತೋರಣದೊಂದಿಗೆ ಸನ್ನಿಧಾನಗಳನ್ನು ಮೊದಲುಗೊಂಡು ಬಂದಿರುವ ತಮ್ಮೆಲ್ಲರನ್ನು ಸ್ವಾಗತಿಸುವುದಕ್ಕೆ ಸಂತೋಷ ಪಡ್ತೇವೆ. ನಮ್ಮೆಲ್ಲರ ಅಂತರಂಗದ ಸ್ವಾಗತದ ಭಾವಕ್ಕೆ ಧ್ವನಿಯಾಗಿ ದಯಾನಂದ ಹೆಜಮಾಡಿಯವರು ಸ್ವಾಗತವನ್ನು ನೆರವೇರಿಸಿಕೊಡಬೇಕು ಅಂತ ಕೇಳಿಕೊಳ್ತೇನೆ. ಗ್ರಾಮದೊಡೆಯನ ದುಮ್ಮದಿ ಒಂದು ಪವಿತ್ರವಾದ ವೇದಿಕೆಡೆಯಿನಿ ಆಸಿನಾತಿನ ಪರಮ ಪೂಜಾ ಗುರುಜಿರ್ನ ಆಶೀರ್ವಾದ ಪಡೆತೊಂದು ಪದ್ಮವಿಭೂಷಣ ಕಾವಂದೇರಿ ವೀರೇಂದ್ರ ಹೆಗ್ಡೆ ಕಾವಂದೇರ್ನ ಆಶೀರ್ವಾದ ಪಡೆತೊಂದು ವೇದಿಕೆ ತಿನ್ನಂತಿನ ಜಯಂತ್ ಶೆಟ್ರೆ ಅಧ್ಯಕ್ಷ ಸ್ಥಾನ ಜಯಂತ್ ಶೆಟ್ರೆ, ವಿನಯ್ ಕುಮಾರ್ ಸೊರಕೆರೆ, ಲಾಲಾಜಿ ಮೆಂಟಾನ್ ಸದನ್ಸ್ಕೃತಿ ಪೂರ ಎನ್ನ ಆತ್ಮೀಯರೇ ಪೂರ ಸ್ವಾಗತ ಮಲ್ತೊಂದುಲ್ಲ. ಸದಸ್ಯ ಸಿಟ್ಟಿಗೆ ಸ್ವಾಗತ ಮಲ್ತೊಂದ ಎಡಪೋದವು ರಾಧಾಕೃಷ್ಣ ತಂತ್ರಿ, ರಾಮಚಂದ್ರ ಭಟ್ ಅಧ್ಯಕ್ಷ ಪಂಚಾಯತ್ ಪ್ರಾಣಿಷ್ ಯಜಮಾಡಿಗೆ ಯಾನ್ ಸ್ವಾಗತ ಮಲ್ತೊಂದ. ಇನ್ನಿತ ಪವಿತ್ರವಾದಿತ್ತಿನ ದಿನ ಯಜಮಾಡಿ ಗ್ರಾಮಸ್ಥರೇ ಸ್ವರ್ಣಾಕ್ಷರ ಬರೆದಿಪ್ಪಿನಂಚಿನ ಇಂಥ ದಿನ ನಮ್ಮ ಒಡೆ ಭಗವಂತ ಯಥೋದಿ ವರ್ಷದ ಕನಸು ನಮ್ಮ ಇನಿ ಯಜಮಾಡಿದಾಗಲ್ಲ ನಮ್ಮ ಗ್ರಾಮಸ್ಥರ ಪುಣ್ಯದ ದಿನ ನಂಗೆ ಮಹಾಮಲ್ಲ ಭಾಗ್ಯದ ದಿನ. ಈ ಭಾಗ್ಯ ದಿನ ಬಂಡ ಎತ್ತೋ ವರ್ಷದ ಕನಸು ನಮ್ಮ ಇನಿ ನೆರವೇರಿಸಂಡೆ ಒಡೆ ಅಂತೋಡು ಜಗದೊಡೆಯಗ ಜಗದ ಸೃಷ್ಟಿಕರ್ತಗ ಆಲಯ ಅಗತ್ಯಜ್ಜಿ ಆಡ ನಂಕಿನ ಆಲಯ ಬೋಡು ಭಗವಂತನ ಮತ್ತು ಓಡು ಭಗವಂತನ ಪೊರ್ಲು ಮಲ್ತದ ಭಗವಂತನ ಆಶೀರ್ವಾದಕ್ಕೆ ತಗೊಂಡು ನಮ್ಮ ಜಲ್ಮನ್ ಪವಿತ್ರ ಮಲ್ಪಡೋಣ ನಮ್ಮ ಇನ್ ಭಗವಂತನ ಭವ್ಯವಾದ ಮಂದಿರೋಡು ಕುಲ್ಲಯ ಇನಿ ಇಡೀ ಗ್ರಾಮ ಆನಿ ಒಂದಿನ ಸಂಕೋಚ ಮಲ್ತ ಜತ್ತ ಕೋವಿಡ್ ದ ಮಲ್ಲ ಮಹಾಮಾರಿ ಸಂಕೋಚ ಅದು ಒಂಜೇ ಹೊರಡು ಲಾಕ್ಡೌನ್ ಆಂಡ್ ನಿಕಲು ಗ್ರಾಮಸ್ಥರು ಏರ್ಲ ಎನ್ನ ಕೈ ಬಿಡಂದೆ ಪೂರಕಲ ಸಹಕಾರಡು ಗ್ರಾಮದ ಕಲ ಪೂರ ಸಹಕಾರ ಪೂರ ಕೈಪತ್ನ ವಿಷಯಡು ನಡ್ತಿನಂಚಿನ ಇನಿ ಭವ್ಯವಾದ ಮಂದಿರ ಅಧ್ಯಕ್ಷರ ಆಯ್ಕೆ ಆದಿದ್ದ ಜಯಂತ್ ಶೆಟ್ರ್ ನಿಜವಾದ ಅಧ್ಯಕ್ಷರ ಎನ್ನ ಪಲಾಯನ ಸ್ಥಾನ ತುಂತಿಯರ ಇಂಕ್ ದಯನಂದ ದುಂಪು ಪಾತಕಲ ಯಾನುಲ್ಲೇ ಬಂದ ಧೈರ್ಯದ ಪಾತೆರಾರ್ನ ಅಧ್ಯಯನ ಅಧ್ಯಕ್ಷರ ಸ್ಥಾನ ತೋಂದಿಜ್ಜನ್ನ ಪಲಾಯನ ಸ್ಥಾನ ತೋಂದಿಲ್ಲ ಅಂಚೆ ನಿಕುಲು ಗ್ರಾಮಸ್ಥರ ಇಂಕ್ ಪೂರಕುಲ್ಲ ಬೆರೆಸಾಯದ ಉಂತಿಯರು ಭವ್ಯವಾದ ಮಂದಿರಿನ ಆಂಡ್ ರಾತ್ರಿ ಬಗೆಯಲ್ಲಿ ಬೆಂತಿನ ಎನ್ನೊಟ್ಟು ಬೆಂತಿನಕುಲು ಮಸ್ತನ ಉಲ್ಲಾರ ನಿಕುಲು ಕಮಿಟಿದ ಬಾದ ಸದಸ್ಯರು ಜೀರ್ಣೋದ್ಧಾರ ಆಡಳಿತ ಕಮಿಟಿದ ಸದಸ್ಯರು ಮಸ್ತರ್ ಎನ್ನೊಟ್ಟು ಬೆನಿಯಾರಿನಿ ಇಂಥ ದಿನೊಡು ಆ ಒಂಜಿ ಪರಿಶ್ರಮದ ಫಲವಾದ ಭಗವಂತನ ನಮ್ಮ ಸಂತೋಷ ತೂಪಿನ ಭಾಗ್ಯ ನಂಗೆ ತಿಕೊಂಡು ಆ ಭಾಗ್ಯನು
ನಮ್ಮ ಇನಿ ಅನುಭವಿಸೋದಿಲ್ಲ. ಇನಿ ವೇದಿಕೆ ಉಳ್ಳೇರು ಪರಂಪೂಜ ಗುರಿ ಕಾವಂದೇರು ಉಳ್ಳೇರು ನಂಗೆ ಆಶ್ವಾಸನ ಭಾಷಣ ಕೊರಲೇರು, ನಂಗೆ ಆಶ್ವಾದ ಮಲ್ಪರಲ್ಲೇರು. ಇಡೀ ಗ್ರಾಮ ಎಡ್ಡಾವಾಡು ಪ್ರತಿ ಒರೆಗ್ಲ ಭಗವಂತೆ ಸುಖ ಶಾಂತಿನ ಕೊರಾಡು ವೇದಿಕೆ ದಿನ ಮಾತಕಲಿಗ್ಲಾನ ಗ್ರಾಮದ ಬರೋಡು ಸ್ವಾಗತ ಮಲ್ತೊಂದಲ್ಲ ಹೆಂಗ್ ಕೈ ಜೋಡಿ ಸೈನಂಚನ ಎನ್ನ ಗ್ರಾಮಸ್ಥರಿಗೆ ಪರಬುಡ್ದ ಗ್ರಾಮಸ್ಥರಿಗೆ ಪೂರ ಕಲಿಗ್ಲ ಯಾನ್ ಸ್ವಾಗತ ಸೌಂದಲ್ಲ ಭಗವಂತನ ಕೃಪೆಗೆ ನಮ್ಮ ಪಾತ್ರಾಕ ಪೂಜನೀಯ ಗುರುಜಿ ಪೂಜನೀಯ ಕಾವಂದೇರ್ನ ಇನಿ ಆಶ್ವಾಸನ ಬಾಚೋಣ ನಮ್ಮ ಪವಿತ್ರಾಕ ಮಾತಕಲಿಗ್ಲಾನ್ ಸಮಯದ ಮಸ್ತ್ ಅಭಾವ ಉಂಟು ತಂತಿದಾರ್ ಪಿದೇವಂಡನೆ ಪಂಡೇರಿ ಸಮಯದ ಮಸ್ತ್ ಅಭಾವ ಉಂಟು ಐಕೋಸ್ಕರ ಮಾತಕಲೆಲ್ಲ ಇಲ್ಜಡ್ಯಾನು ಸ್ವಾಗತವನ್ನು ಮುಗಿಸೊಂದು ಅವಕಾಶಕ್ಕೂ ವಂದಿಸೊಂದಿಲ್ಲ. ಬಂದಿರುವ ಗಣ್ಯರನ್ನು ಪೂಜ್ಯರನ್ನು ಸ್ವಾಗತಿಸುವ ಹೊತ್ತು ಪರಮ ಪೂಜ್ಯರಾದ ಪುತ್ತಿಗೆ ಶ್ರೀಗಳವರಿಗೆ ದಯಾನಂದ ಹೆಜಮಾಡಿಯವರು ಫಲಸಮರ್ಪಣೆ ಮಾಡಿ ಈ ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸ್ವಾಗತವನ್ನು ಕೋರುವಂತೆ ವಿನಂತಿ ಮಾಡಿಕೊಳ್ಳುತ್ತಾ ಇದ್ದೇನೆ. ಪೂಜ್ಯ ಶ್ರೀಗಳವರೇ, ಇದು ಈ ನೆಲದ ಎಲ್ಲ ಭಗವದ್ಭಕ್ತ ಬಂಧುಗಳ ಗೌರವದ ಸ್ವಾಗತ ಅಂತ ಸ್ವೀಕರಿಸಿ ನಮ್ಮೆಲ್ಲರಿಗೂ ಶುಭವಾಗುವಂತೆ ಹರಸಬೇಕು ಅಂತ ಸನ್ನಿಧಾನವನ್ನು ಪ್ರಾರ್ಥಿಸ್ತೇನೆ. ಇದೀಗ ಪರಮ ಪೂಜ್ಯ ಹೆಗ್ಗಡೆಯವರನ್ನ ಜಯಂತ್ ಶೆಟ್ಟಿ ಪುಣೆ ಇವರು ಫಲಸಮರ್ಪಣೆ ಮಾಡಿ ಮಾಲಿಕಾ ಸಮರ್ಪಣೆಯೊಂದಿಗೆ ಈ ಕಾರ್ಯಕ್ರಮಕ್ಕೆ ಗೌರವಪೂರ್ವಕ ಬರಮಾಡಿಕೊಳ್ಳಬೇಕು ಅಂತ ಪ್ರಾರ್ಥನೆ ಇದೆ. ಪೂಜ್ಯರಿಗೆ ನಮನಗಳೊಂದಿಗೆ ಗೌರವದ ಸ್ವಾಗತ. ಈ ಸಮಾರಂಭದಲ್ಲಿ ನಮ್ಮೊಂದಿಗೆ ಶ್ರೀಯುತ ಲಾಲಾಜಿ ಆರ್ ಮೆಂಡನ್ ಅವರಿದ್ದಾರೆ. ದಯಾನಂದ ಹೆಜಮಾಡಿಯವರು ಮತ್ತು ಜಯಂತ್ ಶೆಟ್ಟಿ ಇವರು ಜೊತೆಯಾಗಿ ಗಣ್ಯರನ್ನ ಸ್ವಾಗತಿಸಬೇಕು. ಲಾಲಾಜಿ ಆರ್ ಮೆಂಡನ್ ಇವರಿಗೆ ನಮ್ಮೆಲ್ಲರ ಪರವಾಗಿ ಪ್ರೀತಿಯ ಸ್ವಾಗತ. ಅಂತೆಯೇ ಶ್ರೀಯುತ ವಿನಯ್ ಕುಮಾರ್ ಸೊರಕೆ ಅವರಿಗೆ, ಶ್ರೀಯುತ ಸದಾನಂದ ಕೆ ಶೆಟ್ಟಿ ಇವರಿಗೆ, ಶ್ರೀಯುತ ರಘುರಾಮ್ ಕೆ ಶೆಟ್ಟಿ ಇವರನ್ನು ಕೂಡ ನಾವು ಈ ಕಾರ್ಯಕ್ರಮಕ್ಕೆ ಗೌರವದಿಂದ ಬರಮಾಡಿಕೊಳ್ಳುತ್ತಾ ಇದ್ದೇವೆ. ಸದಾಶಿವ ಎಸ್ ಶೆಟ್ಟಿ ಇವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಪ್ರೀತಿಯ ಸ್ವಾಗತ. ಚಿನ್ನದ ಮೇಲಿನ ಆದರಣೀಯರಾದಂತಹ ಶ್ರೀ ರಾಮಚಂದ್ರ ಭಟ್ರು, ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಹೆಜಮಾಡಿ ಇದರ ಅಧ್ಯಕ್ಷರು ಅರ್ಚಕರು, ಅವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಗೌರವದ ಸ್ವಾಗತವನ್ನು ಕೋರುತ್ತಾ ಇದ್ದೇವೆ. ವೇದಿಕೆಯಲ್ಲಿರುವಂತಹ ಅಂತೆಯೇ ಶ್ರೀಯುತ ಪ್ರಾಣೇಶ್ ಹೆಜಮಾಡಿ ಇವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಗೌರವದ ಸ್ವಾಗತವನ್ನು ಕೋರುತ್ತಾ ಇದ್ದೇವೆ. ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರೇ, ಪೂಜ್ಯ ಶ್ರೀಗಳವರ ಸನ್ನಿಧಿಯಲ್ಲಿ, ಪೂಜ್ಯ ಹೆಗ್ಗಡೆಯವರ ದಿವ್ಯ ಉಪಸ್ಥಿತಿಯಲ್ಲಿ ನಿಮಗೆ ಹಿಂಗಾರದ ಎಸಳನ್ನಿಟ್ಟು ತಾಂಬೂಲದೊಂದಿಗೆ ಸ್ವಾಗತವನ್ನು ಕೋರಿದ್ದೇವೆ. ಇಟ್ಟ ಹಿಂಗಾರದ ಎಸಳನ್ನು ಬಂಗಾರದ ಎಸಳಾಗಿ ಸ್ವೀಕರಿಸಿ ಯೇಷ ಸೇವೆಗೆ ನಮ್ಮೊಂದಿಗೆ ನೀವು ಜೊತೆಯಾಗಬೇಕು ಅನ್ನುವ ಪ್ರೀತಿಯ ಕೇಳಿಕೆ ನಮ್ಮದು. ಬಂಧುಗಳೇ, ಬಂದಿರುವ ನಿಮ್ಮೆಲ್ಲರಿಗೂ ಪ್ರೀತಿಯ ಮಾತುಗಳನ್ನೇ ಮಲ್ಲಿಗೆಯಾಗಿ ಇತ್ತು ನಾವು ಸ್ವಾಗತವನ್ನು ಕೋರುತ್ತೇವೆ. ಎಲ್ಲರಿಗೆ ನೀಡಿದ ಸ್ವಾಗತವನ್ನು ಕೈ ಚಪ್ಪಾಳೆಯೊಂದಿಗೆ ಸ್ವೀಕರಿಸಬೇಕು ಅಂತ ನಮ್ರನಾಗಿ ಕೇಳಿಕೊಳ್ಳುತ್ತೇನೆ. ಬಂಧುಗಳೇ, ಈ ಶಿವಾಲಯದ ಜೀರ್ಣೋದ್ಧಾರದ ಕುರಿತಾಗಿ ಅನೇಕ ಸಂಗತಿಗಳಿವೆ. ಆದರೆ ಪ್ರಾಚೀನ ದೇಗುಲಗಳನ್ನು ಪುನರ್ನಿರ್ಮಾಣ ಮಾಡುವುದಕ್ಕೆ ಹೊರಟಾಗಲೆಲ್ಲ ನಮಗೆ ದಾರಿದೀಪವಾದದ್ದು, ಹೆಜ್ಜೆ ಹೆಜ್ಜೆಗೆ ನೆನಪಾದದ್ದು ಪೂಜ್ಯ ಹೆಗ್ಗಡೆಯವರು ಹೇಳ್ತಾ ಇದ್ದ ಮಾತುಗಳು. ಹೊಸ ದೇಗುಲಗಳನ್ನು ನಿರ್ಮಾಣ ಮಾಡುವುದಕ್ಕಿಂತ ಪ್ರಾಚೀನ ದೇಗುಲಗಳನ್ನು ನಿರ್ಮಾಣ ಮಾಡುವುದು ಹೆಚ್ಚು ಶ್ರೇಯಸ್ಕರ ಅನ್ನುವ ಅವರ ಸಂದೇಶವೇ ಇಂತಹ ಪ್ರಾಚೀನ ದೇಗುಲಗಳ ಜೀರ್ಣೋದ್ಧಾರಕ್ಕೆ ಒಂದು ದೊಡ್ಡ ಪ್ರೇರಣೆ ಅನ್ನುವುದನ್ನು ನಾವು ಮರೆಯುವಂತಿಲ್ಲ. ಮಾತ್ರವಲ್ಲ, ಅದನ್ನು ಪ್ರೋತ್ಸಾಹಿಸುತ್ತಲೇ ಬೆಂಬಲವಾಗಿ ನಿಂತ ಪೂಜ್ಯ ಶ್ರೀಗಳ ಸಂಕಲ್ಪ ಶಕ್ತಿಯ ಮುಂದೆ ನಾವು ಶರಣೆನ್ನಲೇಬೇಕು. ಇರುವರು ದಿವ್ಯ ಸನ್ನಿಧಾನಕ್ಕೆ ತಲೆಬಾಗದ ಪ್ರಾಸ್ತಾವಿಕ ನುಡಿಗಳಿಗಾಗಿ ನವೀನ್ ಶೆಟ್ಟಿಯವರು ನಿಮ್ಮ ಮುಂದೆ ಬರುತ್ತಾರೆ. ಲೋಕದ ಉಲ್ಲಾಯನ ಭಕ್ತಿ ಸುಗಿಪುದ ಪುರ್ಪುನು ಉಡಲ ಗಂತಿಡೆ ನಾಟ ಒಂದು
ಇನಿ ಲೋಕದ ಉಲ್ಲಾಯನ ಲಿಂಗುಗು ಕಾರ್ನ ಬಿಂಬದ ತರಮಿತ್ತು ಕಲಶ ನೀರು ಮೈಪುನಂಚಿತ್ತಿನ ಈ ಪೊರ್ತುಡು ಭಕ್ತಿನ ಮನಸ್ಸಿಡೆ ತೀಡೊಂದು ಈ ಪುಣ್ಯದ ತಲಕ ಬರಿಯಾದು ಬಾನ ಕುಬಲಾಡಿ ಅಡಿದ ಪಾಡ್ದಿ ಪೇಟೋಡು ಓಲಗತ್ತಿನ ಚಿತ್ತಿನ ಮಾತ ಬಂಧುಲೇನ ಅರ್ಥ ಪಿಟ್ಟಿದ ಅರಣ್ಯಗಡಿ ಎದುಕೊನೊಂದು ಪೊರ್ತು ಹೆಚ್ಚ ಈ ಜಾನಿ ನಡೆದಾತ್ರ ರಡ್ಡೆ ಪಾತ್ರ ದೊಡ್ಡಗೂ ಪ್ರಸ್ತಾಪದ ನುಡಿದಿವರೆ ಒಂಜಿ ಪ್ರಯತ್ನ ಮಲ್ಪೆ ಬಂಧುಲೆ ಒಂಜಿ ಕಡೆಟ್ಟು ವರ್ಮ ಮಾಗನದ ಅಪ್ಪ ಉಲ್ಲಾಲ್ದಿನ ಪಾದ ತೊರಪುನಂಚಿತ್ತಿನ ಪರಿಪು ಶಾಂಭವಿ ಪರಪುನಂಚಿತ್ತಿನ ಪುಣ್ಯದ ನೆಲ ಅಂಚಿತ್ತಿನ ಪೆಜ ಮಾಡಿದ ಇಡೀ ಗ್ರಾಮಡು ಕಣ್ಣ ಸಿಮೆಡು ಕಾತೊಂದುಪುನಂಚಿತ್ತಿನ ಧರ್ಮ ದೇವತಲೈನ ಚಿತ್ತಿನ ಜುಮಾದಿ ಅಂಚನೆ ಜಾರಂದಾಯೆ ಸಾರಮಣಿ ಬೈದೇರ್ಲು ಕೊಡಮಂತಾಯೆ ಬಬ್ಬರಿಯೆ ಅಂಚನೆ ಕೋರ್ದಪುನಂಚಿತ್ತಿನ ವಿಶೇಷವಾಗಿನ ಆ ಸಾನ್ನಿಧ್ಯೋಪುನಂಚಿತ್ತಿನ ತಲ ಧರ್ಮ ದೇವತಲು ಮಾಯದ ಬೇಟೆನ ನಿಚ್ಚ ಕೊರ್ಬಿನಂಚಿತ್ತಿನ ಈ ನೆಲಟ್ಟು ಲೋಕದ ಉಲ್ಲಾಯೆ ಬೊಲ್ಲಿಗಟ್ಟದ ಗುರುಕಾರೆ ಈಶ್ವರ ದೇವರು ದಲ ವರ್ಮ ಅನ್ನುವುದು ವರ್ಷೋರ್ದು ದುಂಬು ಈ ನೆಲಟ್ಟು ಉಂಡಾತೆರು ಮುಲ್ಪ ಆರಾಧನೆ ದೊತ್ತೊಂದು ಬೈದೇರು ಪಂಪಿನವು ಮುಲ್ಪದ ಮಣ್ಣು ಪಂಪಿನ ಚಿತ್ತಿನ ನಂಕ ಪುರಾಣದ ಚರಿತ್ರೆ ಬಂಧುಲೆ ನನ ಈ ಒಂಜಿ ಚರಿತ್ರೆಯನ್ನು ತೋಡುಂದಾಂಡ ಪುರಾಣದ ಆಯುರ್ತಿಕುನ ಚಿತ್ತಿನ ಕೊಡಂಜಿ ಕತ್ತತ ಪಿರ್ಕಾರ ಈ ನಮ್ಮ ತುಳುನಾಡಿನ ಒಂಜಾತ ದೇವಲ್ಯಲು ಉಂಡಾವರ ಕಾರಣಾತಿನ ಚಿತ್ತಿನ ಕರಾಸುರೆ ಈ ಒಂಜಿ ಪುಣ್ಯದ ನೆಲಟ್ಟು ಬತ್ತದು ತಪಸ್ಸು ಮಲ್ತದು ಉಲ್ಲಾಯನ ಸಾಕ್ಷಾತ್ಕಾರ ಮಲ್ತೇರು ಪನ್ನ ಚಿತ್ತಿನ ಕಥಲ ನಂಕ ತಿಕ್ಕೊಂಡು ಅಂಚಿತ್ತಿನ ಪುಣ್ಯದ ಸಾನ್ನಿಧ್ಯಗೂ ಇನಿ ವರ್ಮನೂದು ವರ್ಷದ ಇಂಜಿನು ಪಂಪಿನವು ನಂಕ ಸಂಶೋಧಕರೇ ಚರಿತ್ರಕಾರ್ಯರ ಪಂಪಿನ ಚಿತ್ತಿನ ಕತೆ ಇನಿ ಕನಗ ಹೊಸತೊಂಜಿ ದೇವಲ್ಯ ಮುಲ್ಪ ನಿರ್ಮಾಣ ಆತಂದು ಏತೋ ಕಾಲದ ಗಾಳಿಯ ಬರ್ಸಗು ಅಂಚನೆ ಕಾಯಿ ದುಂಬುಗು ಬೀಜಿ ಗಾಳಿಗು ಕಾಲದ ಪಾಡುಗು ಗಿದ್ರಿಗಿತ್ತಲಾತಿನ ಚಿತ್ತಿನ ದೇವಲ್ಯನು ಕುಡರ ಗಿರ್ತ ಕಟ್ಟುಡು ಮಾಡ ಮುಗಿಲಿನ ಬಾನ ತೋಜೋಡು ಚಿತ್ತಿನ ಸಂಕಲ್ಪನು ದೇವರ ಕೊರಿ ಪ್ರಕಾರ ಮುಲ್ಪದ ಮಾತ ಗ್ರಾಮದ ಭಕ್ತರ್ನಕುಲು ಸೇರೊಂದು ಊರು ಪರವರ್ದ ಮಾತ ಭಕ್ತರ್ನಕುಲು ಒಟ್ಟು ಸೇರೊಂದು 10 ಕೋಟಿದ ಬಿಲೆತ್ತ ಪೊರ್ಲಗಂಟದ ದೇವಲ್ಯನು ಉಂಡು ಮಲ್ಪೋಡು ಚಿತ್ತಿನ ತೀರ್ಮಾನಗು ಜತ್ತಿರು ಪರಮಾತ್ಮನ ಅನುಗ್ರಹ ಸಂಪೂರ್ಣವಾದ ಒಲಿದು ಬತ್ತಂಡು ಪೊರ್ಲಗಂಟ ದೇವಲ್ಯ ಮುಲ್ಪ ನಮ್ಮ ದುಂಬದ ಈ ಕಡೆ ಲಕದೂತು ಬಂದಲೆ ಒಂಜಿ ಪಾತೆರ ತೆರಿದಿ ನಕುಲ್ ಪನ್ಪೇರು ಒಂಜಿ ದೇವಲ್ಯ ಆವುಡೊಂದಾಂಡ ಆನಿ ಕಾಲಡು ಪಂಡ ನೆತ್ತ ಪೂರ್ವ ಕಾಲಡು ಜೀರ್ಣೋದ್ಧಾರ ಪರವತ್ತುಂದಾಂಡ ದೇವಲ್ಯ ಕಟ್ಟುನಂಚಿತ್ತಿನ ಪೊರ್ತುಡು ಏರ್ ಮಾತ ಇತ್ತರೆ ಅಕುಲೆ ಕುಡೊಂಜಿ ಜನ್ಮಡು ಬತ್ತದು ಇಂಚಿತ್ತಿನ ಈ ಪುಣ್ಯದ ಕಾಲಡು ಉಪ್ಪೇರು ಪನ್ನಂಚಿತ್ತಿನ ಒಂಜಿ ವಿಚಾರ ಬಹುಶಃ ಸತ್ಯ ಅಂದಿಯ ನೋಡು ಬಹುಶಃ ಆನಿ ಕಾಲಡ್ಲ ಇನಿ ಮಾತ ಏರ್ ಮಾತ ಬೆಂತನ ಏರ್ ಮಾತ ನೆಕ್ಕ ಸಕಾರ ಸಕಾಯ ಮಲ್ದರ ಅಕುಲ್ಲ ಆನಿಲ ಈ ಒಂಜಿ ದೇವಲ್ಯ ಉಂಡಾನಗ ಇತ್ತಿರು ಬಂದಂಚಿತ್ತಿನ ವಿಚಾರ ನಮ್ಮ ನೆನವರಿಕೆ ಮಲ್ತ ನೋಡ್ ಬಂದಲೆ ಅಂಚನೆ ತಿರಿದು ನಕುಲ್ ಬಂದ್ಬಿರಿ ಒಂಜಿ ಶಿಲ್ಪಿ ಕಲ್ಲಿಡಿ ಶಿಲ್ಪ ಮಲ್ಪಡೊಂದಂಡ ಅತ್ತಂದಂಡ ಮರಟ್ಟಿ ಕೆತ್ತನೆ ಮಲ್ಪಡೊಂದಂಡ ಆರ್ನ ಶಿಲ್ಪಾಧಾರಡು ಶಿಲ್ಪಶಾಸ್ತ್ರದ ಆಧಾರದ ಪ್ರಕಾರ ಮಲ್ಪೇರು ಅಂಡಲ ಪರಮಾತ್ಮಗೆ ಎಂಚಬೋಡು ಅಂಚನೆ ಅಕಲೆಗೆ ಮನ ಕೊರದು ಮಲ್ಪವರಿಗೆ ದೇಪಂಡ ಒಂಜಿ ಮಲ್ಲ ಬಾಂಧ ಕಲ್ಲದ ಉಳೈಡು ದೇವರು ಏಪನೆ ಉಂಡಾದು ಪೇರು ಎಚ್ಚೆಚ್ಚಿನ ಕಲ್ಲದ ಕೆತ್ತಲೆನ ಮಾತ್ರ ಆ ಶಿಲ್ಪಿನ ಶಿಲ್ಪಶಾಸ್ತ್ರಗೂ ಬತ್ತದ ರಟ್ಟಾವರಿಗೆ ಅಂಚನೆ ಮರತ ಕೆತ್ತಲೆನ ತಪ್ಪಾದು ತನಕಿ ಏತುಬೋಡ ಅಂಚಿತ್ತಿನ ಪೊರ್ಲದ ಮೂರ್ತಿ ಉಪ್ಪರಯವ ಅತ್ತಂದಾಂಡ ನಿರ್ಮಾಣ ಉಪ್ಪರಯವ ಮಲ್ಪವಿರು ಪನ್ನಂಚಿತ್ತಿನ ಪಾತ್ರ ಇನ್ನು ಕನಗ ಸಾರ ಕಟ್ಲೆ ಭಕ್ತರ್ನಕುಲು ಒಟ್ಟು ಸೇರೊಂದು ತಿಂಗಳು ಕಟ್ಲೆ ನಿದ್ರೆ ಬಿಡೊಂದು ಪೊರ್ಲುದ ಈ ದೇವಲ್ಯ ಉಂಡಾವರ ಕಾರಣ ಆತಿರು ವಿಶೇಷವಾದ ಅವಧಾನಿಲು ಗುಂಡು ಬೆಳೆದ ಸುಬ್ರಹ್ಮಣ್ಯ ಭಟ್ನ ಅವಂಜಿ ವಾಸ್ತುಶಿಲ್ಪದ ಆಧಾರ ಪರ್ಯವ ಅಂಚನೆ ಅಭ್ಯಂತರಿ ಶಾಸ್ತ್ರಜ್ಞರ ಚಿತ್ರನ ವಿಷ್ಣುಮೂರ್ತಿ ಭಟ್ನ ಒಂಜಿ ಮುತಾಲಿಕ ಪರ್ಯಾವು ಐಟ್ಲ ವಿಶೇಷವಾದ ಸಾರ ಕಟ್ಲೆ ಭಕ್ತರ್ನಕಲ್ನ ಬೆಗರ್ ನೆತ್ತ ಪಿರೌಡು ಉಂಡು ನಮ್ಮ ಈಶ್ವರ ದೇವರೇನ್ ಪಂಪ ಮೂಜಿ ಕಣ್ಣದ ದೇವರೆಂದು ಅರೆಗ ಮುಂಡೋಡ್ಲ ಒಂಜಿ ಕಣ್ಣುಂಡಿಗೆ ಮುಲ್ಪಲ ಮಸ್ತ್ ಜನ ಸಕರ ಸಕಾಯ ಮಲ್ದಿರಡಲ ಈಶ್ವರ ದೇವರನ ಮೂಜಿ ಕಣ್ಣದ ಹೊರತ ಲೆಕ್ಕ ಈ ಒಂಜಿ ದೇವಸ್ಥಾನದ ಆಡಳಿತ ಮುಖ್ಯಸ್ಥರ ಚಿತ್ತಿನ ದಯಾನಂದ ಹೆಜಮಾಡಿ ಪರ್ಯಾವು ಜೀರ್ಣೋದ್ಧಾರ ಸಮಿತಿದ ಗುರುಕರ್ಲ ಚಿತ್ತಿನ ಜಯಂತ್ ಶೆಟ್ರು ಪರ್ಯಾವು ದೂರದ ಮಾಯಕಂದ ಊರು ದಂಡದ ರಾಜ ಬೊಂಬೈಡಿ ಸಮಿತಿ ಮಲ್ತಂದ ಅಲ್ಪ ಪನವನು ಕೂಟಾದಿನ ಚಿತ್ತಿನ ಪುಷ್ಪರಾಜ್ ಶೆಟ್ರು ಉಪ್ಪರ ಅಕುಲು ಆ ದೇವರನ ಮೂಜಿ ಕಣ್ಣದ ಲೆಕ್ಕ ದುಮ್ಮುಂತದು ಈ ಒಂಜಿ ಇಡೀ ಸಮಿತಿದ ಮಾತ ಬಂಧುಗಳೇ, ಪ್ರಾಸ್ತಾವಿಕ ನುಡಿಗಳನ್ನು ಕೇಳಿದ್ದೀರಿ. ಯಾವತ್ತೂ ಕೂಡ ನಮಗೊಂದು ಗುರಿ ಸ್ಪಷ್ಟವಾಗಿದ್ದಾಗ ಗುರುಗಳ ಮಾರ್ಗದರ್ಶನ ಆಶೀರ್ವಚನ ನಮ್ಮನ್ನು ಮುಂದುವರಿಸ್ತದಂತೆ. ಆ ನೆಲೆಯಲ್ಲಿ ಈವರೆಗೆ ಸಾಗಿ ಬಂದ ದಾರಿಗೆ ದಾರಿ ತೋರಿದ್ದೀರಿ. ಮುಂದಿನ ಹೆಜ್ಜೆಗಳಿಗೆ ಬೆಳಕಾಗಬೇಕು ಅನ್ನುವ ಪ್ರಾರ್ಥನೆಯೊಂದಿಗೆ ಪೂಜ್ಯ ಶ್ರೀಗಳವರು ಮಾತುಗಳನ್ನೇ ಮಂಗಳ ಮಂತ್ರಾಕ್ಷತೆಯಾಗಿ ನಮ್ಮನ್ನು ಹರಸಬೇಕು ಅಂತ ಸನ್ನಿಧಾನದಲ್ಲಿ ಪ್ರಾರ್ಥಿಸ್ತೇನೆ. ಪೂಜ್ಯ ಶ್ರೀಗಳವರ ಆಶೀರ್ವಾದದ ನುಡಿಗಳನ್ನು ಕೇಳೋಣ.
पूर्वेऽपि कर्दमपराशरपाण्डुमुख्याः यत्सेवया गुणगणाढ्यमपत्यमापुः तं पूर्णसद्गुणतनं करुणामृताब्धिं नारायणं कुलपतिं शरणं व्रजेम। निर्मत्य उग्रभवार्णवे निजमनोभीष्टं दिशामीति यः सम्यक् ज्ञापयितुं करेण विलसन्मन्तानम् अन्येन च रम्यं दामददन्महेश रजतग्रामश्रियोऽलङ्कृतिः कर्मन्तीश्वरभक्तिबन्धनवशः प्रीतोऽस्तु कृष्णप्रभुः। पापावली पाटनपट्वपाङ्गः श्रीपाणिपद्माञ्चितजानुजङ्गः गोपालबालकृपया स्वयन्नः श्रीपाण्डुरङ्गो भवतु प्रसन्नः। प्रथमो हनुमन्नाम द्वितीयो भीम एव च पूर्णप्रज्ञः तृतीयस्तु भगवत्कारसाधकः। बुद्धिर्बलं यशोधैर्यं निर्भयत्वम् अरोगता अजाड्यं वाक्पटुत्वं च हनुमस्मरणात् भवेत्। हरशम्भो महादेव विश्वेशामरवल्लभ शिवशङ्कर सर्वात्मन् नीलकण्ठ नमोऽस्तुते। आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। ಶ್ರೀಗುರುಭ್ಯೋ ನಮಃ. ಇವತ್ತಿನ ದಿವಸ ಹೆಜಮಾಡಿನ ಊರಿನ ಎಲ್ಲ ಸದ್ಭಕ್ತರಿಗೂ ನಮಗೂ ಅತ್ಯಂತ ಸಂತೋಷದ ದಿವಸವಾಗಿದೆ. ಅತ್ಯಂತ ಮನಸ್ಸಿಗೆ ಶಾಂತಿಯನ್ನು ಕೊಟ್ಟಂತಹ ದಿವಸವಾಗಿದೆ. ಇಡೀ ಊರಿನ ಶುಭೋದಯವಾಗಿದೆ ಎಂಬುದಾಗಿ ನಾವು ಭಾವಿಸ್ತಾ ಇದ್ದೇವೆ. ಮಹಾಲಿಂಗೇಶ್ವರ ದೇವರು ಪುನಃ ಇಲ್ಲಿ ಚೈತನ್ಯವನ್ನು ಪಡೆದು ನಮ್ಮನ್ನೆಲ್ಲ ಅನುಗ್ರಹಿಸಲಿಕ್ಕೆ ಮತ್ತೊಮ್ಮೆ ಸನ್ನಿಹಿತರಾದಂತಹ ಈ ಪರ್ವ ದಿವಸ. ಒಂದು ಊರು ಅದು ಚೆನ್ನಾಗಿ ಸಮೃದ್ಧವಾಗಿ ಸುಖ ಶಾಂತಿಯಿಂದ ಮುನ್ನಡೆಯಬೇಕಾದರೆ ಅಲ್ಲಿಯ ದೇವರನ್ನು ಕೊಟ್ಟು ಆ ಕೆಲಸಕ್ಕೆ ನಾವು ಮುಂದೆ ಹೋಗಿ ಅಂತೇಳಿ ಹೇಳಿದಾಗ ಅವರು ಬಹಳ ಒಂದು ಉತ್ಸಾಹದಿಂದ ಈ ಕೆಲಸವನ್ನು ಬಹಳ ಒಂದು ಸಮರ್ಥವಾಗಿ ಪೂರೈಸಿದ್ದಾರೆ. ಅದಕ್ಕೋಸ್ಕರ ಅವರಿಗೆ ಬಲಗೈಯಾಗಿ ನಮ್ಮ ಜಯಂತ್ ಶೆಟ್ಟರು ಕೂಡ ದೊರಕಿದ್ದಾರೆ. ಯಾವಾಗ ಡೋನರು ಆಮೇಲೆ ಕಾರ್ಯಕರ್ತರು ಇಬ್ಬರು ಜೊತೆಗೆ ಸೇರ್ತಾರೆ ಆವಾಗ ಆ ಕೆಲಸ ಪರಿಪೂರ್ಣವಾಗ್ತದೆ. ಹೀಗೆ ದಯಾನಂದ ಅವರ ಒಂದು ನೇತೃತ್ವದಲ್ಲಿ ಎಲ್ಲ ದಾನಿಗಳು ಎಲ್ಲ ಒಂದು ಭಕ್ತರು ಸೇರಿ ಈ ಒಂದು ದೊಡ್ಡ ಒಂದು ಸೇವೆಯನ್ನು ನಡೆಸಿದ್ದಕ್ಕೋಸ್ಕರ ನಾವು ನಿಮ್ಮೆಲ್ಲರನ್ನು ಕೂಡ ಅಭಿನಂದಿಸ್ತಾ ಇದ್ದೇವೆ. ಇಲ್ಲಿಯ ತಂತ್ರಿಗಳು ಕೂಡ ರಾಧಾಕೃಷ್ಣ ತಂತ್ರಿಗಳು, ಅರ್ಚಕ ವರ್ಗದವರು ಕೂಡ ವಿಶೇಷವಾದಂತಹ ಸಹಕಾರವನ್ನು ನೀಡಿ ಈ ಒಂದು ದೊಡ್ಡ ಕೆಲಸ ಆಗುವುದಕ್ಕೆ ಅವರು ಕೂಡ ಕಾರಣೀಭೂತರಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಾವು ದಯಾನಂದ ಅವರನ್ನು, ಜಯಂತ್ ಶೆಟ್ಟರವರನ್ನು, ನಮ್ಮ ತಂತ್ರಿಗಳನ್ನು ಕೂಡ ನಮ್ಮ ಪುತ್ತಿಗೆ ಮಠದ ವತಿಯಿಂದ ವಿಶೇಷವಾಗಿ ಅಭಿನಂದಿಸ್ತಾ ಅವರಿಗೆ ಶ್ರೀಮಠದ ವತಿಯಿಂದ ಪ್ರಸಾದವನ್ನು ಕೂಡ ಸನ್ಮಾನವನ್ನು ಕೂಡ ಈ ಸಂದರ್ಭದಲ್ಲಿ ಮಾಡಬೇಕು ಅಂತ ಹೇಳಿ ನಾವು ಸಂಕಲ್ಪ ಮಾಡಿದ್ದು, ಅವರ ಮುಖಾಂತರ ಇನ್ನಷ್ಟು ಮಹಾಲಿಂಗೇಶ್ವರ ದೇವರ ಸೇವೆ ನಡೆಯಲಿ. ಆ ಮಹಾಲಿಂಗೇಶ್ವರ ದೇವರು ಇಲ್ಲಿ ಪರಿಪೂರ್ಣವಾಗಿ ಸನ್ನಿಹಿತರಾಗಿ ಎಲ್ಲ ಹೆಜಮಾಡಿಯ ಎಲ್ಲ ಭಕ್ತರಿಗೂ ಕೂಡ ನಿರಂತರ ಅನುಗ್ರಹವನ್ನು ಮಾಡುವಂತಾಗಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಹಾರೈಸ್ತಾ, ಮುಂದೆ ಉಡುಪಿಯಲ್ಲಿ ಮುಂದಿನ ಪರ್ಯಾಯ ನಮ್ಮ ಪರ್ಯಾಯ ಆಗಿದೆ, 4ನೇ ಪರ್ಯಾಯ ಮುಂದೆ ಬರ್ತಾ ಇದೆ. ಈ ಒಂದು ಪರ್ಯಾಯ ಸಂದರ್ಭದಲ್ಲಿ ಇದು ಪುತ್ತಿಗೆ ಮಠದ ಪರ್ಯಾಯ ಇದ್ದ ಹಾಗೇನೆ ಹೆಜಮಾಡಿ ಭಕ್ತರ ಪರ್ಯಾಯವು ಕೂಡ ಇದಾಗಿದೆ. ಇಂತಹ ಪರ್ಯಾಯದಲ್ಲಿಯೂ ಕೂಡ ಇದೇ ರೀತಿ ಬ್ರಹ್ಮಕಲಶೋತ್ಸವದ ರೀತಿಯಲ್ಲಿ ನೀವೆಲ್ಲರೂ ಕೂಡ ಆ ಕೃಷ್ಣನ ಪೂಜಾ ಪರ್ಯಾಯ ಮಹೋತ್ಸವವನ್ನು ಕೂಡ ನೀವೆಲ್ಲರೂ ಕೂಡ ನೆರವೇರಿಸಿಕೊಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹಾರೈಸ್ತಾ, ನಮ್ಮ ಪರ್ಯಾಯದ ವಿಶೇಷ ಯೋಜನೆಯಾದಂತಹ ಕೋಟಿ ಗೀತಾ ಲೇಖನ ಯಜ್ಞ, 1 ಕೋಟಿ ಜನರಿಂದ ಭಗವದ್ಗೀತೆ ಬರೆಸ್ತಕ್ಕಂತಹ ಈ ಒಂದು ವಿಶೇಷವಾದಂತಹ ಯೋಜನೆಗೂ ಕೂಡ ಹೆಜಮಾಡಿಯ ಎಲ್ಲ ಭಕ್ತರು ಕೂಡ ಒಂದು ಭಾಗಿಗಳಾಗಬೇಕು. ಆ ಮೂಲಕ ಮಹಾಲಿಂಗೇಶ್ವರ ದೇವರ ಅನುಗ್ರಹ, ಶ್ರೀಕೃಷ್ಣನ ಅನುಗ್ರಹ ಇದನ್ನೆಲ್ಲ ನೀವು ಪಡೆಯುವಂತೆ ಆಗಬೇಕು ಅಂತೇಳಿ ಸಂದರ್ಭದಲ್ಲಿ ಹೇಳ್ತಾ, ಇಂತಹ ಒಂದು ದೊಡ್ಡ ಒಂದು ಸಾಧನೆಯನ್ನು ಮಾಡಿದಂತಹ ದಯಾನಂದ ಅವರಿಗೆ ನಾವು ನಮ್ಮ ಮಠದ ಒಂದು ವಿಶೇಷವಾದಂತಹ ಪ್ರಸಾದವನ್ನು ನೀಡುತ್ತಾ ಇದ್ದೇವೆ. ಪರಮ ಪೂಜ್ಯ ಸ್ವಾಮಿಲನ ಪಾದ ತಾಮರೆಗೆ ಸಾರ ಸಾರ ಸೊಮ್ಮೆಲೆನ್ನುತ್ತಿದ್ದಂದು
ಲೇಸಡ್ ದುಂಬದ ಪಜ್ಜೆಂದು ಅಂತಲ್ಲ ವಿಶೇಷವಾದ ಇನ್ನಿತ ಒಂದು ಪುರ್ಲಿ ಪೊಲಿಗೆದ ಪ್ರತಿ ಸೆನೆತ ಮಾಹಿತಿಯಿಂದ ಇಡೀ ಲೋಕಕ್ಕೆ ಎತ್ತವನ ಚಿತ್ರ ಕೆಲಸ ನಮ್ಮ ಮಾಧ್ಯಮದ ಬಂಧುಗಳು ಮತ್ತೊಂದಲರು ಬರಿಯಾತಿನ ಚಿತ್ರ ಮಾಧ್ಯಮದ ಬಂಧುಲೆಗೆ ಕುಡರ ಮೋಕ್ಯದ ಸೊಲ್ಮೆದ ಒಟ್ಟುಗೂ ಒಂದು ಲೇಸಿಗೆ ಮಕ್ಕಳು ಎದುಕೊಂಡೊಂದಿಲ್ಲ ಅಂಚನೆ ನಮ್ಮಟ್ಟುಗಳರು ಮುಂಬೈ ಸಮಿತಿಯ ಗುರುಕಾರ್ಲೈನ ಚಿತ್ರ ಪುಷ್ಪರಾಜ್ ಶೆಟ್ರ್ ಇರ್ಲ ದೈದ ವೇದಿಕೆ ಬರುಡು ಅಂಚನೆ ಪಡ್ಯತ್ರ ಬುಡುದ ರತ್ನಾಕರ್ ರಾಜ್ ಕಿನ್ನಕ್ಕ ಬಳ್ಳಾಳ್ರು ನಮ್ಮಟ್ಟುಗಳರು ಇರ್ಲ ವೇದಿಕೆ ಬರುಡು ಬಂದು ನಿನ್ಕೇನೊಂದಲ್ಲ ಬಂಧುಲೆ ಆಯ ರೂಪುಲ ದಾಂತಿ ಬಣ್ಣ ಲಚ್ಚನ ದಾಂತಿ ಆ ಜಂದಿ ಮಾ ಜಂದಿ ತೋ ಜಂದಿ ವರ್ಮೆಲ ದಿಂಜೊಂದಿ ನೀಡಿ ಕೈಕಿ ಎಕ್ಕಂದಿ ಸಿರ್ಕಂದಿ ಸೊರ್ಕಂದಿ ಬಾಡಂದಿ ಬಚ್ಚಂದಿ ಬುದುಲಂದಿ ನುಂಗಂದಿ ನಂಚಿತ್ತಿನ ಪರಮಾತ್ಮನ ನಮ್ಮ ಲಿಂಗದ ಹೊರುಟ ಬಿಂಬದ ಹೊರುಟ ಆರಾಧನೆ ಮಲ್ಪುನವು ನಮ್ಮ ತುಳು ನೆಲತ ಸಂಪ್ರದಾಯ ಬಂಧುಲೆ ಅಂಚಿತ್ತಿನ ಅದೇ ರೀತಿ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾದಂತಹ ಜಯಂತ್ ಶೆಟ್ರು ಕೂಡ ಪ್ರಸಾದವನ್ನು ಸ್ವೀಕಾರ ಮಾಡಬೇಕು. ಅಂಚಿತ್ತಿನ ಪರಮಾತ್ಮನ ಬಿಂಬಗೂ 16 ವರ್ಷಗಳ ಬ್ರಹ್ಮಕಲಶ ಮಲ್ಪುಡು ಬಂದ ಅಂಚಿತ್ತಿನ ಒಂಜಿ ಕಟ್ಟಿಲ್ಲ ನಮ್ಮ ಮಲ್ತದ ಇನಿ ಅಂಚಿತ್ತಿನ ವಿಶೇಷವಾಯಿನ ಪುಣ್ಯ ಕಾಲೋಡು ಏಳೆಗಲ್ಗೆ ನಮ್ಮಲ್ಲ ಈ ಒಂಜಿ ಪೇಜ ಮಾಡಿದ ಮಹಾಲಿಂಗೇಶ್ವರ ದೇವರನ್ನ ಈ ಒಂಜಿ ಕ್ಷೇತ್ರಡು ಬ್ರಹ್ಮಕಲಶ ಅವಡಂದ ಮಸ್ತ್ ಜನತ ಸಾರ ಕಟ್ಲೆ ಜನತ ಸಹಕಾರ ಉಂಡು ಆಡ ಇಟ್ಲ ವಿಶೇಷವಾದ ರಡ್ಡು ಜನತ ಸಹಕಾರ ನಮ್ಮ ನೆನವರಿಕೆ ಮಲ್ಪಡೆ ನರಮಾನ್ಯ ಗಿಂಚ ರಡ್ಡು ಕಣ್ಣು ರಡ್ಡು ಗೆಬಿ ರಡ್ಡು ಕೈ ರಡ್ಡು ಕಾರ ರಡ್ಡು ದಂಗುಂಡ ಅಂಚನೆ ಈ ಒಂಜಿ ಬ್ರಹ್ಮಕಲಶದ ಪೊರ್ತುಡ್ಲ ರಡ್ಡು ಜನಕ್ಕೆ ವಿಶೇಷವಾಯಿನ ತಮ್ಮನೆಲ್ಲ ಮಲ್ಪರವಲ್ಲ ಈ ಕ್ಷೇತ್ರದ ಆಡಳಿತ ಮುಖ್ಯಸ್ಥರಾಯನ ಚಿತ್ತನ ದಯಾನಂದ ಪೇಜ ಮಾಡಿ ಇವರು ತಮ್ಮನದ ಪೀಠಗೂ ಬತ್ತದ ಮೂರ್ತಾವಡು ಬಂದಕ್ಕೇನಂದಲ್ಲ ಅಂಚನೆ ಜೀರ್ಣೋದ್ಧಾರ ಸಮಿತಿ ಬ್ರಹ್ಮಕಲಶೋತ್ಸವದ ಮುಖ್ಯ ಕರ್ತರು ತಂತ್ರಿಗಳು, ರಾಧಾಕೃಷ್ಣ ತಂತ್ರಿಗಳ ಹೃದಯದಲ್ಲಿರುವ ದೇವರನ್ನು ಮೂರ್ತಿಯಲ್ಲಿ ಪ್ರತಿಷ್ಠೆ ಮಾಡೋದು ಅಂತ ಹೇಳಿ ಶಾಸ್ತ್ರೀಯವಾದಂತಹ ಒಂದು ಪದ್ಧತಿ. ಆ ದೃಷ್ಟಿಯಲ್ಲಿ ರಾಧಾಕೃಷ್ಣ ತಂತ್ರಿಗಳು ಬಹಳ ಶ್ರದ್ಧೆಯಿಂದ ಈ ಒಂದು ಬ್ರಹ್ಮಕಲಶೋತ್ಸವವನ್ನು ನೆರವೇರಿಸಿದ್ದಾರೆ. ಅವರಿಗೂ ಕೂಡ ಶ್ರೀ ಪುತ್ತಿಗೆ ಮಠದ ವತಿಯಿಂದ ನಾವು ಪ್ರಸಾದವನ್ನು ನೀಡ್ತಾ ಇದ್ದೇವೆ. ಸುಲ್ಮಲ್ ಅಂಚನೆ ಜೀರ್ಣೋದ್ಧಾರ ಸಮಿತಿದ ಗುರುಕಾರ್ಲೈನ ಚಿತನ ಜಯಂತ್ ಶೆಟ್ರ್ ಪುಣೆ ಮಹಾರಾಷ್ಟ್ರದ ಸಾಂಸ್ಕೃತಿಕ ರಾಜಧಾನಿ ಪನ್ನ ಬಿರುದಾಲಿಪನ ಚಿತ್ತಿನ ಪುಣೆ ಬೇರೆ ಸರಮಲ್ ತಂದ ಐಟ ಒಟ್ಟುಗು ಪುಟ್ಟಿ ನೆಲತ ಪುಟ್ಟಿ ಮಣ್ಣದ ಐಟ್ಲ ವಿಶೇಷವಾದ ಆರಾಧನೆ ಮಲ್ಪನ ಚಿತ್ತಿನ ದೇವಳ್ಯದ ಬ್ರಹ್ಮಕಲಶದ ಪುರ್ತರು ಮಲ್ಲ ಮಟ್ಟದ ಸಾಕಾರ ಕೊಡ್ತಿನ ರಡ್ಡಿ ಜನಕಲ ಸೇರ್ದಿನ ನಿಕಲ ದುಂಬದಿ ಕಡೆ ಕಾವಂದೇರ್ನ ಕೈಟ್ ತಮ್ಮನ ಬಲಮಾನ ಸ್ವಾಮೀಜಿನ ಆಶೀರ್ವಾದ ದೊಟ್ಟುಗು ಸೇರಿದಿನ ಚಿತ್ತಿನ ಮಾತ ಬಿಂಡರ್ನ ಕಲ್ಲ ಎಡ್ಡೆಪದ ನುಡಿ ದೊಟ್ಟುಗು ಪೂಜ್ಯ ಕಾವಂದೇರು ಸೇರ್ದು ಬಿಂಡೇರ್ನ ಕಲ ಒಟ್ಟುಗು ಈ ರಟ್ಟಿ ಜನ ಸಾಧಕೇರ್ನ ಕಲೆಯನ್ನು ತಮ್ಮನ ಬಲಮಾನ ಮಲ್ಪಡು ಬಂದಕ್ಕೇನೊಂದಲ್ಲ ಅಕಲ ಮಾನಾದಿಗೆದ ಓಲೆ ಓದರೆ ಪೂಜಿದ ಪಂಡ ತನ್ನೊಡಾಯಿನ ಚಿತ್ರ ಸಂಗತಿನ ಮಸ್ತುಂಡು ಪುರ್ತು ಅನುಮಲ್ತು ಕೊರೊಂದುಜಿ ನಮ್ಮ ತುಳುಟಂಜಿ ಗಾದೆನೆ ಉಂಡು ಕಾಸಿತ್ತಿನ ಕಲೆಗೆ ಮಾತಾಡಗಲ ಕಾಶಿ ರಾಮೇಶ್ವರ ಪೋರೆ ಸಾಧ್ಯಾಪುಜಿಗೆ ಅಂಚಿತ್ತಿನ ಯೋಗ ಭಾಗ್ಯ ಒದಗದು ಬತ್ತಣ ಮಾತ್ರ ಸಾಧ್ಯಾಪುಣಿಗೆ ಈತ ಮಲ್ಯ ದೇವಲ್ಯ ಅವಳ ವರ್ಮನೂದು ವರ್ಷ ಒಂಜಿ ಪುರಾಕದ ದೇವಲ್ಯ ಇನಿಕಾನಗ ಜೀರ್ಣೋದ್ಧಾರ ಅವಡನ್ನಾಂಡ ಐತ ಒಂಜಿ ಮುತಾಲಿಕಿನ ಲಕ್ಷ ಪ್ರಾಯದ ದಯಾನಂದರ ವಯಸ್ಸಂದರ ಬಂಡ ಖಂಡಿತವಾದ್ಲ ಆ ಪರಮಾತ್ಮನ ಭಗವಂತನ ಪರಮೇಶ್ವರನ ಪೂರ್ಣ ಅನುಗ್ರಹ ಅರೆಗೆ ಉಂಡು ಬಂಡೆ ಅರ್ಥ ಐತ ಒಟ್ಟುಗು ಜಯಂತ್ ಶೆಟ್ರ್ ರಡ್ಡಿ ಜನಲ ಮಾತ ಭಕ್ತಿರ್ನ ಕಲೆನೆ ತಂಗದ ಮಲ್ಪ ಒಂದು ಪಾಸಾಡಿ ಮಲ್ಪ ಒಂದು ಒಪ್ಪ ತಪ್ಪ ಮಲ್ಪ ಒಂದು ಮಾತ ಬೇಲೆಲ್ಲ ಎಣ್ಣೆ ದಿನದ್ದು ಎಡ್ಡೆ ರೀತಿಯಡು ನರಪಾದು ಕೊಡ್ತೇವೆ.
ಐಟ್ಲ ಮೂಡಾಯಿ ಕುಟುಂಬದ ಆನಿಲತೊಂದಿ ನಚ್ಚಿತ್ತಿನ ಧರ್ಮಸ್ಥಳದ ಧರ್ಮಾಧಿಕಾರಿಗಳ ಕೈಟ್ ತಮ್ಮನ ದೆತ್ತನ್ನು ಪಂಡ ಖಂಡಿತವಾದ ಈಶ್ವರನ ಕುಡಿಂದು ವಿಶೇಷವೈನ ಅನುಗ್ರಹ ಪಂಡ ತಪ್ಪಾವಂದು ಬಂಧುಗಳೇ, ಕಾರ್ಯಕ್ರಮದ ಮುಂದಿನ ಹೆಜ್ಜೆಯನ್ನು ನೀಡುತ್ತೇವೆ. ಪರಮಪೂಜ್ಯ ಹೆಗ್ಗಡೆಯವರಿಗೆ ಕ್ಷೇತ್ರದ ಪ್ರಧಾನ ಅರ್ಚಕರಾಗಿರುವಂತಹ ತಂತ್ರಿಗಳು ರಾಮಚಂದ್ರ ಭಟ್ರು ಸ್ವಾಮಿಯ ಪ್ರಸಾದವನ್ನು ನೀಡಬೇಕು ಅಂತ ವಿನಂತಿ ಮಾಡಿಕೊಳ್ಳುತ್ತಾ ಇದ್ದೇನೆ. ಅದರ ಜೊತೆಗೆ ಪೂಜ್ಯ ಹೆಗ್ಗಡೆಯವರಿಗೆ ಕೊಡುವುದಕ್ಕೆ ನಮ್ಮಲ್ಲೇನಿಲ್ಲ, ಆದರೆ ಪರಿಶುದ್ಧವಾದ ತುಪ್ಪವನ್ನು ಬೆಳ್ಳಿಯ ಬಿಂದಿಗೆಯಲ್ಲಿ ತುಂಬಿಸಿ ಪೂಜ್ಯರ ಹಸ್ತಗಳಿಗೆ ಒಪ್ಪಿಸಿದರೆ ಅದು ಕ್ಷೇತ್ರದ ಸ್ವಾಮಿಯ ದೀಪವನ್ನು ಬೆಳಗುತ್ತದೆ, ಆ ಮೂಲಕ ಲೋಕಕ್ಕೆ ಮಂಗಲವಾಗುತ್ತದೆ ಅನ್ನುವ ಬಹಳ ದೊಡ್ಡ ಆಸೆಯನ್ನು ಹೊತ್ತವರು ನಾವು. ಆದ್ದರಿಂದ ಶ್ರೀ ಕ್ಷೇತ್ರದ ಹೆಜಮಾಡಿಯ ಮಹಾಲಿಂಗೇಶ್ವರ ದೇವರ ಪ್ರಸಾದವನ್ನಿತ್ತು ಬಳಿಕ ದಯಾನಂದ ಹೆಜಮಾಡಿಯವರು ಪೂಜ್ಯ ಹೆಗ್ಗಡೆಯವರಿಗೆ ಶಾಲು ಹೊದಿಸಿ ಗೌರವವನ್ನು ಸಮರ್ಪಿಸುತ್ತಾರೆ. ಅಂತೆಯೇ ಬೆಳ್ಳಿಯ ಬಟ್ಟಲಲ್ಲಿ ಬೆಳ್ಳಿಯ ಬಿಂದಿಗೆಯಲ್ಲಿ ತುಂಬಿಸಿದ ಶುದ್ಧ ಹಸುವಿನ ತುಪ್ಪವನ್ನು ಪೂಜ್ಯ ಶ್ರೀ ಹೆಗ್ಗಡೆಯವರ ಸನ್ನಿಧಾನಕ್ಕೆ ಒಪ್ಪಿಸ್ತಾ ಇದ್ದೇವೆ. ಅದು ಕ್ಷೇತ್ರ ಸ್ವಾಮಿಗೆ ಸಮರ್ಪಿತ. ಬಂಧುಗಳೇ, ಅದರ ಜೊತೆಗೆ ಅಮ್ಮನವರಿಗೂ ಹೇಮಾವತಿ ಅಮ್ಮನವರಿಗೂ ಕೂಡ ಒಂದು ಪುಟ್ಟ ಕಾಣಿಕೆಯನ್ನಿತ್ತು ನಾವು ಪೂಜ್ಯ ಹೆಗ್ಗಡೆಯವರ ಮೂಲಕ ಸಮರ್ಪಿಸ್ತಾ ಇದ್ದೇವೆ. ಕಾರಣ ಇಷ್ಟೇ, ಶ್ರೀ ಕ್ಷೇತ್ರದಲ್ಲಿ ಮಂಜುನಾಥ ಸ್ವಾಮಿಯ ಪ್ರತಿನಿಧಿಗಳಾಗಿ ಕಾಣಿಸುವ ಪೂಜ್ಯ ಹೆಗ್ಗಡೆ ದಂಪತಿಗಳನ್ನು ಗೌರವಿಸಿದರೆ ಶಿವನೂ ಶಕ್ತಿಯು ಸಂಪ್ರೀತರಾಗಿ ಲೋಕಕ್ಕೆ ಮಂಗಲ ಆಗುತ್ತದೆ ಅನ್ನುವಂತಹ ಬಲ ದೊಡ್ಡ ನಂಬಿಕೆಯನ್ನಿಟ್ಟುಕೊಂಡವರು ನಾವು. ಆದ್ದರಿಂದ ಗೌರವಿಸ್ತಾ ಪೂಜ್ಯ ವಿಶ್ವೇಶತೀರ್ಥ ಶ್ರೀಪಾದರ ಒಂದು ಮಾತನ್ನು ನೆನಪು ಮಾಡಿಕೊಂಡು ಪೂಜ್ಯರ ಮಾತುಗಳಿಗೆ ನಾವು ಕಿವಿಯಾಗಬೇಕು. ಪರಮ ಪೂಜ್ಯ ವಿಶ್ವೇಶತೀರ್ಥ ಶ್ರೀಪಾದರು ಒಂದು ಮಾತನ್ನು ಹೇಳಿದರು. ಆವತ್ತು ಭಗೀರಥ ಸ್ವರ್ಗದಿಂದ ಗಂಗೆಯನ್ನು ಧರೆಗಿಳಿಸಿದರೆ ಧರ್ಮಸ್ಥಳವೆಂಬ ಸ್ವರ್ಗದಿಂದ ಧರ್ಮಗಂಗೆಯನ್ನು ನಾಡಿನ ಉದ್ದಗಲಕ್ಕೂ ಹರಿಸಿದ ಆಧುನಿಕ ಭಗೀರಥ ಪೂಜ್ಯ ಹೆಗ್ಗಡೆಯವರು ಅಂತ ವಿಶ್ವೇಶತೀರ್ಥರು ಹೇಳಿದ ಮಾತಿದು. ಇವತ್ತಿಗೆ ಅಷ್ಟಕ್ಕೆ ಸೀಮಿತವಾಗದೆ ರಾಜ್ಯಾದ್ಯಂತ ಸುಮಾರು 400ಕ್ಕೂ ಮಿಕ್ಕಿ ಕೆರೆಗಳನ್ನು ಪುನರುಜ್ಜೀವನ ಮಾಡಿ ನಾಡಿನ ಜನತೆಗೆ ನೀರು ಕೊಡುವುದರ ಮೂಲಕ ಗಂಗೆಯನ್ನು ಈ ಧರೆಯಲ್ಲಿ ಕಾಣಿಸಿದ ಭಗೀರಥನಾಗಿಯೂ ಪೂಜ್ಯರು ನಮ್ಮೊಂದಿಗಿದ್ದಾರೆ ಅನ್ನುವುದು ನಾವು ಅಭಿಮಾನ ಪಡಬೇಕಾದ, ಧನ್ಯತೆಯನ್ನು ಹೊಂದಬೇಕಾದ ಸಂಗತಿ. ಪೂಜ್ಯರ ಬಗೆಗೆ ಆಡಬೇಕಾದ ಮಾತುಗಳು ಸಾವಿರ. ಆದರೆ ಬಂಧುಗಳೇ, ಯಾರು ಕೇಳುವವರಿಲ್ಲ ಅನ್ನುವ ಪಾಳು ಬಿದ್ದ ದೇಗುಲಗಳನ್ನು ಮತ್ತೆ ಜೀರ್ಣೋದ್ಧಾರಗೊಳಿಸಿ ಆ ಗುಡಿಯಲ್ಲಿ ನಂದಾದೀಪ ಬೆಳಗುವಂತೆ ಮಾಡಿದ ಮಂಗಲಕರಗಳು ಪೂಜ್ಯ ಹೆಗ್ಗಡೆಯವರದ್ದು. ಅವರಿಗೆ ಎಲ್ಲರ ಪರವಾಗಿ ಶತಕೋಟಿ ಪ್ರಣಾಮಗಳನ್ನು ಸಮರ್ಪಿಸ್ತಾ ಅನುಗ್ರಹ ವಚನದೊಂದಿಗೆ ನಮ್ಮನ್ನು ಹರಸಬೇಕು ಅಂತ ಪ್ರಾರ್ಥಿಸ್ತೇನೆ. ಎಡಪದವು ರಾಧಾಕೃಷ್ಣ ತಂತ್ರಿಗಳು ವೇದಿಕೆಯತ್ತ ಆಗಮಿಸ್ತಾ ಇದ್ದಾರೆ. ಪೂಜ್ಯ ಶ್ರೀಗಳವರು ಈಗಾಗಲೇ ಹೇಳಿರುವಂತೆ ಪುತ್ತಿಗೆ ಮಠದಿಂದ ಅವರಿಗೆ ಪ್ರಸಾದವನ್ನಿತ್ತು ಶ್ರೀಗಳು ಹರಸ್ತಾರೆ. ಆ ಬಳಿಕ ತಂತ್ರಿಗಳು ವೇದಿಕೆಯಲ್ಲಿ ನಮ್ಮೊಂದಿಗೆ ಉಪಸ್ಥಿತರಿದ್ದು ಕಾರ್ಯಕ್ರಮ ನಡೆಸಿಕೊಡಬೇಕು ಅಂತ ಕೇಳಿಕೊಳ್ಳುತ್ತೇನೆ. ಬಂಧುಗಳೇ, ಮೈಯೆಲ್ಲ ಕಿವಿಯಾಗಿ ಪೂಜ್ಯರ ಮಾತುಗಳನ್ನು ಕೇಳೋಣ. ಕ್ಷೇತ್ರ ಧರ್ಮಸ್ಥಳದ ಶ್ರೀ ಮಂಜುನಾಥ ಸ್ವಾಮಿಯನ್ನು ಪ್ರಾರ್ಥಿಸುತ್ತಾ ಇಲ್ಲಿ ಇಂದು ಪ್ರತಿಷ್ಠೆಯಾಗಿರ್ತಕ್ಕಂಥ ಶ್ರೀ ಮಹಾಲಿಂಗೇಶ್ವರ ಸ್ವಾಮಿಯನ್ನು ಕೂಡ ಧ್ಯಾನಿಸುತ್ತಾ ಈ ಕಾರ್ಯಕ್ರಮದಲ್ಲಿ ಆಶೀರ್ವಚನ ನೀಡಿದ ಪೂಜ್ಯರಾದ ಶ್ರೀ 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 ಸುಗುಣೇಂದ್ರ ತೀರ್ಥ ಸ್ವಾಮೀಜಿಯವರಿಗೆ ವಂದಿಸಿ
ಈ ಕಾರ್ಯಕ್ರಮದ ಅಧ್ಯಕ್ಷರು ಹಾಗೂ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾದಂಥ ಜಯಂತ ಶೆಟ್ಟಿಯವರೇ, ಅದೇ ರೀತಿಯಲ್ಲಿ ಈ ಸೇವೆಗೆ ವಿಶೇಷವಾಗಿ ದುಡಿಮೆ ಮಾಡಿದಂಥ ದಯಾನಂದ ಹೆಜಮಾಡಿಯವರು, ಆಡಳಿತ ಮುಖ್ಯಸ್ಥರು, ಶ್ರೀ ರಾಧಾಕೃಷ್ಣ ತಂತ್ರಿಯವರು ಮತ್ತಿತರ ಎಲ್ಲ ಇಲ್ಲಿ ಅನೇಕ ಮಂದಿ ಗಣ್ಯರು ವೇದಿಕೆಯಲ್ಲಿದೆ. ಅವರೆಲ್ಲ ಗುರುತಿಸಿ, ಪಡುಬಿದ್ರೆಯ ಅರಸರು ನನ್ನ ಚಿಕ್ಕಪ್ಪ ಅವರನ್ನು ಕೂಡ ಇಲ್ಲಿ ಗುರುತಿಸಿ ಇವತ್ತು ಇಲ್ಲಿ ಆಗಮಿಸಿರುವಂಥ ಎಲ್ಲ ಭಕ್ತರೇ, ಇವತ್ತು ಬಹಳ ಸಂತೋಷದ ಒಂದು ವಿಷಯ ಅಂತಂದರೆ, ಈಗಾಗಲೇ ಪೂಜ್ಯ ಪುತ್ತಿಗೆ ಶ್ರೀಗಳವರು ದೇವಾಲಯದ ಪರಿಕಲ್ಪನೆ ಬಗ್ಗೆ ಒಂದು ಮಾತು ಹೇಳಿದ್ದಾರೆ. ಕೊನೆಗೊಂದು ಮಾತು ಹೇಳಿದರು, ಈ ಪ್ರತಿಷ್ಠೆ ಆದಂಥ ಈ ದೇವಸ್ಥಾನದಲ್ಲಿ ಸಾನ್ನಿಧ್ಯ ವೃದ್ಧಿ ಆಗಿದೆ ಅಂತ ಅವ್ರ ಬಾಯಲ್ಲಿ ಬಂದು ಬಿಡ್ತು. ಹಾಗಾಗಿ ಇವತ್ತು ಬಹಳ ಒಳ್ಳೆಯ ದಿವಸ. ಒಂದು ಕಡೆ ಬ್ರಹ್ಮಕಲಶ ಆಗಿ ದೇವರನ್ನ ನೀವಲ್ಲಿ ಸ್ಥಾಪಿಸಿ ಪುನರ್ ಶಕ್ತಿಯನ್ನು ಅವರಿಗೆ ಪೂಜ್ಯರು ಹೇಳಿದಾಗೆ ನೀಡಿ ಗೌರವಿಸಿದ ಜೊತೆಗೆ ಅಸ್ತು ಅಂತ ಗುರುಗಳು ಬಂದು ಅಸ್ತು ಹಾಗೆ ಆಗಿದೆ, ಪ್ರತಿಷ್ಠೆ ಆಗಿದೆ ಅಂದರೆ ನಿಮಗೆ ಅದಕ್ಕಿಂತ ದೊಡ್ಡ ಪುಣ್ಯ ನಿಮಗೇನು ಬೇಕಾಗಿದೆ. ಇವತ್ತು ಎಲ್ಲ ನಮ್ಮ ಅಧ್ಯಕ್ಷರು ಜಯಂತ್ ಶೆಟ್ಟರು ಮತ್ತು ಇವರಿಗೆಲ್ಲ ಒಂದೇ ಮಾತನ್ನು ಹೇಳೋದನ್ನು ಭಾಳ ಪುಣ್ಯಾತ್ಮರಿದ್ದೀರಿ. ಗುರುಗಳನ್ನು ಸರಿಯಾದ ಸಮಯಕ್ಕೆ ಕರೆದಿದ್ದೀರಿ. ಅವರಿಗೆ ದೇವರು ಆ ಪ್ರಜ್ಞೆ ಕೊಟ್ಟು ಬರೀ ನಿಮಗೆ ಪ್ರಶಂಸೆ ಮಾಡಿ ಆಶೀರ್ವಾದ ಮಾಡಿ ಹೋಗೋದು ಮಾತ್ರ ಅಲ್ಲ, ಭಗವಂತ ಇಲ್ಲೇ ನೆಲೆಯಾಗಿದ್ದಾನೆ ಅನ್ನೋ ಮಾತನ್ನು ಅವರ ಬಾಯಲ್ಲಿ ಹೇಳಿಸಿದ್ದೀರಿ. ಹಾಗಾಗಿ ದೊಡ್ಡ ಭಗೀರಥ ಪ್ರಯತ್ನವೇ ನಿಮ್ಮದು ಅಂತ ಹೇಳಿ ನಿಮ್ಮೆಲ್ಲರನ್ನು ಅಭಿನಂದಿಸ್ತೇನೆ. ಮತ್ತು ಬಹಳ ಒಳ್ಳೆಯ ಮಾತುಗಳನ್ನ ಹೇಳಿದ್ದೀರಿ. ಈಗಾಗಲೇ ಪೂಜ್ಯರು ಒಳ್ಳೆ ಮಾತನ್ನು ಹೇಳಿದ್ದಾರೆ. ಏನು ಅಂತಂದರೆ, ದೇವಸ್ಥಾನದ ಸಾನ್ನಿಧ್ಯದ ಬಗ್ಗೆ ಅವರು ಭಾಳ ಹೇಳಿದರು. ಎಲ್ಲ ಕಡೆ ಭಗವಂತನಿದ್ದಾನೆ, ಅದು ನಮ್ಮ ಏಕಾಗ್ರತೆಗೆ ಒಂದು ಶಕ್ತಿ ಬೇಕು. ಹಾಗಾಗಿ ಸಾನ್ನಿಧ್ಯವನ್ನು ಗುರುತಿಸೋಕ್ಕೆ ಸಾನ್ನಿಧ್ಯ ಅಂತ ಶಬ್ದವನ್ನು ಬಳಸ್ತೇವೆ. ಎಲ್ಲ ಕಡೆ ಇದ್ದಾನೆ ಭಗವಂತ, ಅದರ ಸಾನ್ನಿಧ್ಯದಲ್ಲಿ ಇರತಕ್ಕಂಥ ಶಕ್ತಿ ಅದು ಅಣುವಿಕರಣ ಶಕ್ತಿ. ಹಾಗೆ ಒಂದು ಆಟಮ್ ಅಂತಂದರೆ ಎಷ್ಟು ಸಣ್ಣ ಅಣು ಅಂತಂದರೆ ಅದನ್ನು ವಿಭಜನೆ ಮಾಡಲಿಕ್ಕೆ ಸಾಧ್ಯ ಇಲ್ಲದ ಸಣ್ಣ ಶಕ್ತಿಯನ್ನು ಅಣು ಅಂತ ಗುರುತಿಸ್ತೇವೆ. ಅಣುಶಕ್ತಿ ಎಷ್ಟು ಶಕ್ತಿವಂತ, ಅದು ಇಡೀ ದೇಶಕ್ಕೆ ಅದು ಬೆಳಕು ಕೊಡಬಲ್ಲದು, ದೇಶಕ್ಕೆ ಶಕ್ತಿಯನ್ನು ಕೊಡಬಲ್ಲದು, ವಿನಾಶಕ್ಕೂ ಶಕ್ತಿಯನ್ನು ಕೊಡಬಲ್ಲದು. ಅದು ಆ ಸಣ್ಣ ಆಟಮ್ ಅಂತ ಏನು ಹೇಳ್ತೇವೆ ನಾವು, ಸಣ್ಣ ಅಣು, ಆ ಅಣುವಿನ ಶಕ್ತಿ ಭಗವಂತನ ಸಾನ್ನಿಧ್ಯವನ್ನು ಶ್ರೀಗಳು ಬಹಳ ಚೆನ್ನಾಗಿ ಇಲ್ಲಿ ವಿವರಿಸಿದ್ದಾರೆ. ಒಂದು ದೇವಸ್ಥಾನಕ್ಕೆ ಒಬ್ಬ ಭಕ್ತ ಹೋದನಾಗ ಒಬ್ಬ ಕಣ್ಣಿಲ್ಲದ ಕುರುಡ ದಿವಸ ದೇವಸ್ಥಾನಕ್ಕೆ ಬರುವುದನ್ನು ಗಮನಿಸ್ತಾನೆ. ಅವನು ಕೇಳಿದ, ನಿನಗೆ ಕುರುಡ, ನಿನಗೆ ಕಣ್ಣಿಲ್ಲ, ನಿನಗೆ ದೇವರು ಕಾಣೋದಿಲ್ಲ, ಆದರೂ ದಿನ ದೇವಸ್ಥಾನಕ್ಕೆ ಯಾಕೆ ಬರ್ತಾ ಇದ್ದೀನಿ, ನಿನಗೇನು ಗೊತ್ತಾಗುತ್ತೆ ಅಂತ ಹಾಸ್ಯ ಮಾಡಿದ್ ನಾನು. ಆಗ ಕುರುಡ ಹೇಳ್ತಾನಂತೆ, ನನಗೆ ಬಹಳ ಮುಖ್ಯವಾದ್ದು ನಾನು ದೇವರು ನೋಡುವುದಲ್ಲ, ಅವ್ರು ನನ್ನ ನೋಡೋದು ಬಹಳ ಮುಖ್ಯ ಅಂತ ಹೇಳಿದ್ನಂತೆ ಅವನು. ಹಾಗೆ ನಮಗೆ ಇವತ್ತು ನಾವು ದೇವಸ್ಥಾನಕ್ಕೆ ಬಹಳ ದೂರದಿಂದ ಬರ್ತೇವೆ. ಅನೇಕ ಮಂದಿ ಧರ್ಮಸ್ಥಳದಲ್ಲಿ 4 ಗಂಟೆ 6 ಗಂಟೆ ಸಾಲಿನಲ್ಲಿ ಕ್ಯೂನಲ್ಲಿ ನಿಲ್ಬೇಕಾಗ್ತದೆ. ಬಂದು ಸಾಲಿಗೆ ಬಂದು ಕರೆಕ್ಟಾಗಿ ದೇವರ ಮುಂದೆ ಬಂದ ಹೊರಗೆ ನೋಡ್ತಾರೆ. ಹೀಗೆ ನಾನು ಅವ್ರಿಗೆ ಕೇಳೋದುಂಟು, ಎಲ್ಲಿ ನೋಡ್ತಾ ಇದ್ದೀನಿ ಏನು ಅಂತ. ಅವನು ಹುಡುಕೋದು ದೇವ್ರನ್ನ ಎಲ್ಲಿ ಅಂತ. ಆಗ ನಾನು 4 ಗಂಟೆ ಶಿಕ್ಷೆ ಕೊಟ್ಟಿದ್ದೇವೆ ನಿನಗೆ ಲೈನ್ನಲ್ಲಿ ನಿಲ್ಲುವಂಥ ಸಾಲದ ನಿನಗೆ ಅಂತ. ಆದರೆ ಅವನಿಗೆ ದೇವರು ಕಾಣೋದೇ ಇಲ್ಲ, ಕಣ್ಣಿದ್ರೂ ದೇವರು ಅವನಿಗೆ ಕಾಣೋದಿಲ್ಲ. ಅವನು ಎಷ್ಟು ಒಳ್ಳೆ ಮಾತು ಹೇಳಿದೆ ಹೇಳಿ, ಕಣ್ಣಿಲ್ಲದ ನನಗೆ ನಾನು ದೇವರನ್ನು ನೋಡಬೇಕಾದಿಲ್ಲ, ದೇವರು ನನ್ನ ನೋಡಿದರೆ ಸಾಕು ಅಂತ. ಇದು ನಿಜವಾಗಿ ನಾವೆಲ್ಲರೂ ಬಹಳ ಸೂಕ್ಷ್ಮವಾಗಿ ಅರ್ಥ ಮಾಡಿದ್ರೆ, ನಾವು ಕಣ್ಣಿದ್ದು ಕುರುಡರು. ನಮಗೆ ಎಷ್ಟೋ ಸಲ ಕಣ್ಣಿದ್ರೂ ಕೂಡ ನಾವು ನೋಡುವ ಅಂಶವನ್ನು ನೋಡೋದಿಲ್ಲ. ನಮಗೆ ಒಳ್ಳೆಯ ವಿಷಯಗಳು ಬೇಡ, ಒಳ್ಳೆಯ ವಿಚಾರಗಳನ್ನು ಮನಸ್ಸಿಗೆ ಸಂತೋಷ ಕೊಡತಕ್ಕಂಥ ಮತ್ತು ನಮಗೆ ಉತ್ಸಾಹ ಕೊಡತಕ್ಕಂಥ, ತೇಜಸ್ಸು ಕೊಡತಕ್ಕಂಥ, ಶಕ್ತಿ ಕೊಡತಕ್ಕಂಥ ವಸ್ತು ವಿಷಯಗಳನ್ನು ನಾವು ತಿಳ್ಕೊಳ್ಳೋದು ನೋಡೋ ಬದಲು ಅನೇಕ ಬೇರೆ ವಿಚಾರ ನೋಡಿ ಮನಸ್ಸಿಗೆ ಘಾಸಿ ಮಾಡಿಕೊಳ್ತೇವೆ. ಯುದ್ಧದ ವಿಷಯ, ಎಲ್ಲೆಲ್ಲೋ ಯುದ್ಧ ಆಗ್ತಾ ಇದೆ, ರಕ್ತಪಾತ, ದಿವಸ ಬೆಳಿಗ್ಗೆ ಹಾಕಿ ನೋಡೋದು, ಇಲ್ಲಿ ಯುದ್ಧದಲ್ಲಿ ಎಷ್ಟು ಜನ ಸತ್ತರು, ಎಷ್ಟು ಜನಕ್ಕೆ ಗಾಯ ಆಯಿತು, ಎಷ್ಟು ಜನಕ್ಕೆ ಎಷ್ಟು ಅಲ್ಲಿ ಭೀಕರವಾಗಿ ಪರಿಣಾಮ ಇದು ಅಲ್ಲ. ವಿಷಯ ಬೇಕು, ಜ್ಞಾನ ಬೇಕು. ಆದರೆ ಇಂತಹದ್ದನ್ನೇ ನೋಡ್ತಾ ಹೋದರೆ ಕಣ್ಣಿದ್ದವರಿಗೆ ಕಷ್ಟ, ಕುರುಡರೇ ಪುಣ್ಯಾತ್ಮರು. ಅವರಿಗೆ ಯಾವುದು ಫಿಲ್ಟರ್ ಆಗ್ತದೆ, ಒಳ್ಳೆ ವಿಷಯಗಳೇ ಒಳಗೆ ಹೋಗ್ತದೆ. ನಾನೊಬ್ಬ ಗುರುಗಳ ಹತ್ರ ಹೋಗಿ ಮಾತಾಡುವಾಗ ಅವ್ರ ಹತ್ರ ಹೇಳಿದೆ ನಾನು, ಸ್ವಾಮೀಜಿ ಇವತ್ತು ಇಂಥದ್ದ, ಹೌದಾ ನನಗೆ ಗೊತ್ತೇ ಇಲ್ಲ ಅಂತ ಹೇಳಿದರು. ನಾನು ಕೇಳಿದೆ, ಸ್ವಾಮಿ ಇಷ್ಟೊಂದು ಒಳ್ಳೆಯ ವಿಷಯ ನಿಮಗೆ ಗೊತ್ತಾಗಲಿಲ್ವಾ ಅಂತ ಹೇಳಿ. ಇಲ್ಲ, ನಾನು ಪೇಪರೇ ಓದೋದಿಲ್ಲ ಅಂತಂದ್ರೆ. ಅರೆ, ಪೇಪರೇ ಓದೋದಿಲ್ಲ ಅಂತಾದರೆ, ಈ ವಿಷಯವೇ ಗೊತ್ತಿಲ್ಲ ಅಂತಂದ್ರೆ ನೀವು ಹೇಗೆ ತಿಳ್ಕೊಳ್ತೀರಿ ಅಂತ. ಅದಕ್ಕೆ ನೋಡಿ, ಒಳ್ಳೆಯ ವಿಷಯದ್ರಿಗೆ ನೀವು ಬಂದು ಹೇಳಲಿಲ್ವಾ? ಹಾಗೆ ಯಾರಾದರೂ ಬಂದು ನಮಗೆ ಒಳ್ಳೆ ವಿಷಯ ಹೇಳ್ತಾರೆ, ಕೆಟ್ಟ ವಿಷಯ ನಮಗೆ ಬೇಡ. ನಾವು ಪತ್ರಿಕೆಯಲ್ಲಿ ಎಷ್ಟು ಕೊಲೆ ಆಯಿತು, ಎಷ್ಟು ದರೋಡೆ ಆಯಿತು, ಎಷ್ಟು ಹಿಂಸೆ ಆಯಿತು ಅಂತ ಅನ್ನೋ ಮಾಹಿತಿ ನನಗೆ ಬೇಡ.
ಒಳ್ಳೆ ವಿಷಯ ತಿಳ್ಕೊಳ್ಬೇಕು ಅಂತ ಇದೆ, ಅದರಂತ ನಿಮ್ಮಂಥ ಪುಣ್ಯಾತ್ಮರು ಬಂದಾಗ ಒಳ್ಳೆ ವಿಷಯ ಹೇಳ್ತೀರಲ್ಲ ಅದೇ ಸಾಕು ನಮಗೆ ಅಂತ ಹೇಳಿದರು. ಹಾಗಾಗಿ ಎಷ್ಟೋ ಸಲ ಈ ಫಿಲ್ಟ್ರೇಷನ್ ಅಂತ ಇದೆ, ನಮಗೆ ಯಾವ ವಿಷಯಗಳನ್ನು ಮಾಹಿತಿ ಪಡ್ಕೊಂಡ್ರೆ ಅದು ನಮಗೆ ಸಂಸ್ಕಾರವನ್ನು ಕೊಡ್ತದೆ, ಸಂಸ್ಕೃತಿಯನ್ನು ಕೊಡ್ತದೆ, ನಮಗೆ ತೇಜಸ್ಸನ್ನು ಕೊಡ್ತದೆ, ನಮಗೆ ವ್ಯಕ್ತಿತ್ವವನ್ನು ಕೊಡ್ತದೆ, ಆದರ್ಶವನ್ನು ಕೊಡ್ತದೆ. ಇದನ್ನು ನಾವು ಸಂಗ್ರಹಿಸ್ತಾ ಹೋಗಬೇಕು. ಯಾವುದು ಬೇಡೋ ಅದನ್ನು ದೂರ ಮಾಡ್ತಾ ಹೋಗಬೇಕು. ಹಾಗಾಗಿ ಈ ದೇವಸ್ಥಾನಗಳಿಗೆ ಬಂದಾಗ ಇದೊಂದು ರೀತಿಯಲ್ಲಿ ಅಲ್ಲಿ ಧ್ವಜಸ್ತಂಭ ಇದೆ. ಧ್ವಜಸ್ತಂಭದ ಒಳಗೆ ಹೋಗುವಾಗ ಎಲ್ಲರೂ ಎಚ್ಚರಿಕೆಯಿಂದಲೇ ಹೋಗಬೇಕು. ಅಲ್ಲಿ 2 ದ್ವಾರಪಾಲಕರಿದ್ದಾರೆ. ನಾವು ಧರ್ಮಸ್ಥಳದಲ್ಲಿ ದೇವಸ್ಥಾನ ಜೀರ್ಣೋದ್ಧಾರ ಮಾಡುವಾಗ ದ್ವಾರಪಾಲಕರು ಸ್ವಲ್ಪ ಹಸನ್ಮುಖಿಯಾಗಿದ್ದರು. ಅದೇ ಸ್ವಲ್ಪ ನಗುವಿನ ಮುಖ ಇತ್ತು. ನಮ್ಮ ಶಾಸ್ತ್ರದ ಇರುವ ಹೇಳಿದರು ಶಿಲ್ಪಿಗಳು, ಮೊದಲು ಅವನನ್ನು ಸ್ವಲ್ಪ ಭೀಕರ ಮಾಡಿ ಅಂತ. ಯಾಕೆಂದರೆ ಶಿಸ್ತು ಕಲಿಸಬೇಕು ಜನರಿಗೆ, ಭಕ್ತರಿಗೆ. ಬಂದವರು ಭಕ್ತರು ಸಿನಿಮಾ ನೋಡಿ ಬಂದಿರ್ತಾರೆ ಅಥವಾ ಎಲ್ಲೋ ಹೋಟೆಲ್ಗೆ ಹೋಗಿ ಅದೇ ಖುಷಿಯಲ್ಲಿ ದೇವರನ್ನು ನೋಡೋದಲ್ಲ, ಸ್ವಲ್ಪ ಗಂಭೀರವಾಗಿ ಭಕ್ತಿಯಿಂದ ಶ್ರದ್ಧೆಯಿಂದ ನೋಡಬೇಕು ಅಂತಾದರೆ ಅಲ್ಲಿರುವಂಥ ದ್ವಾರಪಾಲಕರು ಸ್ವಲ್ಪ ಭೀಕರವಾಗಿರ್ಬೇಕು, ಶಿಸ್ತು, ಕಣ್ಣು ಬೆಳೆದಿರಬೇಕು, ಹಲ್ಲು ಸ್ವಲ್ಪ ಕೋರೆ ಇರಬೇಕು, ಹೀಗೆ ನೋಡ್ಬೇಕು ಅಂತಂದರೆ ಎಚ್ಚರಿಕೆ. ಇನ್ನು ಮುಂದೆ ಧ್ವಜಸ್ತಂಭ ದಾಟಿ ಬಂದಿದ್ದು ದೇವಸ್ಥಾನದ ಒಳಗೆ ಹೋಗುವಾಗ ಮೋಜಿಗೆ ಹೋಗಬೇಡ, ತಮಾಷೆಗೆ ಹೋಗಬೇಡ, ಗೌರವ ಭಕ್ತಿಯಿಂದ ಹೋಗುವ ಅನ್ನುವಂಥ ಮಾತು ಬರಬೇಕಾಗುತ್ತೆ. ಹಾಗಾಗಿ ಇಂತಹ ಅನೇಕ ವಿಷಯಗಳನ್ನು ನಾವು ಕ್ಷೇತ್ರಗಳಿಗೆ ಜೋಡಿಸಿದ್ದೇವೆ. ಇವತ್ತು ಬಹಳ ಸುಂದರವಾದ ದೇವಸ್ಥಾನವನ್ನು ರಚನೆ ಮಾಡಿದ್ದಾರೆ. ನಮ್ಮ ಊರಿನಲ್ಲಿ ಸಂಪತ್ತು ಜಾಸ್ತಿ ಆಗಿದೆ, ನಮ್ಮ ಜಿಲ್ಲೆಯಲ್ಲಿ ಸಂಪತ್ತು ಜಾಸ್ತಿ ಆಗಿದೆ. ಈ ಸಂಪತ್ತು ಜಾಸ್ತಿ ಆಗಿರೋ ಫಲವಾಗಿ ದೇವರು ಕೂಡ ಇವತ್ತು ಒಳ್ಳೆಯ ಅಂತಸ್ತನ್ನು ಪಡೀತಾ ಇದ್ದಾರೆ. ಈಗ ನಮ್ಮ ಘಟ್ಟದ ಮೇಲೆ ಅಂತ ನಾವು ಹೇಳ್ತೇವೆ, ಇವತ್ತು ಒಂದು ತಿಂಗಳಿಗೆ 100 ದೇವಸ್ಥಾನಕ್ಕೆ ನಾವು ಧರ್ಮಸ್ಥಳ ದಾನ ಮಾಡ್ತೇವೆ. 100 ಅದರಲ್ಲಿ ಕನಿಷ್ಠ ಒಂದು 10 ನಮ್ಮ ಜಿಲ್ಲೆಯದು ಅಥವಾ ಉತ್ತರ ಕನ್ನಡ ಜಿಲ್ಲೆಯದು ಬರುತ್ತೆ. ಈ 2 ಜಿಲ್ಲೆಯ ಎಸ್ಟಿಮೇಷನ್ ಯಾವಾಗಲೂ 3 ರಿಂದ 10 ಕೋಟಿ. ಆದರೆ ಬೇರೆ ಬರುವಂಥ 90 ದೇವಸ್ಥಾನಗಳ ಬಜೆಟ್ ಯಾವಾಗಲೂ 50 ರಿಂದ 60 ಲಕ್ಷ ಅಷ್ಟೇ. ಅದಕ್ಕಿಂತ ಬಜೆಟ್ ದೊಡ್ಡದವರಿಗೆ ಬರೋದು ಇಲ್ಲ, ದೇವಸ್ಥಾನದ ಕಲ್ಪನೆ ಬರೋದಿಲ್ಲ. ಯಾಕಿಂದ ಹೇಳ್ತಾ ಇದ್ದೇನೆ ಅಂತಂದರೆ, ಆಯಾ ಸಮಾಜದ ಸುಸ್ಥಿತಿಯಲ್ಲಿ ಅವರು ತಮ್ಮ ಸಂಪತ್ತನ್ನು ಬೆಳೆಸ್ಕೊಂಡಾಗ ನಮ್ಮ ನಂಬಿದ ಕ್ಷೇತ್ರಗಳು, ದೇವಸ್ಥಾನಗಳು ಮತ್ತು ಅನೇಕ ವ್ಯವಸ್ಥೆಗಳು ಅವರು ಕೂಡ ಅದೇ ರೀತಿ ಮಟ್ಟಕ್ಕೆ ಕೊಂಡು ಹೋಗಬೇಕು. ಹಾಗಾಗಿ ಇವತ್ತು ಇಲ್ಲಿ ಭಕ್ತರು ಪುಣೆಯಲ್ಲಿದ್ದಾರೆ, ಬೊಂಬಾಯಿಲಿದ್ದಾರೆ, ಅನೇಕ ವ್ಯವಹಾರಗಳಿದ್ದಾರೆ. ಅವರಿಗೆ ಕೊರೋನಾದಲ್ಲಿ ಅನೇಕ ಸಮಸ್ಯೆಗಳಾಗಿರ್ಬೋದು. ಒಬ್ಬರು ಬೊಂಬಾಯಿಯವರು ಬಂದು ಹೇಳಿದರು, ಹೋಟೆಲ್ನವರು, ನಾವು ದಾನ ಮಾಡಬೇಕು ಅಂತಿದೆ, ಆದರೆ ಹಿಂದಿನಾಗೆ ದಾನ ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ಬಂದ ಭಕ್ತರು, ಊರಿಂದ ಬಂದವರು ಮೊದಲು 5 ಲಕ್ಷ ಕೊಡ್ತಾಯಿದ್ರು, ಈಗ ಯಾಕೆ 50,000 ರೂಪಾಯಿ ಕೊಡ್ತೇವೆ ಅಂತ ಹೇಳ್ತಾರೆ. ಆದರೆ ನಿಜವಾಗಿ ನಮಗೆ 5 ಲಕ್ಷವೇ ಕೊಡಬೇಕು ಅಂತಿದೆ, ಆದರೆ ಈಗ ಕೈ ಕಟ್ಟಿದ ಕೊರೋನಾದಿಂದಾಗಿ ಅಂತ ಹೇಳ್ತಾರೆ. ಹಾಗಾಗಿ ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ದೇವರಿಗೆ ಯಾರು ಮುಕ್ತರಾಗಿ ಸಹಾಯ ಮಾಡಿದವರಿಗೆ ದೇವರು ಕೂಡ ರಕ್ಷಣೆ ಮಾಡಿದ್ರು. ನೋಡಿ, ಈಗ 2 ವರ್ಷ ನಾವು ಅನುಭವಿಸಿದೆವು ಕೊರೋನಾದ ಕಾಯಿಲೆ, ಅದರಿಂದ ಅನೇಕ ನಷ್ಟ. ಆದರೆ ಈಗ ಇದ್ದಕ್ಕಿದ್ದ ಹಾಗೆ ಎಲ್ಲ ರೀತಿಯಿಂದ ಕೂಡ ಪ್ರಗತಿ ಆಗ್ತಾ ಇದೆ. ಹೇಗೆ ಮಾಸ್ಕ್ ಬೇಡ, ದೂರ ಅಂತರ ಬೇಡ, ಒಟ್ಟಿಗೆ ಕೂತ್ಕೊಳ್ಳಿ ಅಂತ ಹೇಳ್ತಾರೋ ಅದೇ ರೀತಿಯಲ್ಲಿ ಇವತ್ತು ವ್ಯಾಪಾರ ವ್ಯವಹಾರಗಳೆಲ್ಲ ವೃದ್ಧಿ ಆಗ್ತಾ ಇದೆ. ಇವತ್ತು ಸರ್ಕಾರಕ್ಕೆ ಹಿಂದಿಗಿಂತ ಹೆಚ್ಚು ಕಲೆಕ್ಷನ್ ಆಗ್ತದೆ ಅಂತ ಸರ್ಕಾರಕ್ಕೆ ಗೌರವಧನ. ಹಾಗೆ ನಮ್ಮ ಗ್ರಾಮೀಣಾಭಿವೃದ್ಧಿಯಲ್ಲಿ ಕೂಡ ಈ ವರ್ಷ 100ಕ್ಕೆ 100 ವಸೂಲಾತಿ ಆಗಿದೆ. ನಾವು 17,000 ಕೋಟಿ ರೂಪಾಯಿ ಸಾಲ ಕೊಟ್ಟಿದ್ದೇವೆ. 17,000 ಕೋಟಿ ರೂಪಾಯಿ ಸಾಲ ಕೊಟ್ಟಿದ್ದೇವೆ. 100ಕ್ಕೆ 100 ವಸೂಲಾತಿ ಆಗಿದೆ ಅಂತಂದರೆ, ಕೊರೋನಾದ ಸಂದರ್ಭದಲ್ಲಿ ಆಗಿದೆ ಅಂತಂದರೆ, ಕೊರೋನಾದ ಕಾಯಿಲೆ ಬಂದಿರಬಹುದು, ಆದರೆ ಯಾರ ಮನಸ್ಸು ಕೂಡ ಸಣ್ಣದಾಗಲಿಲ್ಲ. ಹಾಗಾಗಿ ಬಹಳ ಸಂತೋಷ ನಾನು ಹೇಳ್ತಿದ್ದೇನೆ ನಿಮಗೆ. ನಮ್ಮ ಗ್ರಾಮೀಣಾಭಿವೃದ್ಧಿ ಯೋಜನೆಯಿಂದ ಅನೇಕ ಮಂದಿ ಪರಿವರ್ತನೆ ಆಗಿದ್ದಾರೆ. ದಾನ ಕೊಡುವ ಶಕ್ತಿ ಇದ್ದರೆ ಸಣ್ಣ ಸಣ್ಣ ಊರಿನಲ್ಲಿ ಸಣ್ಣ ಸಣ್ಣ ಗುಡಿಗಳು ಕೂಡ, ಅದು ಮಾರಿಗುಡಿ ಇರ್ಬೋದು, ಭೂತಾಲಯ ಇರ್ಬೋದು, ದೇವಾಲಯ ಇರ್ಬೋದು, ಎಲ್ಲವೂ ಕೂಡ ಬಹಳ ವಿಶೇಷವಾದ ಯೋಜನೆಯಿಂದ ಬೆಳೀತಾ ಇದೆ. ಹಾಗಾಗಿ ಇವತ್ತು ನಾವೆಲ್ಲ ಭಕ್ತರು ಕೂಡ ನಮ್ಮ ಶಕ್ತಿ ಅನುಸಾರವಾಗಿ ದಾನ ಮಾಡಿ ದೇವಸ್ಥಾನದ ದೈವತ್ವವನ್ನು, ಸಾನ್ನಿಧ್ಯವನ್ನು ಬೆಳೆಸಿದರೆ ಪರಿಣಾಮವಾಗಿ ನಮ್ಮ ಸಂಪತ್ತು ಕೂಡ ಹೆಚ್ಚಾಗುತ್ತೆ. ಸಂಪತ್ತಿನ ಅನೇಕ ರೀತಿಯ ಸಂಪತ್ತಿದೆ. ಆರೋಗ್ಯವೂ ಸಂಪತ್ತು, ಸಂಸಾರವೂ ಸಂಪತ್ತು, ನೆಮ್ಮದಿಯೂ ಸಂಪತ್ತು, ನಮ್ಮ ವ್ಯವಹಾರದಲ್ಲಿ ಯಶಸ್ಸು ಎಲ್ಲವೂ ಸಂಪತ್ತುಗಳನ್ನೇ. ಲಕ್ಷ್ಮಿ ಅಂತಂದರೆ ಅನೇಕ ರೀತಿಯ ಲಕ್ಷ್ಮಿಯನ್ನು ಗುರುತಿಸ್ತೇವೆ. ಹೀಗಾಗಿ ಇವತ್ತು ಅನೇಕ ದಾನಿಗಳು ಇಲ್ಲಿ ದಾನ ಮಾಡಿದವರಿದ್ದೀರಿ. ಆದಷ್ಟು ನಿಮ್ಮಿಂದ ವಿಶೇಷವಾದ ಸೇವೆ ಆಗಿದೆ. ಆದರೆ ನೀವು ಕೊಟ್ಟದ ಸಂಪತ್ತೆಲ್ಲ ಶಾಶ್ವತವಾಗಿ ಇಲ್ಲಿ ಉಳಿತದೆ. ಮುಂದಿನ 500 ವರ್ಷಗಳೀಗ ಪೂಜ್ಯರು ಹೇಳಿದರು, ಹಿಂದೆ 900 ವರ್ಷಗಳಾಗಿರಬಹುದು, ಈಗ ಮತ್ತೆ ಈ ಮುಂದಿನ 1000 ವರ್ಷಕ್ಕೆ ಖಂಡಿತವಾಗಿ ಅಲಗಾಡದ ಹಾಗೆ ನೀವು ದೇವಸ್ಥಾನ ಕಟ್ಟಿದ್ದೀರಿ. ಇವತ್ತಿನ ದೇವಸ್ಥಾನದ ಒಳಗೆ ಹೋಗಿ ನೋಡಿ ಬಂದರೆ ಇನ್ನು ಮುಂದೆ 1000 ವರ್ಷ ಏನು ಅಲ್ಲಾಡ್ಲಿಕ್ಕಿಲ್ಲ. ಭೂಕಂಪ ನಮ್ಮಲ್ಲಿ ಆಗೋದಿಲ್ಲ. ಇಷ್ಟು ದೇವರುಗಳಿದ್ದಾರೆ ನಮ್ಮ ಜಿಲ್ಲೆಯಲ್ಲಿ. ಆ ತೂಕದಲ್ಲಿ ಭೂಕಂಪ ಆಗೋದಿಲ್ಲ. ಭೂಕಂಪದ ಭಯ ನಮಗಿಲ್ಲ. ಅದು ಬಿಟ್ಟರೆ ಬೇರೆ ಯಾವ ಭಯವೂ ನಮಗಿಲ್ಲ.
ಹಾಗಾಗಿ ಇವತ್ತು ನೀವು ಒಳ್ಳೆಯ ಶಾಶ್ವತವಾದ ಸೇವೆಯನ್ನು ಮಾಡಿದ್ದೀರಿ. ನಿಮ್ಮೆಲ್ಲರಿಗೂ ಅಭಿನಂದನೆ ಸಲ್ಲಿಸುತ್ತಾ ಇವತ್ತು ಇಂತಹ ಕೆಲಸವನ್ನು ಮಾಡಿ ದೇವರಿಗೆ ಯೋಗ್ಯವಾದ ಆಲಯವನ್ನು ಕಟ್ಟಿ ಪೂಜ್ಯರಿಂದ ಬೇಷ್ ಅನ್ನಿಸಿಕೊಂಡು ಪೂಜ್ಯರಿಂದ ಆಶೀರ್ವಾದ ಪಡೆದು ನಿಮ್ಮೆಲ್ಲರನ್ನು ಅಭಿನಂದಿಸಿ ಇನ್ನು ಮುಂದಿನ ದಿವಸಗಳಲ್ಲಿ ಎಲ್ಲ ಗ್ರಾಮದ ಭಕ್ತರ ಶಕ್ತಿ ಬೆಳೆಯಲಿ, ಕೃಷಿ ವಾಣಿಜ್ಯ ವ್ಯವಹಾರ ಎಲ್ಲದೂ ಕೂಡ ಅವರಿಗೆ ಪ್ರಗತಿ ಆಗಲಿ, ಇನ್ನೂ ಹೆಚ್ಚಿನ ಸಂಪತ್ತು ಒದಗಿ ಬರಲಿ ಅಂತ ಹೇಳ್ತಾ ಮತ್ತೊಮ್ಮೆ ಬಹಳ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ. ಎಲ್ಲ ದಾನಿಗಳಿಗೆ, ಎಲ್ಲ ಶ್ರಮಿಸಿದ ಎಲ್ಲ ಇಲ್ಲಿ ಸಮಿತಿಯವರಿಗೆ ಎಲ್ಲರಿಗೂ ಅಭಿನಂದಿಸಿ, ಇಲ್ಲಿ ಶಾಸಕರಾದ ಮೆಂಡನ್ ಅವರಿದ್ದಾರೆ ಮತ್ತು ಹಿಂದಿನ ಶಾಸಕರಾದ ಸರಕೆ ಅವರೆಲ್ಲರೂ ಕೂಡ ಅಭಿನಂದಿಸಿ ಮತ್ತೊಮ್ಮೆ ಶ್ರೀ ಮಂಜುನಾಥ ಸ್ವಾಮಿಯ ಮತ್ತು ಮಹಾಲಿಂಗೇಶ್ವರ ಆಶೀರ್ವಾದವನ್ನು ಎಲ್ಲರ ಮೇಲೆ ಕೊಡ್ತಾರೆ. ಶ್ರೀಯುತ ದಯಾನಂದ ಹೆಜ್ಮಾಡಿಯವರು ಪೂಜ್ಯ ಹೆಗ್ಗಡೆಯವರಿಗೆ ಸ್ಮರಣಿಕೆಯನ್ನಿತ್ತು ಅಭಿವಂದನೆಗಳನ್ನು ಸಲ್ಲಿಸಬೇಕು ಅಂತ ಕೇಳಿಕೊಳ್ಳುತ್ತೇನೆ. ಬಂಧುಗಳೇ, ಬಹಳ ದೂರದ ಕಡೆಗೆ ಸಾಗಬೇಕಾದ್ದರಿಂದ ಪೂಜ್ಯ ಹೆಗ್ಗಡೆಯವರು ಸಭೆಯನ್ನು ನಿರ್ಗಮಿಸ್ತಾರೆ. ಅವರ ಆಶೀರ್ವಾದದೊಂದಿಗೆ ಸಭಾ ಕಾರ್ಯಕ್ರಮ ನಾವು ಮುಂದುವರಿಸ್ತೇವೆ. ಹಾಗಾಗಿ ತಾವುಗಳೆಲ್ಲ ನಮ್ಮ ಜೊತೆ ಇರಬೇಕು ಅಂತ ಕೇಳಿಕೊಳ್ಳುತ್ತಾ ಪೂಜ್ಯರಿಗೆ ತಲೆಬಾಗುತ್ತಾ ಈ ಸಮಾರಂಭದಿಂದ ಬೀಳ್ಕೊಡುತ್ತಾ ಇದ್ದೇವೆ. ಪೂಜ್ಯರಿಗೆ ಭಕ್ತಿಪೂರ್ವಕ ಪ್ರಣಾಮಗಳೊಂದಿಗೆ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಪೂಜ್ಯ ಹೆಗ್ಗಡೆಯವರನ್ನು ಬೀಳ್ಕೊಡುತ್ತಾ ಅವರ ಶುಭಾನುಗ್ರಹದೊಂದಿಗೆ ಕಾರ್ಯಕ್ರಮ ಮುಂದುವರಿಸೋಣ. ಇವತ್ತಿನ ಸಮಾರಂಭದಲ್ಲಿ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮ ಶುಭಾರಂಭ ಮಾಡಿರುವ ಡಾಕ್ಟರ್ ಪ್ರತಿಮಾ ಜಯಪ್ರಕಾಶ್ ಅವರು ತಾವು ದಯವಿಟ್ಟು ವೇದಿಕೆಗೆ ಆಗಮಿಸಿ ಪೂಜ್ಯ ಶ್ರೀಗಳವರಿಂದ ಅನುಗ್ರಹ ಮಂತ್ರಾಕ್ಷತೆಯನ್ನು ಸ್ವೀಕರಿಸುವಂತೆ ವಿನಂತಿ ಮಾಡಿಕೊಳ್ಳುತ್ತಾ ಇದ್ದೇನೆ. ಡಾಕ್ಟರ್ ಪ್ರತಿಮಾ ಜಯಪ್ರಕಾಶ್ ಅವರು. ಬಂಧುಗಳೇ, ಕಾರ್ಯಕ್ರಮ ಮುಂದುವರಿಯುತ್ತದೆ. ಸಮಾರಂಭದಲ್ಲಿ ಅಭ್ಯಾಗತರಾಗಿ ಲಾಲಾಜಿ ಮೆಂಡನ್ ಅವರು ನಮ್ಮೊಂದಿಗಿದ್ದಾರೆ. ಈಗಾಗಲೇ ಇನ್ನೇನು ಅರ್ಧ ಗಂಟೆಗಳಲ್ಲಿ ದೇವರ ಉತ್ಸವದ ಕಾರ್ಯಕ್ರಮಗಳ ಆರಂಭ ಆಗ್ತವೆ. ಹಾಗಾಗಿ ಸಭಾ ಕಾರ್ಯಕ್ರಮ ಬೇಗನೆ ಸಂಪನ್ನಗೊಳ್ಳುತ್ತದೆ. ತಾವುಗಳೆಲ್ಲ ಆಸೀನರಾಗಬೇಕು ಅಂತ ವಿನಂತಿ ಮಾಡಿಕೊಳ್ಳುತ್ತಾ ಲಾಲಾಜಿ ಮೆಂಡನ್ ಅವರನ್ನು ಅತ್ಯಂತ ಪ್ರೀತಿಯಿಂದ ಮಾತುಗಳಿಗಾಗಿ ವಿನಂತಿಸ್ತೇನೆ. ಆತ್ಮೀಯ ಭಕ್ತಾಭಿಮಾನಿಗಳೇ, ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಹೆಜ್ಮಾಡಿ ಈ ಧಾರ್ಮಿಕ ಸಂಸ್ಥೆಯ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಮತ್ತು ನಾಗಮಂಡಲ ಸೇವೆ ಈಗಾಗಲೇ ನೆರವೇರಿಸಿಕೊಂಡು ಈಗ ಸಭಾ ಕಾರ್ಯಕ್ರಮ ನಾವು ಸೇರಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಈಗಾಗಲೇ ನಮಗೆ ಆಶೀರ್ವಚನ ಮಾಡಲಿಕ್ಕೆ ಬಂದಿರುವಂಥ ಪರಮ ಪೂಜ್ಯ ಶ್ರೀ ಶ್ರೀ ಸುಗುಣೇಂದ್ರ ಸ್ವಾಮೀಜಿಯವರಿಗೆ ಅವರ ಆಶೀರ್ವಚನ ಹಾಗೂ ಅವರ ಈ ಒಂದು ದೇವಸ್ಥಾನದ ಬಗ್ಗೆ ಇರುವಂಥ ಚಾರಿತ್ರಿಕ ಹಿನ್ನೆಲೆ ಹಾಗೂ ಶ್ರದ್ಧಾಭಕ್ತಿಯಿಂದ ಪೂಜೆ ಪುರಸ್ಕಾರ ಗೈತಿರುವಂಥ ಸ್ವಾಮೀಜಿಯವರಿಗೆ ಕೂಡ ಭಕ್ತಿಪೂರ್ವಕ ಪ್ರಣಾಮ ಸಲ್ಲಿಸ್ತಾ ವೇದಿಕೆಯಲ್ಲಿ ಈಗಾಗಲೇ ಆಶೀರ್ವಚನ ಮಾಡಿ ತೆರಳಿರುವಂಥ ಪರಮ ಪೂಜ್ಯ ಪದ್ಮಭೂಷಣ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರಿಗೆ ಕೂಡ ಅವರಿಗೆ ಅನುಪಸ್ಥಿತಿಯಲ್ಲಿ ಗೌರವ ಪ್ರಣಾಮ ಸಲ್ಲಿಸ್ತಾ ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ಸಭೆಯ ಅಧ್ಯಕ್ಷತೆ ವಹಿಸಿರುವಂಥ ಹಿರಿಯರಾದ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾಗಿರುವಂಥ ಶ್ರೀಯುತ ಜಯಂತ ಶೆಟ್ಟಿ ಪೂಣೆ ಅವರೇ, ಆಡಳಿತ ಮುಖ್ಯಸ್ಥರಾಗಿರುವಂಥ ಶ್ರೀಯುತ ದಯಾನಂದ ಹೆಜ್ಮಾಡಿ ಅವರೇ, ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ಮಾಜಿ ಸಚಿವರಾದ ಶ್ರೀಯುತ ವಿನಾಯಕ್ ಕುಮಾರ್ ಸೊರಕೆ ಅವರೇ, ರತ್ನಾಕರ್ ರಾಜರವರೇ, ವೇದಿಕೆಯಲ್ಲಿರುವಂಥ ಇತರ ಎಲ್ಲ ಗಣ್ಯರೇ ಮತ್ತು ಸೇರಿರುವಂಥ ಭಗವದ್ಭಕ್ತರೇ, ಮಾಧ್ಯಮ ಸ್ನೇಹಿತರೆ, ಎಲ್ರಿಗೂ ಹೃತ್ಪೂರ್ವಕವಂತ ವಂದನೆ ಸಲ್ಲಿಸ್ತಾ ಇದ್ದೇನೆ. ಕಲಿಯುಗದಲ್ಲಿ ಇರ್ಬೋದು ಅಥವಾ ಪುರಾಣ ಕಾಲದಲ್ಲಿ ಕೂಡ ಬಹಳ ಕ್ಷಿಪ್ರ ಪ್ರಸನ್ನ ದೇವರೆಂಬ ಖ್ಯಾತಿ ಪಡ್ಕೊಂಡಂಥ ಗಣಪತಿ ಇರ್ಬೋದು, ಮಹಾಲಿಂಗೇಶ್ವರ ಇರ್ಬೋದು, ದುರ್ಗಾ ಪರಮೇಶ್ವರ ಎಲ್ಲ ದೇವರಿಗೂ ಪಕ್ಕನೆ ಒಲಿಯುವಂಥ ದೇವರು.
ಹಿಂದೆ ಪುರಾಣ ಕಾಲದಲ್ಲಿ ರಾಕ್ಷಸರು ಕೂಡ ಶಿವನನ್ನು ಆರಾಧನೆ ಮಾಡ್ತಾ ಇದ್ರು. ಹಾಗಾಗಿ ರಾವಣ ಕೂಡ ಶಿವನ ಪರಮ ಭಕ್ತ. ಹಾಗಾಗಿ ಇಂಥ ಪುರಾಣ ಕಾಲದಲ್ಲಿ ಸಾಕಷ್ಟು ಜನರಿಗೆ ದೇವರು ಒಳ್ಳೆಯದನ್ನು ಕೂಡ ನಾವು ನೋಡಿದ್ದೇವೆ. ಆನಂತರ ಏನಾದರೂ ಎಡವಟ್ಟಾದರೆ ಮತ್ತೆ ಮಹಾವಿಷ್ಣು ಬಂದು ಅದನ್ನು ಪರಿಹಾರ ಮಾಡಿದ್ದನ್ನು ಕೂಡ ನಾವು ಕೇಳಿದ್ದೇವೆ. ನಮ್ಮ ಇಲ್ಲಿಯ ಹೆಜಮಾಡಿಯ ಈ ಒಂದು ಮಹಾಲಿಂಗೇಶ್ವರ ದೇವರು ಕೂಡ ಸುಮಾರು 900 ವರ್ಷ ಇತಿಹಾಸ ಇರುವಂಥ ಈ ದೇವಸ್ಥಾನ ಇವತ್ತು ಕಾಲಕಾಲಕ್ಕೆ ಜೀರ್ಣೋದ್ಧಾರ ಆಗ್ತಾ ಬಂದಿದೆ. ಕೊರೋನಾ ಕಾರಣದಿಂದಾಗಿ ನಾವು ನಮ್ಮ ಏನು ನಿರೀಕ್ಷೆ ಅಪೇಕ್ಷೆ ಇತ್ತ ಆ ಮಟ್ಟದಲ್ಲಿ ನಮಗೆ ಎಲ್ರಿಗೂ ಸಹಕಾರ ಕೊಡಲಿಕ್ಕೆ ಸರ್ಕಾರದ ಮೂಲಕ ಕೂಡ ಆಗಿರಲಿಲ್ಲ. ಆದರೆ ಊರವರ ಮತ್ತು ದಾನಿಗಳ ಪರವರಲ್ಲಿದ್ದಂಥ ಮುಂಬೈ, ಪುಣೆ ಮತ್ತು ವಿದೇಶಗಳಲ್ಲಿದ್ದಂಥ ನಮ್ಮ ದಾನಿಗಳ ಸಹಕಾರದಿಂದ ಹಿರಿಯರಾದ ಜಯಂತ್ ಶೆಟ್ಟರವರು, ದಯಾನಂದ ಹೆಜ್ಮಾಡಿಯವರು, ಬೇರೆ ಬೇರೆ ಗಣ್ಯರೆಲ್ಲ ಸಾಕಷ್ಟು ಜನ ಇದಕ್ಕೆ ಕೊಡುಗೆ ಕೊಟ್ಟು ಇವತ್ತು ಈ ದೇವಸ್ಥಾನ ಒಂದು ಒಳ್ಳೆಯ ಶ್ರದ್ಧಾ ಕೇಂದ್ರವಾಗಿ ಬೆಳೆದು ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಇದಕ್ಕೆ ಶ್ರಮಿಸಿದಂಥ ಎಲ್ಲರನ್ನು ಕೂಡ ನಾನು ಹಾರ್ದಿಕವಾಗಿ ಅಭಿನಂದಿಸ್ತಾ, ಸರ್ಕಾರದಿಂದ ಕೂಡ ಸರ್ಕಾರದ ಅನುದಾನ ಧಾರ್ಮಿಕ ದತ್ತಿ ಇಲಾಖೆಯಿಂದ ನಾವು ಕೇಳಿದ್ದೇವೆ. ಅನುದಾನದ ಲಭ್ಯತೆ ಮೇರೆಗೆ ಇಲ್ಲಿ ಕೂಡ ಅದನ್ನು ಒದಗಿಸುವಂಥ ಪ್ರಯತ್ನ ಮಾಡ್ತೇವೆ ಅಂತ ಹೇಳ್ತಾ, ಮಧ್ಯೆ 2 ವರ್ಷ ಎಲ್ಲ ಕಡೆ ಸಮಸ್ಯೆ ಬಂದಾಗಿ ಸರ್ಕಾರದ ಹಣ ಕೂಡ ಸ್ವಲ್ಪ ಬಿಡುಗಡೆ ವಿಳಂಬ ಆಗಿತ್ತು. ಹಾಗಾಗಿ ಇಲ್ಲಿ ಅದನ್ನು ಸಮಯಕ್ಕೆ ಸರಿಯಾಗಿ ತರಲಿಕ್ಕೆ ಆಗಲಿಲ್ಲ. ಈ ಹಿನ್ನೆಲೆಯಲ್ಲಿ ಇಂಥ ಒಂದು ಪುಣ್ಯ ಕ್ಷೇತ್ರದ ಒಂದು ಜೀರ್ಣೋದ್ಧಾರ ಕಂಡಿರುವುದು ನಮಗೆಲ್ಲ ಊರಿನವರಿಗೆ ಒಂದು ಭಾಗ್ಯ ಇದೆ. ಹಾಗಾಗಿ ನಾನು ಪ್ರತಿ ವರ್ಷ ಇಲ್ಲಿ ರಥೋತ್ಸವ ಸಂದರ್ಭದಲ್ಲಿ ಬೇರೆ ಬೇರೆ ಸಂದರ್ಭದಲ್ಲಿ ಬಂದು ಹೋಗುವಂಥ ಅವಕಾಶ ಕ್ಷೇತ್ರದ ಜನತೆ ಇಲ್ಲಿ ಒದಗಿಸಿದ್ದಾರೆ. ಸಾಕಷ್ಟು ಇಲ್ಲಿ ಅಭಿವೃದ್ಧಿಯಲ್ಲಿ ರಸ್ತೆಗಳ ಬಗ್ಗೆ, ಹೆಜ್ಮಾಡಿಯ ಮೀನುಗಾರಿಕೆ ಬಂದರ ಬಗ್ಗೆ, ಈ ಸಮಗ್ರ ಹೆಜ್ಮಾಡಿಯ ಬಗ್ಗೆ ಕೂಡ ಅಭಿವೃದ್ಧಿಯಲ್ಲಿ ನಮ್ಮ ಕೊಡುಗೆಯನ್ನು ಕೂಡ ಕಾಲಕಾಲಕ್ಕೆ ನಾವು ಕೊಡ್ತಾ ಬಂದಿದ್ದೇವೆ. ಆ ಹಿನ್ನೆಲೆಯಲ್ಲಿ ಈ ದೇವಸ್ಥಾನ ಕೂಡ ಒಳ್ಳೆಯ ರೀತಿಯಲ್ಲಿ ಜೀರ್ಣೋದ್ಧಾರಗೊಂಡು ಇವತ್ತು ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಆಗಿದೆ. ನಮಗೆ ಉಚ್ಚಿಲದಲ್ಲಿ ಕೂಡ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನದ ಇವತ್ತು ಪುನರ್ ಪ್ರತಿಷ್ಠೆ ಆಗಿದೆ. ಈಗ 11ವರೆಗೆ ಮಹಾಪೂಜೆ ಕೂಡ ಇದೆ. ಹಾಗೆ ನಾನು ಮುಂದೆ ಹೋಗಲಿಕ್ಕೆ ಅನುವು ಕೂಡ ಕೊಡಬೇಕಂತ ಕೇಳಿಕೊಂಡು ಇದಕ್ಕಾಗಿ ಶ್ರಮಿಸಿದಂಥ ಎಲ್ಲ ನಮ್ಮ ಅಧ್ಯಕ್ಷರು, ಕಾರ್ಯಕಾರಿ ಸಮಿತಿ ಸದಸ್ಯರುಗಳು, ಕಾರ್ಯಕರ್ತರು, ಎಲ್ಲ ಜೀರ್ಣೋದ್ಧಾರ ಸಮಿತಿಯ ಸರ್ವ ಬಂಧುಗಳಿಗೆ ಕೂಡ ಮಗದೊಮ್ಮೆ ನನ್ನ ಅಭಿನಂದನೆಯನ್ನು ಶುಭಾಶಯನ್ನು ಕೋರಿ ಅವಕಾಶಕ್ಕೆ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ವಂದನೆಗಳು. ಸೋಲ್ಮಲು ವೇದಿಕೆ ಜತ್ತಪೋಂದು ಪ್ರಚಿತಿನ ಮಾನ್ಯ ಶಾಸಕರಿಗೆ ನೆಂಪುದ ಕಾಣಿಕೆ ಕೊಡದು ಮಾನದಿಗೆ ಮಲ್ಪಡು ಬಂದೆ ದಯಾನಂದ್ರಕ್ಕೆ ಏನೊಂದಿಲ್ಲ. ಸೋಲ್ಮಲು ನಮ್ಮೊಟ್ಟಿಗೆ ಮಾಜಿ ಸಚಿವರು ಸನ್ಮಾನ್ಯ ಶ್ರೀ ವಿನಯ್ ಕುಮಾರ್ ಸ್ವರಕ್ಕೆ ಭಿನ್ನಾದಿಗೆ ನುಡಿಕೊರಡು ಬಂದು ಕೇಳೋದಿಲ್ಲ. ಶ್ರೀ ಮಹಾಲಿಂಗೇಶ್ವರ ದೇವರನ್ನು ಪ್ರಾರ್ಥನೆ ಮಲ್ತೊಂದು ಈ ಧಾರ್ಮಿಕ ಸಭೆಗೆ ಆಶೀರ್ವಾದ ಮಲ್ತನಂಚಿನ ಪರಮ ಪೂಜ್ಯರಾಂಚಿನ ಶ್ರೀ 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 ಪುತ್ತಿಗೆ ಮಠದ ಸ್ವಾಮೀಜಿಯರನ್ನ ಪಾದಾರವಿಂದಗೂ ನಮಿಸೊಂದು ಇನಿ ಈಡೆಗೆ ಬತ್ತದ ನಮಗೂ ಅನುಗ್ರಹ ಭಾಷಣ ಮಲ್ತನಂಚಿನ ರಾಜಶ್ರೀ ವೀರೇಂದ್ರ ಹೆಗ್ಡೆರ್ ನ ಪಾದಾರವಿಂದಗೂ ನಮಿಸೊಂದು ಶಾಸಕರಾಂಚಿನ ಶ್ರೀಯುತ ಲಾಲಾಜಿ ಮೆಂಡನ್ರೆ, ಶ್ರೀಯುತ ಈ ಸಮಾರಂಭದ ಸಭಾಧ್ಯಕ್ಷರು, ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರಾಂಚಿನ ಜಯಂತ್ ಶೆಟ್ರೆ, ಮೂಲತ ಆಡಳಿತ ಮುಕ್ತೇಶ್ವರಾಂಚಿನ ಶ್ರೀಯುತ ದಯಾನಂದರೆ, ಎಂಕಲ್ನ ಇವು ಸೀಮೆದ ಅರಸರಾಂಚಿನ ಪೂಜ್ಯ ರತ್ನವರ್ಮೆರೆ, ವೇದಿಕೆ ಹಿಡಿತನಂಚಿನ ಮಾತ ಗೌರವಾನ್ವಿತ ನಕ್ಲೆ, ಮೂಲು ಸೇರ್ನಂಚಿನ ಮಾತ ಭಕ್ತಾಭಿಮಾನ ನಕ್ಲೆ, ಪರಮ ಪೂಜ್ಯ ಸ್ವಾಮೀಜಿಯರು ಉಲ್ಲೇಖ ಮಲ್ತನ ರೀತಿಡೆ ದೇವರು ನಿರಾಕಾರ ಪಂಚಿನ ಅವಕಾಶ ಇತ್ತನಂಚಿನ ಸಂದರ್ಭಡು ಪರಶುರಾಮನ ಸೃಷ್ಟಿದ ಊರುಡು ನಮ್ಮ ದೇವರನ್ನು ದೈವದೇವರನ್ನು ನಾಗಣ್ಣು ಇಡೀ ಪ್ರಕೃತಿನೇ ನಮ್ಮುನಂಚಿನ ಒಂದು ಆರಾಧನೆ ನಮ್ಮಟಿತ್ತನಂಚಿನ ಸಂದರ್ಭಡು ಮಹಾಲಿಂಗೇಶ್ವರ ದೇವರನ್ನ ಸನ್ನಿಧಿ ಹೆಜ್ಮಾಡಿದ ಜೀರ್ಣೋದ್ಧಾರ ಅವಡು ಪಂಚಿನ ರೀತಿಯ
ಭಾರಿ ದುಂಬುದ ಒಂಜಿ ಸಂಕಲ್ಪ ಇತ್ತನಂಚಿನ ಸಂದರ್ಭಡು ಯಾನೇ ಶಾಸಕಿಯಾದ ಪುನಗ ಪರಮಪೂಜ್ಯ ಸ್ವಾಮೀಜಿಯರ್ ನಡೆ ಪೋದು ಈ ರೇಖೆ ಚಾಲನೆ ಕೊರಂಡ ಅವು ನೂದೆಗೂ ನೂದು ಪಾಲ ಕೈಗೂಡು ನೂ ಪಂಪು ರೀತಿದ ಒಂಜಿ ಮನವಿನ ಮಲ್ತಿದ್ದೆ ಇನಿ ಐಕ್ ಒಂದೊಂದು ಪರಮಪೂಜ್ಯ ಸ್ವಾಮೀಜಿಯರು ಆಯ್ತ ನೇತೃತ್ವವನ್ನು ವಹಿಸಾದ ಇನಿ ಭಾರಿ ಆಕರ್ಷಕವಾಯಿನ ಕಾವಂದೇರು ಪಲ್ಲೆ ಕೊನೆ ಎಷ್ಟೋ ವರ್ಷಕ್ಕೂ ಇನಿ ಈ ಪವಿತ್ರ ಜಾಗೆ ಒಂಜಿ ಎಡ್ಡೆ ರೀತಿಡ್ ಇನಿ ಜನಕುಲಿಗೆ ಅನುಗ್ರಹ ದೀಪುನಂಚಿನ ಒಂಜಿ ದೇವಾಲಯ ಅದು ರೂಪಿತ ಆದ ಆಯ್ತ ಒಂದು ಸಂತೃಪ್ತಿ ನಮ್ಮ ಮಾತೆಲ್ಲ ಒಟ್ಟು ಸೇರ್ತಾ ಬಿಂಬ ತೂನಗ ಇನಿ ಮಾಲಿಂಗೇಶ್ವರ ದೇವನ ಬಿಂಬ ತೂನಗ ಒಂಜಿ ಪ್ರಸನ್ನತೆ ಆ ಬಿಂಬೋಡು ತೋಜುಂದುಂಡು ಅವು ಆ ಬಿಂಬೋಡು ಮಾತ್ರ ಅತ್ತೆ ಪರಮಪೂಜ್ಯ ಸ್ವಾಮೀಜಿ ರೂಪು ಅದನ್ನ ಇನಿ ಜೀರ್ಣೋದ್ಧಾರ ಅಧ್ಯಕ್ಷ ರೂಪು ಅದನ್ನ ದಯಾನಂದ ರೂಪು ಆಡಳಿತ ಮುಕ್ತೇಶ್ವರ ರೂಪು ಅದನ್ನ ಈ ಸಮಸ್ತ ಭಕ್ತಾಭಿಮಾನಕ್ಲ ಮೋನೆಟ್ಲ ಒಂಜಿ ಎಡ್ಡ ರೀತಿ ಒಂಜಿ ಪ್ರಸನ್ನತೆ ಬರ್ಪಂಚಿನ ಒಂಜಿ ಅವಕಾಶ ಇನಿ ಒದಗದು ಬತ್ತನ್ನು ಯಾನ್ ಈ ಸಂದರ್ಭಡು ಜಯಂತ್ ಶೆಟ್ರೆ ನೆತ ಜೀರ್ಣೋದ್ಧಾರ ಸಮಿತಿದ ಅಧ್ಯಕ್ಷರು ಹೆಚ್ಚಿನ ವಿಷಯ ಮಲ್ಲ ಒಂಜಿ ಸಂಬಂಧ ಬೊಂಬೈ ಪುಣೆ ಅತನ ನಮ್ಮ ಊರ್ದು ಏರು ಪೆರ ಊರು ಪೋತೇರ ಆಕಲಿ ಏಪಲ ನಮ್ಮ ಊರ್ನು ಮರಪಂದೆ ನಮ್ಮ ಊರುಡ ಆಪಣಂಚಿನ ಎಡ್ಡೆ ಕೆಲಸ ಕಾರ್ಯಗೂ ಧಾರ್ಮಿಕ ಕಾರ್ಯಕ್ರಮಗೂ ಸಂಪೂರ್ಣವಾದ ಸಾಕಾರ ನೀಡ್ಪಣಂಚಿನ ಕೆಲಸ ಕಾರ್ಯ ಆಯ್ನ ಹಿಡ್ದಾರ ಒಂಜಿ ಈ ದೇವಸ್ಥಾನದ ಜೀರ್ಣೋದ್ಧಾರದ ನೆಕ್ಕ ಒಂಜಿ ಮಲ್ಲ ಆತ್ಮಶಕ್ತಿಯಾದ ಮೂಡ್ದು ಬರ್ಪಣಂಚಿನ ಅವಕಾಶ ಶ್ರೀಯುತ ಜಯಂತ್ ಶೆಟ್ಟರ್ನ ನೇತೃತ್ವ ಆಂಡ್ ದಯಾನಂದರೇ ಹೆಜ್ಮಾಡಿಯರೇ ಹೆಚ್ಚಿನ ನಿಮಿಷ ಒಂಜಿ ತಪಸ್ಸೆ ಮಲ್ತಿರಂತ ಪಂಡ ತಪ್ಪಾವಂದೆ ಕರಿನ ಬೇತೆ ಬೇತೆ ಇತ್ತೇನೆ ಉಲ್ಲೇಖ ಮಾಡ್ತಾರ ರೀತಿ ಕೊರೋನಾ ರೋಗ ಬತ್ತನಂಚಿನ ಸಂದರ್ಭ ಊರಿಗೆ ಆಪತ್ತು ಬತ್ತನಂಚಿನ ಸಂದರ್ಭ ನಿರಂತರವಾದ ಮುಲ್ತ ಕೆಲಸ ಕಾರ್ಯ ಹೆಚ್ಚಿನ ಅಂಶ ರಾತ್ರಿ ಪಗೆಲೆ ಈ ಒಂಜಿ ದೇವಸ್ಥಾನದ ಜೀರ್ಣೋದ್ಧಾರ ಆವಡು ಪಂಪದಿಷ್ಟೇ ಪರಮಪೂಜ್ಯ ಸ್ವಾಮೀಜಿಯರ್ನ ಒಂಜಿ ಅನುಗ್ರಹದ ಒಟ್ಟಿಗೆ ಆ ಕೆಲಸ ಕಾರ್ಯ ಪೂರ್ತಿ ಆವಡು ಪಂಪದಿಷ್ಟೇ ನಿರಂತರವಾದ ತನ್ನನ್ನು ತಾನು ತೊಡಗಿಸಿದ್ದಾರೆ ಏಪತ್ತುಳ್ಳ ದಯಾನಂದ ಹೆಜ್ಮಾಡಿಯರೇ ಈ ಈ ಸನ್ನಿಧಿ ಕೆಲಸ ಕಾರ್ಯ ಮಲ್ಪಂಚಿನ ಅವಕಾಶ ಅದರೊಟ್ಟಿಗೆ ಅನೇಕ ಜನ ಈ ಭಾಗದ ಅನೇಕ ಭಕ್ತಾಭಿಮಾನಕ್ಲೆ ಸರ್ವಸ್ವನು ಇನಿ ನೆಕ್ ಮುಡಿಪಾದ ಕೆಲಸ
ಜಯಂತ ಶೆಟ್ಟಿ ಎಲ್ಲ ಎನ್ನ ಹಾರ್ದಿಕ ಶುಭಾಶಯಗಳು. ನಮಃ ಶಿವಾಯ ಹರಾಯ ಪರಭಕ್ತನೇ ಪ್ರಣತ ಕ್ಲೇಶನಾಶ ಯೋಗಿನಾಂಪತೇ ನಮಃ ಮೃತ್ಯುಂಜಯ ಮಹಾರುದ್ರ ಮಹಾಕಾರಾಯ ಮಂಜುನಾಥಾಯ ನಮೋ ನಮಃ. ಸಹೃದಯರೇ, ಆದರಣೀಯರಾದಂತಹ ಅನಂತ ಪದ್ಮನಾಭ ಶರಣರು ಶ್ರೀ ಕ್ಷೇತ್ರ ಕಟೀಲಿಂದ ಆಗಮಿಸಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಗೌರವದ ಸ್ವಾಗತವನ್ನು ಕೋರುತ್ತೇನೆ. ದಯಾನಂದ ಹೆಜ್ಮಾಡಿ ಅವರು ಫಲಸಮರ್ಪಣೆ ಮಾಡಿ ಅವರನ್ನು ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳಬೇಕು ಅಂತ ಕೇಳಿಕೊಳ್ಳುತ್ತಾ ಇದ್ದೇನೆ. ಇನ್ನು ಅಶರಣರ ಶುಭಾಶಂಸನೆ ಮತ್ತು ಅಧ್ಯಕ್ಷೀಯ ನುಡಿಗಳೊಂದಿಗೆ ಕಾರ್ಯಕ್ರಮ ಮುಕ್ತಾಯಗೊಳ್ಳುತ್ತದೆ. ಹಾಗಾಗಿ ಗರಿಷ್ಠ 15 ನಿಮಿಷಗಳ ಒಳಗೆ ಸಂಪನ್ನಗೊಳ್ಳುವ ಈ ಕಾರ್ಯಕ್ರಮ ಚಂದಗಾಣಿಸಿಕೊಡಬೇಕು ಅಂತ ವಿನಂತಿ ಮಾಡಿಕೊಳ್ಳುತ್ತಾ, ಬಂಧುಗಳೇ, ಕಟೀಲಿನ ಬಗ್ಗೆ, ಕಟೀಲಿನ ಅಶರಣರ ಬಗ್ಗೆ ನಾವೆಲ್ಲ ಕೇಳಿದ್ದೇವೆ. ಅಂದೊಂದು ದಿನ ನಂದಿನಿ ನದಿಯು ಉಕ್ಕಿ ಹರಿದಾಗ, ಅಮ್ಮ ಗರ್ಭಗುಡಿಯಲ್ಲಿರುವ ನೀನು ಮುಳುಗುವುದಾದ್ರೆ ನಿನ್ನ ಹೊರತಾಗಿ ನನಗೂ ಬದುಕು ಬೇಡ ಅಂತ ಲಿಂಗರೂಪಿಣಿಯಾದ ತಾಯಿಯನ್ನು ಅಪ್ಪಿಕೊಂಡ ಪರಂಪರೆ ಅಶರಣರದ್ದು ಅನ್ನುವುದನ್ನು ನಾವೆಲ್ಲ ಕೇಳಿದ್ದೇವೆ. ಹಾಗೆ ಬದುಕಿನುದ್ದಕ್ಕೂ ಮನವಚನ ಕಾಯಗಳಲ್ಲಿ ದೇವಿಯನ್ನು ತುಂಬಿಕೊಂಡಂತಹ ಒಂದು ಶ್ರೇಷ್ಠ ಪರಂಪರೆಯ ಬಗ್ಗೆ ಅಪಾರವಾದ ಗೌರವವುಳ್ಳಂತಹ ನಾವುಗಳು ಅದೇ ಗೌರವದಿಂದ ಅನಂತ ಪದ್ಮನಾಭ ಶರಣರನ್ನು ಮಾತಿಗಾಗಿ ವಿನಂತಿ ಮಾಡಿಕೊಳ್ಳುತ್ತಾ ಇದ್ದೇನೆ. ಧ್ಯೇಯ ಪಂಚಮುಖೋ ರುದ್ರಃ ಸ್ಫಟಿಕಾಮಲಕಾಂತಿಮಾನ್ ವಿದ್ಯುಚ್ಛುಭ್ರಾಸಿತರಶ್ಯಾಮಾನಸ್ಯ ಮುಖಾನಿತೋ ಜಟಾಬದ್ಧೇಂದುಕರಃ ಪ್ರಿಯಾಯುಂ ನಾಗಭೂಷಣಃ ಭಾಸುದ್ರತ್ನಾವಣವಸನಾಲಂಕೃತೆ ಚಾರು ಹಸ್ತೈಃ ಶಂಖಂ ಚಕ್ರಂ ವರದಮಭಯಂ ಸಂವಹಂತಿ ತ್ರಿನೇತ್ರೆ ಹೇಮಪ್ರಖ್ಯೆ ಪ್ರಣತವರದೆ ಧಾತ್ರಿಪದ್ಮಾಸನಸ್ಥೆ ಕಾರುಣ್ಯಾಬ್ಧೆ ಭಗವತಿ ಮಹಾಲಕ್ಷ್ಮಾಂ ರಕ್ಷ ನಿತ್ಯಂ. ಎಂಕನ ಆರಾಧ್ಯ ಮೂರ್ತಿಯಾಗಿನ ಕಟೀಲು ದುರ್ಗಾ ಪರಮೇಶ್ವರಿಗೆ ನಮಸ್ಕರಿಸ ಒಂದು ಈ ಕ್ಷೇತ್ರದ ಅಧಿದೇವತೆಯಾಂಚಿನ ಮಹಾಲಿಂಗೇಶ್ವರಗೆ ಅಡ್ಡಪೂರೊಂದು ಪೂಜ್ಯ ಸ್ವಾಮಿಗಳ ಆಶೀರ್ವಾದ ಬೇಡೊಂದು ಅಂಚನೆ ಜಯಂತ್ ಶೆಟ್ರೆ, ಅಂಚನೆ ದಯಾನ್ ಶೆಟ್ರೆ, ಮಾತೇರ್ನ ಪುದಾರಿ ಹೆಂಗೆ ಅಂಚೆ ರಾಮಚಂದ್ರ ಭಟ್ರೆ, ಮಾತಾ ನಿರತ್ನ ಭಗವದ್ಭಕ್ತರೇ, ಗಣ್ಯರೇ, ನಿರತ್ನೋ ಮಾತಾ ಭಕ್ತರನ್ನ ಹಾಕಲೆ ಇನಿ ನಂಗೆ ಮಲ್ಲೊಂದು ಸಂಭ್ರಮದ ದಿನ. ಏತೋ 100 ವರ್ಷ ಪುರಾತನದಿಂಚ ಅಜೀರ್ಣಾವಸ್ಥೆಡಿತ್ತು ಕ್ಷೇತ್ರ ಇನ್ನು ಜೀರ್ಣೋದ್ರದ ಆನಂದ ಅಂಡ ಅವು ನಿಕ್ಕಲು ಮಲ್ಲೋ ಪುಣ್ಯದ ಒಂದು ದಿನ ಅಂತ ಪನ್ನೋಡು. ಇನ್ನೆತ್ತ ಮಲ್ಲ ಪುಣ್ಯದ ದಿನನೇ ಇಜ್ಜಿ ನಿಖಿಲೆಗೆ ಅಂಚಿನೊಂಜಿ ಪುಣ್ಯ ದಿನೊಟ್ಟು ನಿಖಲು ಉಳ್ಳಾರ ಬಮ್ಮನು ನಿಖಿಲೆಗೆ ಆ ದೇವರು ಯೋಗ ಕೊಡ್ತಿರೋ ಬಮ್ಮನು ಆ ಅಂಚಿನೋ ಆ ಸಗರಗೆ ಪೂರ ಮೋಕ್ಷಪುರ ಕೋಡೊಂದು ಅಂಡ ಭಗೀರಥ ಬರೋಡಾನ್ ಆಕಲೆ ಮೋಕ್ಷ ಪ್ರಾಪ್ತಿಗೆ ಬೊಕ್ಕದ ಆಯ್ದು ದುಂಬು ಬಿಟ್ಟದ ಆಕಲೆಗೆ ಪೂರ ಮೋಕ್ಷ ಕೊರ್ರೆ ಆಯ್ತು ಏರು ಭಗೀರಥೆ ಶತಪ್ರಯತ್ನ ಮಲ್ತದ ಗಂಗೆನೇ ಸುತ ಭೂಮಿಗೆ ತರ್ಪಡಾದ ಆ ಮೋಕ್ಷನ ಪ್ರಧಾನ ತನ್ನ ಕುಲತಾಕಲಿಗೆ ಮಲ್ಪ ಹಿರಿಯರಿಗೆ ಮಲ್ಪಾಯಿಗೆ ಅವೇ ರೀತಿ ಇನ್ನು ನಿಗುಲು ಪೂರ ಭಗೀರಥ ಪ್ರಯತ್ನಡು ಮುಲ್ತ ಕ್ಷೇತ್ರ ಇಡೇ ಪೋತು ಬರ್ರೆ ಜಾಗಲ ಬಾರಿ ಕಡಿಮೆ ಉಂಡು. ಆ ಜಾಗ ಕಡಿಮೆ ನೆಟ್ಲ ಈತ ಮಲ್ಲ ಭವ್ಯ ವಾಯಿಂಚನೋ ಶಿಲಾಮಯ ವಾಯಿಂಚನೋ ಒಂದು ಕ್ಷೇತ್ರ ನಿರ್ಮಾಣ ಮಲ್ತನೋ ಅತ್ಯಂತ ಸ್ತುತ್ಯವಾಯಿನ ವಿಷಯ, ಅತ್ಯಂತ ದೇವರಿಗೆ ಪ್ರೀತಿದಾಯಕವಾಯಿನ ವಿಷಯ. ದಾಬಣ್ಣಂದ ಅಂಡ ನಮ್ಮ ಮಾತ ಕಡೆಡಿಪ್ಪುಣಂಚಿನೋ ಒಂಜಿ ವಿದ್ಯುತ್ ಶಕ್ತಿನ ಒಂಜಿ ಬಲ್ಬದ ಮುಖಾಂತರ ಎಂಚ ಅನುಭವಿಸೋಪನ ಒಂಜಿ ಮಾತಗಳಿತ್ತು ಗಾಳಿನ ಎಂಚ ಒಂಜಿ ಫ್ಯಾನದ ಮುಖಾಂತರ ನಮ್ಮ ಅನುಭವಿಸೋಪನ ಅಂಚನೆ ಈ ದೇವರು ಪುರ ಆ ಬಿಂಬೋಪಾದಿಡು ಮಾತಗಳಿತ್ತು ಸಾನ್ನಿಧ್ಯ ಒಂಜೇ ಬಿಂಬೋಪಾದಿಡು ಒಗ್ಗೂಡುದು ನಂಗೆ ದೇವೇ ಸ್ವಭಕ್ತ ಜನತಾನ ದೃದೃಕ್ಷಯ ಪಾದಃ ಅರ್ಚಃ ನೇತ ಸನ್ನಿಧಿಂ ಮಾದದಾನೇಂದ ಆ ಆಗಮ ಶಾಸ್ತ್ರೋಡು ಬಣ್ಬೇರೆ ದಾಬಣ್ಣ ದೇವರು ಮಾತಗಡೆಡು ವ್ಯಾಪಾರ ವಾಯಿಂಚಿನ ದೇವರೇನು ಒಂಜಿ ಬಿಂಬೋಪಾದಿಡು ನಂಗಲ ಒವೇ ಒಂಜಿ ಸರಿಯಾದ ಟ್ರಾನ್ಸ್ಫಾರ್ಮರ್ ಇತ್ತಣ್ಣ ಮಾತ್ರ ಅಡಿಗೆ ಬತ್ತದ
ಒಂಜಿ ಶೇಖರಣೆ ಆಪುಂಡು ಕರೆಂಟ್ ಇಂಚನ ಅವೇ ರೀತಿ ದುಂಬುದ ಹಾಕಲು ಪೂರ ಸಾನ್ನಿಧ್ಯ ಒಂದು ಸರಿಯಾದ ನೆಲೆಯವರೆಗೆ ಬೋಡ ಇಂಚನು ಬಿಂಬೋಪಾದಿನ ದುಂಬು ಕಂಡುಹಿಡಿದೇರು ಐಕ್ ಶಿಲಾಮಯ ವಾಯಿಂಚಿನ ಬಿಂಬ ದಾರುಮಯ ವಾಯಿಂಚಿನ ಬಿಂಬ ಅಂಚನೆ ಲೌಹಿ ಲೇಪ್ಯಾಚ ಕಟು ಸರ್ಕಾರಾದ ಲೇಪದ ಬಿಂಬ ಲೇಖ್ಯಾಚ ಅಂಚನೆ ರೇಖೆ ಬರೆಪಣ ಮುಖಾಂತರ ನಮ್ಮ ಇಂಚಿನ ಮಂಡಲ ಬರೆಪ ಆ ರೀತಿದ ಬಿಂಬ ಲೇಖ್ಯಾರ ಸೈಕತಿ ಅಂಚನೆ ಮೃಣ್ಮಯ ವಾಯಿಂಚಿನ ಬಿಂಬ ಮನೋಮಯ ಮನಸ್ಸುಡು ದೇವರನ್ನ ಧ್ಯಾನ ಮಲ್ಪಣ ಮುಖಾಂತರ ಬಿಂಬ ಮಣಿಮಯಿ ಅಂಚನೆ ಪಚ್ಚಕಲ್ಲು ಅಂಚನೆ ಸ್ಫಟಿಕ ಹವಳ ಇತ್ಯಾದಿ ಮಣಿಗಳನ್ನೇ ಮಲ್ತಿಂಚಿನ ಬಿಂಬ ಅಂಜನೋ ಇಂಚ ಎಣ್ಮ ವಿಧತೋ ಬಿಂಬೋಪಾದಿಡು ದೇವರಿನ ಆರಾಧನೆ ಮಲ್ಪರೆ ಹಿರಿಯರು ನಾಕೊಂಡು ನಂಗೆ ದಾರಿನ ಬಂದು ಕೊಡ್ತೇವೆ ಅಂಚ ಮೂರು ಅತ್ಯಂತ ಆ ಲಿಂಗ ಸ್ವರೂಪಡಾಗಿ ಇಪ್ಪಡಂಚಿನೋ ಶಿಲಾಮಯ ವಾಯಿಂಚಿನೋ ರುದ್ರದೇವರ ಬಿಂಬ ಉಂಡು ಅಂಚಿನ ಬಿಂಬೋಪಾದಿಡು ಮಾತ ಭಕ್ತರಿಗೆ ಶ್ರೇಯಪ್ರದಾವರೆಗೋಸ್ಕರ ಆ ಬಿಂಬೋಪಾದಿಡು ದೇವರು ಇನಿ ಪೂರ್ಣವಾದ ಸಾನ್ನಿಧ್ಯ ಹೊಂದಿಯರು ಏತೋ ದಿನ ಎಂಚನ ಇತ್ತೇರು ಇನಿ ಪೂರ್ಣವಾದ ನಿಕ್ಕಲಿಗೆ ಮಲ್ಲ ಪುಣ್ಯದ ದಿನ ಇನಿ ಅಂಜನ ಇನಿ ಬ್ರಹ್ಮಕಲಶೋತ್ಸವ ಮಾತ್ರ ಬ್ರಹ್ಮಕಲಶೋತ್ಸವದ ಪುಣ್ಯೋತ್ಸವ ಒಂದು ಈ ಕಾಲಘಟ್ಟ ಅಂಚಿನ ಕಾಲಘಟ್ಟಡು ನಿಕ್ಕಲು ಉಳ್ಳರೆ ಆ ಮಾತೆಲ್ಲ ನೆಟ್ಟು ಏತು ಕೆಲವರು ಒಂದೊಂದು ರೀತಿ ರಾಮಾಯಣ ಕಾಲಡು ಕಪಿ ಸೈನಿಕ ಕಪಿಗಳು ಸೇರಿದರೆ ಆ ಮಾತಾ ದೇವತೆ ಆತು ದೇವತೆಲಾದಿತ್ತದು ಆಕಳು ರಾಮದೇವರ ಸೇವೆಗೋಸ್ಕರ ತಂಕಲೆ ಒಂದೊಂದು ರೂಪಡು ಬರ್ತದ ಆ ರಾಮಾಯಣ ಕಾಲಡು ಆ ಒಂಜಿ ಸೇತುವೆ ಕಟ್ರೆ ತಂಕುಲು ಇಂಚ ವಾ ಬೆಂತೇರು ಕೆಲವರು ಪರ್ವತನ ಕೊಳತು ಮಾಡಿದೇರು ಕೆಲವರು ಮರನ ಕೊಳತು ಮಾಡಿದೇರು ಇಂಚ ಒಂಜೊಂಜಿ ಕಲ್ಲನ್ನು ಕೊಳತು ಮಾಡಿಯರು ಪಾಡ್ದು ಮಲ್ಲ ಸೇತುವೆ ಇಂಚ ನಿರ್ಮಾಣ ಮಲ್ತೇರ ಅಂಚ ಇನಿ ನಿಕ್ಕು ಮಾತೆರ್ಲ ಕಷ್ಟ ಒಂದು ಎಂಕಲ ಊರ್ದು ಮಾತೆರ್ಲ ಹೆಚ್ಚಾದ ಬೇಟ 10 ಕಡೆ ಸಂಪಾದನೆ ಮಲ್ಪಣ ದುಡ್ಡು ಹೆಚ್ಚಿ ಅಂಡ ಊರು ಸಂಪಾದನೆ ಮಲ್ಪಣ ಒಂಜಿ ಏನ್ ತೂತ್ರ ಮಂಡ ಒಂದು ಅಪರೂಪದ ಒಂಜಿ ಗ್ರಾಮ ಅಂದ ಬರೋಡ ಹಾಕೊಂಡು ಆ ನಿಷ್ಠೆಡ್ ಈತ ಭವ್ಯವಾಯಿಂಚಿನ ಕ್ಷೇತ್ರ ನಿರ್ಮಾಣ ಮಲ್ತಾರೆ ಅಂಚ ನಿಖುಲು ನಿರ್ಮಾಣ ಮಲ್ತಿನ ಆ ದೇವರು ಪೂರ್ಣ ಸಾನ್ನಿಧ್ಯ ಇತ್ತೊಂದು ನಿಖುಲು ಲೆಫ್ಟ್ ನೈಟ್ ಆ ದೇವರು ರುದ್ರದೇವರು ಮನಸ್ಸುದ ಕಾರಕ ಆಯ್ ಎಂಚಿನ ರುದ್ರದೇವರು ಮನ ಏವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋ ಮನಸ್ಸೇ ಬಂಧನಗುಲ ಮೋಕ್ಷಗಳ ವಿಮುಕ್ತಿಗಳ ಕಾರಣ ಮನಸ್ಸೇ ಅಂಚಿನ ಮನಸ್ಸು ನಿಯಾಮಕ ರುದ್ರದೇವರು ಮಾತರೆಗಳ ಎಡ್ಡ ಮನಸ್ಸು ಕೊರ್ದು ಈ ಕಾರ್ಯನ ಮಲ್ದೇರು ನಲ ಮಿತ್ತಲ ಎಡ್ಡ ಮನಸ್ಸು ಕೊರ್ದು ಮೂಳು ಸದ್ಧರ್ಮಾಚರ ನಿರಂತರ ಮಲ್ಪಣ ಸೌಭಾಗ್ಯ ಈ ಭಕ್ತರ ಪಾಲಗೆ ನಿರಂತರ ತಿಕ್ಕಡೆಂದು ಮನೊಂದು ನಿಕ್ಕ ಕೈಂಕರ್ಯ ಏರೇರು ಮಲ್ತಾರ ಆಕರೆಗೆ ಪೂರ ಆಯುರಾರೋಗ್ಯ ಕೊರ್ದು ಉತ್ತರೋತ್ತರ ಶ್ರೇಯಸ್ಸಿದ್ದಾವರ ಮಸ್ತ್ ಕೆಲಸ ಮಲ್ತಿನಾರೆ ನಮ್ಮ ಜಯಂತ್ ಶೆಟ್ಟಿ ಆರು ಪಣವಡು ಮಲ್ತಿರದಿಂದ ಅಂಡ ಬಹಳ ದಯಾನ್ ಶೆಟ್ರು ಮುತುವರ್ಜಿ ವಯಸ್ಸಾದ ಅವು ಇಂಚನೇ ಆವಡೊಂದು ಏನು ಆರು ಮುರಾನಿ ಗಾಡಿ ಗುನ್ನಾಗನೆ ಆರು ಒಂಜಿ ಪಾತ್ರ ಬಣ್ಣು ಹೆಂಗ್ ಬಾರಿ ಆರ್ನ ಏತು ನಿಯಂತ್ರಣ ಶಕ್ತಿ ಉಂಡು ಬಣ್ಣು ಹೆಂಗೆ ಗೊತ್ತಾ ಅಂಡ ಒಂಜಿ ಮ್ಯಾನೇಜ್ಮೆಂಟ್ ಮಲ್ಪಣು ಆ ಚಾಕತಿಕ್ಕೆ ಮಾತ್ರೆಗಳ ಬರ್ಬೋದು ಅಂಜ ದಯಾನ್ ಶೆಟ್ರು ಮುರಾನಿ ಗುರುಕುಲ ಉಪ್ನಾಗನೆ ಆರು ಒಂಜಿ ಪಾತ್ರ ಬಣ್ಣಾಗ ಅವ್ರಿಗೆ ಕೇಂದ್ರ ಅವು ಎಂಚ ಮಲ್ಪೊಂಡ ಈಗ ಏತು ಲಾಗಿದ ನಿರ್ದೇಶನ ಕೊರಿಯರ್ ಬಂಡ ಅಂಚಲು ನಿರ್ದೇಶನ ಆರ್ನ ಬಾಯಿಡು ಬತ್ತನಿಂದ ಅಂಡ ಅವನಗ ಅಂಜನು ಪ್ರತಿಯೊರಿಯನ್ನ ಎಡ್ಡ ರೀತಿಡ್ ಪತಂದು ಬೋಪಣನೆ ಮಲ್ಲೊಂದಿ ಕೆಲಸ ಆ ರೀತಿಡ್ ಆ ಕಾರ್ಯನ ಅವರ ಸಾರಥಿಯಾದ ಮಲ್ತೇರಿ ಕೃಷ್ಣದೇವರು ಪಾಂಡವರನ್ನಾಗಲ್ಲ ನೆಟ್ಟು ಎಂಚ ಸಾರಥ್ಯ ವಹಿಸಾದಿರ ಅವೇ ರೀತಿ ಈ ಮೃತ್ಯುಂಜಯ ರುದ್ರದೇವರ ಸಾರಥ್ಯನೇ ನಡಬಾದೇರು ದಯಾನಂದ ಶೆಟ್ರು ಆ ರೀತಿ ತಂಗ ತೀರ್ಜಡಲ ಮಸ್ತ್ ಕೆಲಸ ಮಲ್ದಿನಾರು ದಯಾನ್ ಶೆಟ್ ನಮ್ಮ ಜಯಂತ್ ಶೆಟ್ರು ಬೆತ್ತು ಆರೆಗೆ ಪೂರ ಮಾತ ನಿಖಲು ಪೂರ ಕೈ ಜೋಡಿಸಾದ ಒಂಜಿ ಕೈಯಿಂದ ಆವಡೊಂದು ಅಣ್ಣ ಬೆರಳು ಪೂರ ಸೇರಿನ ಮಾತ್ರ ಕೈಯಿಂದ ಆವಣೆ ಪ್ರತಿಯೊರಿಲ್ಲ ದಾನಿಲು ಅಂಚನೆ ಕೆಲಸ ಮಲ್ಪಣ ಆಗು ಮುಖ ಪೂರ ಸೇರಣ್ಣ ಮಾತ್ರ ಆ ಕೆಲಸ ಕಂಪೂರ್ತಿ ಅವರ ಸಾಧ್ಯ ಉಂಡು ಆ ಕೆಳಗೆ ಪೂರ ಆ ರುದ್ರದೇವರು ಅನುಗ್ರಹ ಮಲ್ಪಡ ಎಡ್ಡ ಮನಸ್ಸುಕೊಳ್ಳೋಡು ಧರ್ಮ ಕಾರ್ಯದ ದಾರಿನ ತೋರಿಪಾಡು ಪಡೆದ ಪಣಂದು ಎನ್ನ ಪಾತ್ರನು ಜಗದಂಬ ಅರ್ಪಣ ಮಸ್ತ್. ಬಂಧುಗಳೇ, ಇನ್ನೇನು ಸಮಯ ಸನ್ನಿಹಿತವಾಗಿದೆ. ಹಾಗಾಗಿ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಲ್ಲಿ ನಮ್ರ ವಿನಂತಿ ಇಷ್ಟೇ,
ತಾವುಗಳು ತಮ್ಮ ಪ್ರೀತಿಯ ಮೌನವನ್ನೇ ಮಾತುಗಳಾಗಿಸಿ ಹಾರೈಸಬೇಕು ಅನ್ನೋ ನಮ್ರ ವಿನಂತಿಯನ್ನು ಮಾಡುತ್ತಾ ಇವತ್ತಿನ ಸಮಾರಂಭದಲ್ಲಿ ಅಧ್ಯಕ್ಷರು ಕೂಡ ಮಾತಾಡೋದಿಲ್ಲ ಅಂತ ಹೇಳಿದ್ದಾರೆ. ಆದರೆ ಒಂದು ವಿಚಾರವನ್ನು ಉಲ್ಲೇಖಿಸಬೇಕು. ಪೂಜ್ಯ ಶ್ರೀಗಳವರ ಸನ್ನಿಧಾನದಲ್ಲಿ ದಯಾನಂದ ಹೆಜ್ಮಾಡಿಯವರು ಒಂದು ಮಾತನ್ನು ಹೇಳಿದರು. ಏನು ಕೇಳಿದ್ರೆ, ಪೂಜ್ಯ ಶ್ರೀಗಳವರ ಆಶೀರ್ವಾದದೊಂದಿಗೆ ದೇವಸ್ಥಾನದ ಪುನರುಜ್ಜೀವನಕ್ಕೆ ನಾವು ಹೊರಟವರು. ಕೊರೋನಾ ಬಂತು, ಆರ್ಥಿಕ ಮುಗ್ಗಟ್ಟು ಬಂತು. ನಾನು ದಿನ ಬಂದು ದೇವಸ್ಥಾನದಲ್ಲಿ ಕೂತ್ಕೊಳ್ತಿದ್ದೆ. ಒಂದು ದಿನ ಏನ್ ಮಾಡೋದು ಅಂತ ಗೊತ್ತಾಗದೆ ಜೋರ್ ಕಣ್ಣೀರು ಹಾಕಿ ಇನ್ನೇನು ಮಾಡೋದು ಗೊತ್ತಿಲ್ಲ ಅಂತ ಮನೆಗೆ ಹೋಗಿದ್ದೆ. ರಾತ್ರಿ ಕನಸಿನಲ್ಲಿ ವಯೋವೃದ್ಧರಾದವರು ಬಂದು ಹೇಳಿದ್ರು, ಯಾಕಳತೆಯೋ ಬಾ, ನಿನ್ನ ನಾನು ಕರ್ಕೊಂಡು ಹೋಗ್ತೇನೆ ಅಂತ ನನ್ನನ್ನು ಮರು ದಿವಸ ಕರ್ಕೊಂಡು ಹೋದದ್ದು ಪುಣೆಯ ಜಯಂತ ಶೆಟ್ಟರಿದ್ದಲ್ಲಿವರೆಗೆ. ಅವ್ರು ಧೈರ್ಯ ಹೇಳಿದ್ರು, ದೇವಸ್ಥಾನ ಆಯಿತು ಅಂತ ಹೇಳಿದರು. ನಾವಿಲ್ಲಿ ಇದನ್ನು ಯಾಕೆ ಉಲ್ಲೇಖಿಸ್ತೇನೆ ಅಂತಂದ್ರೆ, ಗುರುಗಳ ಆಶೀರ್ವಾದ ಉಂಟು ಅನ್ನುವುದಾದ್ರೆ, ನಾವು ಮಾಡಬೇಕು ಅನ್ನೋ ಒಳ್ಳೆಯ ಸಂಕಲ್ಪ ನಮಗುಂಟು ಅನ್ನುವುದಾದ್ರೆ ದೇವರು ಕೈ ಹಿಡಿಯುತ್ತಾರೆ ಅನ್ನುವುದನ್ನು ಈ ಜಾಗದಲ್ಲಿ ದಯಾನಂದ ಹೆಜ್ಮಾಡಿಯವರು ಅನುಭವಿಸಿದ್ದಾರೆ. ಅದನ್ನು ಅವರು ಹೇಳಿಕೊಂಡಿದ್ದಾರೆ. ಅದೇ ಪ್ರೀತಿಯಿಂದ ಅಧ್ಯಕ್ಷರು ಇದಕ್ಕಾಗಿ ಸೇವೆ ಮಾಡಿದ್ದಾರೆ ಅನ್ನುವುದನ್ನು ಅತ್ಯಂತ ಅಭಿಮಾನದಿಂದ ನಾವು ಹೇಳಿಕೊಳ್ಳಲೇಬೇಕು. ಮಾತ್ರ ಅಲ್ಲ, ಮೊನ್ನೆ ಬಿರುವರ್ ಬ್ರದರ್ಸ್ ಅನ್ನೋ ಹುಡುಗರು ಇಲ್ಲೆಲ್ಲೋ ಕ್ರಿಕೆಟ್ ಮ್ಯಾಚ್ ಮಾಡುತ್ತೇವೆ, ನಮಗದ್ರಲ್ಲಿ ಒಳ್ಳೆ ಆದಾಯ ಬಂತು ಅಂದ್ರೆ ನಿನ್ನ ಸೇವೆ ಮಾಡ್ತೇವೆ ಅಂತ ಹೇಳಿ ಕ್ರಿಕೆಟ್ ಮ್ಯಾಚ್ ಮಾಡಿ ಅದರಲ್ಲಿ ಉಳಿದ 1 ಲಕ್ಷ ರೂಪಾಯಿಯನ್ನು ದೇವರಿಗೆ ಸಮರ್ಪಿಸಿದ್ದು ಮಾತ್ರ ಅಲ್ಲ, ಒಂದು ಒಳ್ಳೆಯ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಕೂಡ ಪ್ರಾಯೋಜಿಸಿದ್ದಾರೆ. ಅಂದ್ರೆ ಸಂಘಟನೆಗಾಗಿ, ಸಾಮರಸ್ಯಕ್ಕಾಗಿ, ಪ್ರೀತಿಗಾಗಿ, ಈಶ ಸೇವೆಗಾಗಿ ಮಾಡುವ ಸಂಕಲ್ಪಕ್ಕೆ ದೇವರ ಮುಂದೆ ಪ್ರಾರ್ಥಿಸಿದರೆ ದೇವರು ಕೈ ಹಿಡಿಯುತ್ತಾನೆ ಅನ್ನುವುದನ್ನು ಈ ನೆಲದಲ್ಲಿ ಅನುಭವಿಸಿದವರು ಅನೇಕರಿದ್ದಾರೆ. ಆದ್ದರಿಂದ ಪೂಜ್ಯ ಶ್ರೀಗಳವರ ಆಶೀರ್ವಾದ, ಸಜ್ಜನರ ಹಾರೈಕೆ, ದೇವತಾನುಗ್ರಹ ನಮಗೆ ಶ್ರೀರಕ್ಷೆಯಾಗಲಿ ಅನ್ನುವ ಪ್ರಾರ್ಥನೆಯನ್ನು ಮಾಡುತ್ತಲೇ ಈ ಕಾರ್ಯಕ್ರಮದ ಮುಕ್ತಾಯದ ಹಂತಕ್ಕೆ ನಾವು ಬರ್ತಾ ಇದ್ದೇವೆ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೆ ದಯಾನಂದ ಹೆಜ್ಮಾಡಿಯವರು ಸ್ಮರಣಿಕೆಯನ್ನು ನೀಡುತ್ತಾರೆ. ಅವರು ಸ್ಮರಣಿಕೆಯನ್ನು ನೀಡುತ್ತಾ ಇರುವಂತೆ ಜೀರ್ಣೋದ್ಧಾರ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ಎಸ್ ದಿವಾಕರ್ ಹೆಜ್ಮಾಡಿಯವರು ವಂದನಾರ್ಪಣೆಯನ್ನು ಮಾಡಬೇಕು ಅಂತ ಕೇಳಿಕೊಳ್ಳುತ್ತೇನೆ. ಹೆಜಮಾಡಿ ಗ್ರಾಮದೊಡೆಯ ಶ್ರೀ ಮಹಾಲಿಂಗೇಶ್ವರ ದೇವರ ಅಷ್ಟಬಂಧ ಬ್ರಹ್ಮಕಲಶ ಪುಣ್ಯೋತ್ಸವದ ಈ ಸಂದರ್ಭದಲ್ಲಿ ನಡೆದಂತಹ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದು ನಮ್ಮನ್ನು ಆಶೀರ್ವದಿಸಿದಂತಹ ಶ್ರೀ 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 ಸುಗುಣೇಂದ್ರ ತೀರ್ಥ ಸ್ವಾಮೀಜಿ ಪುತ್ತಿಗೆ ಮಠ ಉಡುಪಿ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ದೂರದ ಧರ್ಮಸ್ಥಳದಿಂದ ಬಂದು ನಮಗೆ ಅನುಗ್ರಹ ಭಾಷಣ ಮಾಡಿದಂಥ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಸನ್ಮಾನ್ಯ ಪದ್ಮ ವಿಭೂಷಣ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಇವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮಿಂದ ಬೀಳ್ಕೊಂಡವರಿದ್ದಾರೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಈ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾಗಿ ಈ ಜೀರ್ಣೋದ್ಧಾರ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಂತಹ ಶ್ರೀಯುತ ಜಯಂತ್ ಶೆಟ್ಟಿ ಪುಣೆ ಸಭಾಧ್ಯಕ್ಷರು, ಇವರು ಕೂಡ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಈ ಕ್ಷೇತ್ರದ ಜೀರ್ಣೋದ್ಧಾರ ಕಾರ್ಯದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಯಶಸ್ವಿಯಾಗಿ ಮುನ್ನಡೆಸಿಕೊಂಡು ಬಂದಂಥ ಈ ಕ್ಷೇತ್ರದ ಆಡಳಿತ ಮುಖ್ಯಸ್ಥರಾದಂಥ ಶ್ರೀ ದಯಾನಂದ ಹೆಜ್ಮಾಡಿ ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದು ಶುಭ ಸಂಸ್ಥಾಪನೆ ಮಾಡಿದಂಥ ಶ್ರೀ ಕ್ಷೇತ್ರ ಕಟೀಲು ಇಲ್ಲಿಯ ಅರ್ಚಕರಾದಂಥ ಶ್ರೀ ಅನಂತ ಪದ್ಮನಾಭ ಅಶ್ರಣ್ಣ ಇವರನ್ನು ಕೂಡ ಹಾರ್ದಿಕವಾಗಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಹಾಜರಿದ್ದು ನಮ್ಮಿಂದ ಬೀಳ್ಕೊಂಡು ನಡೆದಂಥ
ಶ್ರೀಯುತ ಲಾಲಾಜಿ ಆರ್ ಮಂಡಲ್ ಶಾಸಕರು ಕಾಪು ವಿಧಾನಸಭಾ ಕ್ಷೇತ್ರ, ಶ್ರೀಯುತ ವಿನಯ್ ಕುಮಾರ್ ಸೊರಕೆ ಮಾಜಿ ಸಚಿವರು ಕರ್ನಾಟಕ ಸರ್ಕಾರ, ಇವರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ನಮ್ಮ ಈ ಜೀರ್ಣೋದ್ಧಾರ ಕಾರ್ಯದಲ್ಲಿ ನಮ್ಮೊಂದಿಗೆ ದಾನಿಗಳಾಗಿ ನಮ್ಮೊಂದಿಗೆ ಸಹಕರಿಸಿದ ಹಾಗೂ ಇಂದಿನ ಈ ಸಭಾ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಶ್ರೀಯುತ ಸದಾನಂದ ಕೆ ಶೆಟ್ಟಿ, ಪ್ರೊಪ್ರೈಟರ್ ಸದಾನಂದ ಗ್ರೂಪ್ ಆಫ್ ಹೋಟೆಲ್ ಪುಣೆ ಮುಂಬೈ, ಇವರಿಗೂ ಕೂಡ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಹೇರಂಬ ಇಂಡಸ್ಟ್ರೀಸ್ ಮುಂಬೈ ಇದರ ಮ್ಯಾನೇಜಿಂಗ್ ಡೈರೆಕ್ಟರ್ ಆದಂತಹ ಶ್ರೀಯುತ ರಘುರಾಮ್ ಕೆ ಶೆಟ್ಟಿ, ಇವರಿಗೂ ಕೂಡ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಹೋಟೆಲ್ ಕಾರ್ಪೊರೇಟ್ CBD ಇದರ ಪ್ರೊಪ್ರೈಟರ್ ಆದಂತಹ ಶ್ರೀಯುತ ಸದಾಶಿವ ಎಸ್ ಶೆಟ್ಟಿ, ಇವರಿಗೂ ಕೂಡ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮೊಂದಿಗೆ ವೇದಿಕೆಯಲ್ಲಿರುವಂತಹ ಶ್ರೀ ಕ್ಷೇತ್ರದ ಅರ್ಚಕರು ಮಾರ್ಗದರ್ಶಕರಾದಂತಹ ಶ್ರೀ ರಾಮಚಂದ್ರ ಭಟ್, ಇವರಿಗೂ ಕೂಡ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಹೆಜಮಾಡಿ ಗ್ರಾಮ ಪಂಚಾಯತ್ನ ಅಧ್ಯಕ್ಷರು ಶ್ರೀ ಪ್ರಾಣೇಶ್ ಹೆಜಮಾಡಿ, ಇವರು ಕೂಡ ವೇದಿಕೆಯಲ್ಲಿದ್ದಾರೆ, ಅವರಿಗೂ ಕೂಡ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಬೊಮ್ಮಾಯಿ ಸಮಿತಿಯ ಅಧ್ಯಕ್ಷರಾದಂತಹ ಶ್ರೀ ಪುಷ್ಪರಾಜ್ ಎಸ್ ಶೆಟ್ಟಿ, ಇವರು ಕೂಡ ನಮ್ಮೊಂದಿಗಿದ್ದಾರೆ, ಅವರಿಗೂ ಕೂಡ ಆತ್ಮೀಯ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮವನ್ನು ನಿರೂಪಣೆ ಮಾಡಿದಂಥ ಶ್ರೀಯುತ ದಾಮೋದರ್ ಶರ್ಮಾ ಹಾಗೂ ನವೀನ್ ಶೆಟ್ಟಿ NMR, ಇವರನ್ನ ಗೌರವಿಸ್ತಾ ಇದ್ದೇವೆ. ಅದೇ ರೀತಿ ಈ ಅತ್ಯುತ್ತಮ ಕಾರ್ಯಕ್ರಮ ನಿರೂಪಣೆ ಮಾಡಿದಂತಹ ಇವರಿಗೂ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇವೆ. ಅದೇ ರೀತಿ ಈ ಭವ್ಯವಾದ ಶಿವಾಲಯ ನಿರ್ಮಾಣದಲ್ಲಿ ದಾನಿಗಳಾಗಿ ಸಹಕರಿಸಿದ ಎಲ್ಲ ಮಹಾದಾನಿಗಳಿಗೂ, ವಸ್ತು ರೂಪದಲ್ಲಿ ಸಹಾಯ ಮಾಡಿದ ಎಲ್ಲ ದಾನಿಗಳಿಗೂ ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಜೀರ್ಣೋದ್ಧಾರ ಸಂದರ್ಭದಲ್ಲಿ ಸ್ವಯಂ ಸೇವಕರಾಗಿ ಸೇವೆ ಸಲ್ಲಿಸಿದ ಸಂಘ ಸಂಸ್ಥೆಗಳಿಗೂ, ಬ್ರಹ್ಮಕಲಶೋತ್ಸವಕ್ಕೆ ಹೊರಕಾಣಿಕೆ ನೀಡಿದಂಥ ಎಲ್ಲ ಸಂಘ ಸಂಸ್ಥೆಗಳಿಗೂ ಹಾಗೂ ಭಕ್ತಾಭಿಮಾನಿಗಳಿಗೂ, ಸಂಕೋಚದ ದಿನದಿಂದ ಬ್ರಹ್ಮಕಲಶದ ದಿನದವರೆಗೆ ಈ ಕ್ಷೇತ್ರದಲ್ಲಿ ಭಜನಾ ಸೇವೆಯನ್ನು ಸಲ್ಲಿಸಿದಂಥ ಎಲ್ಲ ಭಜನಾ ತಂಡಗಳಿಗೂ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಈ ಸಂಕೋಚದ ದಿನದಿಂದ ಇಲ್ಲಿಯವರೆಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಜೀರ್ಣೋದ್ಧಾರ ಸಮಿತಿಯ ಕಾರ್ಯಾಧ್ಯಕ್ಷರು, ಉಪಾಧ್ಯಕ್ಷರುಗಳು, ಪದಾಧಿಕಾರಿಗಳು ಹಾಗೂ ಎಲ್ಲ ಸದಸ್ಯರಿಗೂ ಹಾಗೂ ಆಡಳಿತ ಮಂಡಳಿಯ ಎಲ್ಲ ಸದಸ್ಯರಿಗೂ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಈ ಜೀರ್ಣೋದ್ಧಾರ ಸಂದರ್ಭದಿಂದ ಇಂದಿನವರೆಗೆ ಪ್ರಚಾರವನ್ನು ನೀಡಿದಂಥ ನಮ್ಮ ಮಾಧ್ಯಮ ಮಿತ್ರರಿಗೂ ಈ ಕ್ಷೇತ್ರದ ಪರವಾಗಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಈ ಸಂದರ್ಭದಲ್ಲಿ ನಮಗೆ ಸಹಕರಿಸಿದ ಎಲ್ಲರಿಗೂ ಶ್ರೀ ಮಹಾಲಿಂಗೇಶ್ವರ ದೇವರು ಅನುಗ್ರಹ ನೀಡಲಿ ಎಂದು ಹಾರೈಸುತ್ತಾ ಮತ್ತೊಮ್ಮೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಧನ್ಯವಾದ ಹೇಳ್ತಾ ಈ ಧನ್ಯವಾದ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ.
ಪಾವಂಜಿ ಮೇಳದಾಗ ಆಟ ಉಂಡು ನೆಟ್ಟೆ ಆಲೋಚನೆ ಮಾಡ್ಕೊಂಡು ನುಜ್ಜಿ ಉಲಾಡ್ಲ V4 ತಗಲ ಚೆನ್ನಳ್ಳು ನೇರ ಪ್ರಸಾದ ದೇವರನ್ನು ತೂಕಿನಂಚಿನ ನೇರ ಅವಕಾಶ ವಿಧಾನಂಚಿನಿ ನೇರ ಅವಕಾಶ ಮೊದಲೇ ಸಹಕಾರ ಮುಖ್ಯ ದೇವರನ್ನ ಜಾಗಡು ನಮ್ಮ ತರತಕ್ಕದ್ದು ನಮ್ಗೆ ಏತ ಸಾಧ್ಯತೆ ಉಂಡ ಅದು ಭಕ್ತಿನ ನಡತನ್ನ ಮಾತ್ರ ಸಾಧ್ಯತೆ ಆಗಲಿ ಈಗೆಲ್ಲ ಸಹಕಾರ ಮುಖ್ಯ ಶಿಸ್ತುಗೂ ಆದ್ಯತೆ ಕೊಡಲಿ ದಯಮತ್ತದ ಬರಬರ್ದೋಗ್ಲು ಬೈದಿಟ್ಟು ಉದಯ ಅವಕಾಶ ಮತ್ತು ಕೊಡಲಿ ಅಕಲೆಗೆ ಅನ್ನ ಸಂದರ್ಭದಿಂದ ಪ್ರಸಾದ ಕೊಟ್ಟನಿಗೆ ಈಗ ಮಾತ್ರ ಸಹಕಾರ ಮಾಡ್ಬಿಡೋದಕ್ಕೆ ಏನೊಂದಲ್ಲ ಬಂದದ ಅನ್ನ ಪ್ರಸಾದದವಲ್ಲ ನಾಳೆ ಅಡಚಣೆ ಮತ್ತು ನೋಡ್ಚಿ ಗಂಟೆ 16 ಮಾತ್ರ ದೇವರನ್ನ ಅಡೆಗೆ ಬೋದು ಭೇಟಿ ಆಪಿನೆಟ್ಟ ಹತ್ರ 16 ಗಂಟೆಗೆ ಬೋದು 12ಕ್ಕೆ ಬೋದು ದೇವರ ಭೇಟಿ ಮಾಡ್ಪಿನೆಟ್ಟ ಹತ್ರ ಬರ್ತಾಡು ದಯಮತ್ತದು 1 ಗಂಟೆ ಆಯ್ನ ಹತ್ರ ದಯಮತ್ತದ ಮಾತೆಲ್ಲ ಸಹಕಾರ ಮಲ್ಪಲಿ ಹೊರಗೊಟ್ಟು ಬೈದ್ರಕಲೆ ಸಹಕಾರ ಕೊಡ್ಲಿ ಊಟಗಳು ಸ್ವಯಂ ಸೇವಕರ ಅದು ಮೂಲ ಮಾತ ಕಾರ್ಯ ಮಲ್ಪಲಿ ಬಂದಲೆ ಮೂಲ ಸೇವಾ ರೂಪಡು ಕೊನ್ನ ಮಾತ ಭಕ್ತರು ಅಲ್ಪ ಪ್ರಸಾದ ಕೊಟ್ಟಲ್ಪ ನಮ್ಮ ಜೀರ್ಣೋದ್ಧಾರ ಸಮಿತ ಜೀರ್ಣಾದ ಬಗ್ಗೆ ಇರಲಿಲ್ಲ ಆಟ ಪಾತೆತ್ತು ಹೈಕೋರ್ಟಿನ ಮಾನದಿಗೆ ಪಡೆಯೋಡು ದೇವರನ್ನ ಪ್ರಸಾದ ಸ್ವೀಕಾರ ಮಾಡ್ಬಿಡೋದಕ್ಕೆ ಏನೊಂದು ಉದ್ಯೋಗ ಕೊಟ್ಟಗಳು ಮಾತ್ರ ಇಂಥ ಜಾಗ ಬರ್ತದೆ ಇಡೀ ದೇವರನ್ನ
ಬಂದರೆ ಉಳ್ಳಾಡಿ ಪ್ರಸಾದಕ್ಕೆ ತೊನ್ನೆ ಪಿದಾವಲೆ ಪಿದಾಯಡಿ ಸಾಡುಂದಿನಗಲಿ ಅವಕಾಶ ಮಂದುಕೊರಡು ಬಂದಲೆ ಉಳ್ಳಾಡಿ ತಿನ್ನಕಲು ದಯಮಂತದ ಪ್ರಸಾದಕ್ಕೆ ತೊನ್ನೆ ಪಿದಾವಲೆ ಆತ ಊರ್ದ ಬರವರ್ದ ಭಕ್ತಿ ಬೈದಿರು ದಯಮಂತದ ಪ್ರಸಾದಕ್ಕೆ ತೊನ್ನಕಲು ಪಿದಾವಲೆ ಒಂಜಿ ಬಾಗಿಲು ಬಂದು ಒಕ್ಕೊಂಜಿ ಸಾಡು ಬೆಲೆ ಬರವರ್ದ ಬೈದಿನಗಲಿ ನೀ ದೇವಸ್ಥಾನದ ಬರವಜಿ ಅವಕಾಶ ಮಂದುಕೊರಲೆ ಶ್ರೀ 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 ಯುಗನತೀರ್ಥ ಸ್ವಾಮೀಜಿಗಳು ನಮ್ಮ ವಿದ್ಯಾರ್ನ ಮಠಕ್ಕೆ ಬರಲಿದ್ದಾರೆ ದಯಮತ್ತದ ನನ್ನ ಅನಾಥ ಜನ ಶಿಸ್ತುಡು ಒಂಜಿ ಸಾಲು ಹೋಯ್ತು ಒಂಜಿ ಸಾಲು ವಿದಾಯಬಲಿ ಹೊರ ಹುಡ್ತಕ್ಕಲಿ ಅವಕಾಶ ಬರಲಿ ಬಯ್ಯಾಡು ರಥೋತ್ಸವವನ್ನು ನಮ್ಮಲ್ಲ ನಮ್ಮ ಮಾತಾಡೋಲ್ಲ ಬಯ್ಯಾಡು ಹೋಗಿ ಧನ ಸಹಾಯ ಮಾತಾಡೋದು ಮಾತಾಡಲ್ಲ ನಮ್ಮ ಜನರ ಮಾಡಿರು ಅವಳ ಮೊಬೈಲ್ ಅಂತ ಅಕೌಂಟಲ್ಲಿ ಬರ್ತದೆ. ಧನ್ಯವಾದ ಅಲ್ಲಿವರೆಗೆ ಮಾತನಾಡಲು ಧನ್ಯವಾದ.
ಬಂದರೆ ಇತ್ತೆ ಅನ್ನ ಸಂದರ್ಭ ನಡ್ತೊಂದುಂಡು ಅಂಚನೆ ಭಜನಾ ಕಾರ್ಯಕ್ರಮ ಉಂಡು ಕಲಿಯುಗಟ್ಟು ಭಾರಿ ಭಜನೆಗೆ ಪ್ರಾಶಸ್ತ್ಯ ಅಂಚಾದ ಭಜನಾ ಕಾರ್ಯಕ್ರಮ ನಡ್ತೊಂದುಂಡು 5 ಪಕ್ಕ 5 ಗಂಟೆ ಪಕ್ಕ ಪಾವಂಜ ಮೇಳದ ಕಲ್ನ ಪುಗರ್ಪೆ ಬಳಿ ನೆಂಜಿನ ಶ್ರೀ ಸತೀಶ್ ಶೆಟ್ಟಿ ಮೇರನ ಪಟ್ಲ ಮೇರನ ಭಗವತಿಗಳು ಪಾವಂಜ ಮೇಳದ ಯಕ್ಷಗಾನ 5 ಪಕ್ಕ 15 ಗಂಟೆಗೆ ಸರಿಯಾದ ರಥೋತ್ಸವ 5 ಪಕ್ಕ ವಿಶೇಷವಾದ ಆ ರಥೋತ್ಸವದ ಸಂದರ್ಭಡು ಬಲಿಯಾನಗ ಸತೀಶ್ ಶೆಟ್ಟಿ ಪಟ್ಲ ಮೇರ ಮುಖಾಂತರವಾದ ಒಂದು ನೃತ್ಯ ಬಲಿ ಉಂಟು ಒಂದು ವಿಶೇಷತೆ ಇದೆ ಈಗ ಮಾತೆಲ್ಲ ತೂದು ಈ ದೇವರ ಕೃಪೆಗೆ ಪಾತ್ರ ಬಂದು ಈಗ ನಾವು ವಿಜ್ಞಾಪನೆ ಬಂದಲ್ಲ ಬಂದಲೇ